ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಇವತ್ತು ನಾನು ವಾಟ್ಸ್ ರಾಂಗ್ ವಿತ್ ಸೆಕ್ರೆಟರಿ ಕಿಮ್ನ 14th ಎಪಿಸೋಡ್ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ನನ್ನ ಎಕ್ಸ್ಪ್ಲನೇಷನಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ಎಪಿಸೋಡ್ ಸ್ಟಾರ್ಟ್ ಆಗುತ್ತೆ. ಈಗ ಮಾರ್ನಿಂಗ್ ಆಗಿರುತ್ತೆ. ಹೀರೋ ಕೂಡ ಎದ್ದಿರ್ತಾನೆ. ಅವನ ಪಕ್ಕದಲ್ಲಿ ಬೆಡ್ ಖಾಲಿ ಆಗಿರೋದನ್ನ ನೋಡಿ ಅವನು ಸ್ಮೈಲ್ ಮಾಡ್ತಿರ್ತಾನೆ. ಯಾಕೆಂದ್ರೆ ನೈಟ್ ಎಲ್ಲ ಫುಲ್ ಸೆಕ್ರೆಟರಿ ಕಿಮ್ಮು ಅಲ್ಲೇ ಮಲ್ಕೊಂಡಿರ್ತಾಳೆ. ಈಗ ಸೆಕ್ರೆಟರಿ ಕಿಮ್ಮು ಒಳಗಡೆಯಿಂದ ಬರ್ತಾ ಇರ್ತಾಳೆ. ಮಿಸ್ಟರ್ ಲೀ, ಟೈಮ್ ಆಗುತ್ತೆ, ನೀವು ಫಸ್ಟ್ ಆಫೀಸಿಗೆ ರೆಡಿ ಆಗಿ ಅಂತ ಹೇಳ್ತಾ ಇರ್ತಾಳೆ. ಆಗ ಹೀರೋನು ಅವಳನ್ನ ನೋಡ್ಬಿಟ್ಟು ಫುಲ್ ಶಾಕ್ ಆಗಿ ಹಾಗೆ ಕುತ್ಕೊಂಡಿರ್ತಾನೆ. ಅವನಂತೂ ಫುಲ್ ಕಳ್ದೋಗ್ಬಿಟ್ಟಿರ್ತಾನೆ. ಇಲ್ಲಿ ಸೆಕ್ರೆಟರಿ ಕಿಮ್ಮು ಹೀರೋ ಶರ್ಟ್ ನ ಹಾಕೊಂಡಿರ್ತಾಳೆ. ಅವಳ ಆ ತರ ಇರೋದು ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಿರ್ತಾಳೆ. ಆಗ ಹೀರೋ ಹೇಳ್ತಿರ್ತಾನೆ, ನಾನು ನಿನ್ನನ್ನು ನೋಡ್ದಾಗಿಂದಾನು ಕೆಲ್ಸದ ಮೇಲೆ ಇಂಟ್ರೆಸ್ಟ್ ಹೊರಟೋಗ್ಬಿಟ್ಟಿದೆ. ಈಗ ನಾನು ಆಫೀಸಿಗೆ ಹೋಗಿ ಏನ್ ಮಾಡ್ಲಿ, ನನ್ಗೆ ಹೋಗಕ್ಕೆ ಮೂಡೇ ಇಲ್ಲ, ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾನೆ. ಆಗ ನಿಜವಾಗ್ಲೂ ಈ ಶರ್ಟ್ ನಂಗೆ ಅಷ್ಟೊಂದು ಚೆನ್ನಾಗಿ ಕಾಣ್ತಿದ್ಯಾ ಅಂತ ಅವಳೇ ನೋಡ್ಕೋತಾ ಇರ್ತಾಳೆ. ಆಗ ಹೀರೋ ಅವಳ ಕೈನ ಹಿಡ್ದು ಹಾಸಿಗೆ ಮೇಲೆ ಹೇಳ್ಕೊತಾನೆ. ನಿಜವಾಗ್ಲೂ ನಿನ್ ಮೇಲೆ ಎಷ್ಟೊಂದು ಪ್ರೀತಿ ಬರ್ತಿದೆ ಅಂದ್ರೆ ನನ್ಗೆ ಆಫೀಸ್ಗೆ ಹೋಗಕ್ಕೆ ಮೂಡೇ ಬರ್ತಿಲ್ಲ ಅಂತ ಹೇಳ್ತಾ ಇರ್ತಾನೆ. ಸೆಕ್ರೆಟರಿ ಕಿಮ್ ಕೂಡ ಹೇಳ್ತಾಳೆ, ನಾನು ಕೂಡ ಯೋಚನೆ ಮಾಡ್ತಿದ್ದೀನಿ, ನಾವು ಫಸ್ಟ್ 9 years ಇಂದ ನೋಡಿದ್ ಮಿಸ್ಟರ್ ಲೀಗೂ ಈಗೂ ತುಂಬಾ ವ್ಯತ್ಯಾಸ ಇದೆ, ಅದು ನೀವೇನಾ ಅಂತ ನನ್ಗೆ ಶಾಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವಳು ನಗ್ತಾ ಇರ್ತಾಳೆ. ಅದಕ್ಕೆ ಹೀರೋ ಕೇಳ್ತಾನೆ, ಅದ್ರ ಅರ್ಥ ಏನು, ಹಾಗಾದ್ರೆ ನಾನು ಅಷ್ಟೊಂದು ಚೇಂಜ್ ಆಗಿದ್ದೀನ ಹಾಗೆ ಹೇಗೆ ಅಂತ ಅವನು ಕೂಡ ಕೇಳ್ತಾ ಇರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ನನ್ಗೆ ನಿಮ್ ಮೇಲೆ ಇನ್ನ ಜಾಸ್ತಿ ಪ್ರೀತಿ ಬರ್ತಿದೆ ಅಂತ ಹೇಳ್ಬಿಟ್ಟು ಅವಳು ಹೀರೋಗೆ ಕಿಸ್ ಕೊಡ್ತಾಳೆ. ಆಮೇಲೆ ಅವಳು ಹೇಳ್ತಾಳೆ, ನಾವು ಎಷ್ಟೇ ಪ್ರೀತಿ ಮಾಡ್ತಿರ್ಲಿ ಕೆಲ್ಸನೂ ಕೂಡ ಇಂಪಾರ್ಟೆಂಟ್ ಅಲ್ವಾ, ನೀವು ಕೆಲ್ಸಕ್ಕೆ ಹೋಗೋದು ಕೂಡ ಇಂಪಾರ್ಟೆಂಟೇ ಅಂತ ಹೇಳ್ಬಿಟ್ಟು ಅವಳು ಅಲ್ಲಿಂದ ಎದ್ದು ಒಳಗಡೆ ಹೋಗ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಮತ್ತೆ ಸೆಕ್ರೆಟರಿ ಕಿಮ್ಮು ಬ್ರೇಕ್ಫಾಸ್ಟ್ ಮಾಡ್ತಿರೋದನ್ನ ತೋರಿಸ್ತಾರೆ. ಹೀರೋ ತುಂಬಾ ರೊಮ್ಯಾಂಟಿಕ್ ಆಗಿ ಸೆಕ್ರೆಟರಿ ಕಿಮ್ಗೆ ಸಲಾಡ್ ಗಳನ್ನ ಅವಳ ಪ್ಲೇಟಿಗೆ ಹಾಕಿ ಕೊಡ್ತಾ ಇರ್ತಾನೆ. ಆದ್ರೆ ಸೆಕ್ರೆಟರಿ ಕಿಮ್ಮು ಅದನ್ನ ಹೀರೋ ಕೊಟ್ಬಿಟ್ಟು ಖಾಲಿ ಪ್ಲೇಟ್ ನ ತಗೊಂಡು ಅವಳು ಹಾಕೋತಾ ಇರ್ತಾಳೆ. ಆಗ ಹೀರೋ ಹೇಳ್ತಾನೆ, ನಾನು ಒಂದು ವಿಷಯನ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ನಾನು ಯಾವಾಗ್ಲೂ ಎಲ್ಲಾ ಕೆಲಸದಲ್ಲೂ ಪರ್ಫೆಕ್ಟ್ ಆಗಿರ್ಬೇಕು, ಎಲ್ಲಾನು ನನ್ಗೆ ಹೀಗೆ ಇರ್ಬೇಕು ಹಾಗೆ ಇರ್ಬೇಕು ಅಂತ ಕೆಲಸ ಮಾಡ್ತಿದ್ದೆ, ಆದ್ರೆ ಇವಾಗ ಹಾಗಲ್ಲ, ಎಲ್ಲಾದ್ರಲ್ಲೂ ನಿನ್ನನ್ನ ಇಂಪ್ರೆಸ್ ಮಾಡ್ಬೇಕು ಅಂತ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಕೂಡ ಹೇಳ್ತಾಳೆ, ಹೌದು ನೀವ್ ಇವಾಗ ಬರ್ತಾ ಬರ್ತಾ ತುಂಬಾ ಸ್ವೀಟ್ ಪರ್ಸನ್ ಆಗ್ತಿದ್ದೀರಾ ಅಂತ ಹೇಳ್ತಿರ್ತಾನೆ. ನನ್ಗೂ ನಿನ್ ಕೆಲ್ಸಗಳನ್ನ ಮಾಡೋದಕ್ ಬಿಡು, ನೋಡು ನಾನು ನಿನ್ಗೋಸ್ಕರ ಪ್ರೀತಿಯಿಂದ ಸಲಾಡ್ ಗಳನ್ನ ನಿನ್ಗೆ ಹಾಕಿ ಕೊಟ್ಟೆ, ಆದ್ರೆ ನೀನ್ ಅದನ್ನ ತೆಗ್ದು ನನ್ಗೆ ಇಟ್ಬಿಟ್ಟು ನೀನೇ ಸರ್ವ್ ಮಾಡ್ಕೊಂಡೆ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಇದೆಲ್ಲ ಸ್ವಲ್ಪ ನನ್ಗೆ ಆಕ್ವರ್ಡ್ ಅನ್ಸುತ್ತೆ, ಯಾಕೆಂದ್ರೆ ನಾನು 9 years ಇಂದನು ನನ್ ಬಗ್ಗೆ ನಾನು ಬಿಟ್ಟು ಬೇರೆಯವ್ರ ಬಗ್ಗೆನೆ ಜಾಸ್ತಿ ಯೋಚನೆ ಮಾಡೋಂಥ ಕೆಲಸಗಳನ್ನೇ ಮಾಡಿದ್ದು. ಈಗ ಯಾರಾದ್ರೂ ನನ್ನ ಬಗ್ಗೆ ಕೇರ್ ಮಾಡ್ತಿದ್ದಾರೆ ಅಂದ್ರೆ ಸ್ವಲ್ಪ ನಂಗೆ ಇದು ಒಂಥರ ವಿಚಿತ್ರ ಅನ್ಸುತ್ತೆ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಹೀರೋ ಹೇಳ್ತಾನೆ, ನನ್ಗೂ ಗೊತ್ತು, ನನಗೂ ಅಷ್ಟೇ 9 years ಇಂದ ಎಲ್ಲರೂ ನನಗ್ ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ಕೊಂಡು ಕೊಡ್ತಿದ್ರು, ನಾನು ಯಾರಿಗೂ ಮಾಡ್ತಿರ್ಲಿಲ್ಲ, ಇದು ನನ್ಗೂ ಸ್ವಲ್ಪ ವಿಚಿತ್ರನೇ, ಆದ್ರೂ ನಾನು ಇದನ್ನೆಲ್ಲ ನಿನ್ಗೋಸ್ಕರ ಟ್ರೈ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ಹೇಳ್ತಾ. ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನನ್ಗೂ ಗೊತ್ತು ನಾನು ಕೆಲಸ ಮಾಡೋದನ್ನ ನೋಡಿದ್ರೆ ನಿನ್ಗೆ ಕಷ್ಟ ಆಗುತ್ತೆ ಅಂತ, ಆದ್ರೂ ಪರವಾಗಿಲ್ಲ, ನನ್ಗೆ ಇದನ್ನೆಲ್ಲ ಮಾಡೋದಕ್ ಬಿಡು, ನಾನು ನಿನ್ನ ತುಂಬಾ ಪ್ರೀತಿಸ್ತೀನಿ, ನಿನ್ಗೆ ಇದೆಲ್ಲ ಮಾಡ್ಕೊಡೋದಕ್ಕೆ ನನ್ಗೆ ಖುಷಿ ಆಗುತ್ತೆ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ಮು ಅಂತ ಸ್ಮೈಲ್ ಮಾಡ್ತಿರ್ತಾಳೆ. ಆಗ ಹೀರೋ ಹೇಳ್ತಾನೆ, ನಂಗೆ ಯಾಕಾಗ ಅನಿಸ್ತಿದೆ ನಿನ್ ಮನ್ಸಿಂದ ಒಪ್ಕೊಂಡಿಲ್ಲ, ಸುಮ್ನೆ ಬಾಯಿ ಮಾತಲ್ಲಿ ಹೇಳ್ತಿದ್ಯಾ, ನೋಡು ನನ್ನ ಅರ್ಥ ಮಾಡ್ಕೊ ಅಂತ ಹೇಳ್ತಾ ಇರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಆಫೀಸ್ ನ ತೋರಿಸ್ತಾರೆ. ಇಲ್ಲಿ ಎಂಪ್ಲಾಯಿಗಳೆಲ್ಲ ಮಾತಾಡ್ತಿರ್ತಾರೆ. ಇಲ್ಲಿ ಮಿಸ್ಟರ್ ಜೋ ಮಿಸ್ ಪಾಂಗ್ಗೆ ನಿನ್ಗೆ ಯಾವ ಡೇಟ್ ಬೇಕು, ಯಾವ್ದು ನಿನ್ಗೆ ಪರ್ಫೆಕ್ಟ್ ಆಗಿರೋದು ಅಂತ ಕೇಳ್ತಾ ಇರ್ತಾರೆ. ಅದಕ್ಕೆ ಅವಳು 28, 29, 30 ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇರ್ತಾಳೆ. ಅದೇ ಟೈಮಿಗೆ ಅಲ್ಲಿಗೆ ಮಿಸ್ಟರ್ ಪಾಪ್ಯುಲರ್ ಕೂಡ ಬರ್ತಾರೆ. ಆಗ ಅವರು ಇಲ್ಲಿ ಏನ್ ನಡೀತಿದೆ ಅಂತ ಕೇಳ್ತಾ ಇರ್ತಾರೆ. ಅದಕ್ಕೆ ಅಲ್ಲೊಬ್ಬ ಇರೋ ಎಂಪ್ಲಾಯಿ ಹೇಳ್ತಾನೆ, ನಾವು ಹಾಲಿಡೇಸ್ಗೆ ಡೇಟ್ ನ ಚೂಸ್ ಮಾಡ್ತಾ ಇದೀವಿ, ನಿನ್ಗೆ ಯಾವ ಡೇಟ್ ಬೇಕು ಈಗಲೇ ಹೇಳ್ಬಿಡು ಅಂತ ಕೇಳ್ತಾ ಇರ್ತಾರೆ. ಅದಕ್ಕೆ ಅವನು ಹೇಳ್ತಾನೆ, ನನ್ಗೆ ಯಾವ ಹಾಲಿಡೇಸು ಬೇಡ, ನಾನು ಯಾವ ಹಾಲಿಡೇಸ್ ಕೂಡ ತಗೊಳ್ಳೋದಿಲ್ಲ, ಯಾಕೆಂದ್ರೆ ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡ್ತೀನಿ, ಮನೆಗೆ ಹೋಗಿ ರೆಸ್ಟ್ ಮಾಡ್ತೀನಿ, ಅದೇ ನನಗೆ ಪರ್ಫೆಕ್ಟ್ ಹಾಲಿಡೇ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಅಲ್ಲಿರೋ ಒಬ್ಳು ಎಂಪ್ಲಾಯಿಗೆ ಫುಲ್ಲು ಕೋಪ ಬಂದ್ಬಿಡುತ್ತೆ. ನೀನ್ ಇದಂತಾನೆ ಯಾಕೆ ಮಾಡ್ತೀಯ, ಅದನ್ನು ಬಿಟ್ಬಿಡು, ಯಾವಾಗ್ಲೂ ಇಲ್ಲೇ ಕೆಲಸ ಮಾಡ್ಕೊಂಡಿರೋ ಹಾಗೆ ಹೇಗೆ ಅಂತ ಅವನು ಕೋಪದಲ್ಲಿ ಹೇಳ್ತಾ ಇರ್ತಾನೆ. ಅದೇ ಟೈಮಿಗೆ ಅಲ್ಲಿಗೆ ಸೆಕ್ರೆಟರಿ ಕಿಮ್ ಮತ್ತೆ ಹೀರೋ ಕೂಡ ಬರ್ತಾರೆ. ಹೀರೋಗೆ ಎಲ್ಲರೂ ಅಲ್ಲಿ ಗ್ರೀಟ್ ಮಾಡ್ತಾರೆ. ಹೀರೋ ಒಳಗಡೆ ಹೋದ್ಮೇಲೆ ಮಿಸ್ ಯಾಂಗ್ ಓಕೆ ಅವರು ಕೇಳ್ತಾರೆ, ನೀವ್ ಯಾವಾಗ ರಜೆ ತಗೋತಿದ್ದೀರಾ ಸೆಕ್ರೆಟರಿ ಕಿಮ್ ಅಂತ. ಅದಕ್ಕೆ ಅವಳು ಹೇಳಕ್ ಮುಂಚೆನೆ ಮಿಸ್ ಪಾಂಗು ಹೇಳ್ಬಿಡ್ತಾಳೆ, ಇನ್ನೇನು ಅವರು ಕೆಲಸ ಬಿಡ್ತಿದಾರಲ್ಲ, ಅವ್ರೇನು ಹಾಲಿಡೇಸ್ ನ ರಜೆ ತಗೊಳ್ಳಲ್ಲ ಬಿಡು, ಇನ್ನೇನು ಒಂದ್ ವಾರ ಉಳ್ಕೊಂಡಿದೆ ಅಂತ ಹೇಳ್ತಾ ಇರ್ತಾರೆ. ಆಗ ಅವಳಿಗೆ ಫ್ಲಾಶ್ ಆಗುತ್ತೆ, ಹೌದು ನಾನು ಕೆಲಸ ಬಿಡ್ತಿದ್ದೀನಿ, ಇದನ್ನಂತೂ ನಾನು ಮರ್ತೆ ಹೋಗ್ಬಿಟ್ಟಿದ್ನಲ್ಲ ಅಂತ ಅವಳು ಯೋಚನೆ ಮಾಡ್ತಿರ್ತಾಳೆ. ಇಲ್ಲಿ ಸೆಕ್ರೆಟರಿ ಕಿಮ್ಮು ಪಾಸ್ಟ್ ಅಲ್ಲಿ ನಡೆದಿರೋ ಘಟನೆನ ನೆನ್ಸ್ಕೊತಾ ಇರ್ತಾಳೆ. ಸೆಕ್ರೆಟರಿ ಕಿಮ್ಮು ಕೆಲಸ ಬಿಡ್ತೀನಿ ಅಂತ ಹೇಳಿದಾಗ ಹೀರೋ ಹೇಳಿದ ಮಾತುಗಳು ಅವಳಿಗೆ ನೆನಪಾಗ್ತಿರುತ್ತೆ. ನೀನು ನಾನು ಸ್ಟಾರ್ಟಿಂಗ್ ಕೆಲಸ ಸ್ಟಾರ್ಟ್ ಮಾಡಿದಾಗಿಂದ ನೀನು ನನ್ನ ಅಸಿಸ್ಟ್ ಮಾಡ್ತಿದ್ಯಾ, ಈಗ ನೀನು ಸಡನ್ ಆಗಿ ಬಿಟ್ಬಿಟ್ರೆ ನನಗೆ ತುಂಬಾ ಕಷ್ಟ ಆಗುತ್ತೆ, ನೀನು ಯಾಕೆ ಇಷ್ಟೊಂದು ಸೆಲ್ಫಿಶ್ ಆಗಿದ್ಯಾ ಹಾಗೆ ಹೀಗೆ ಅಂತ ಹೇಳಿದ್ದು ಅವಳಿಗೆ ನೆನಪಾಗುತ್ತೆ. ಆಗ ಅವಳೇ ಹೇಳ್ಕೊತಿರ್ತಾಳೆ, ಅವರು ನಾನು ಮತ್ತೆ ಕೆಲಸ ಬಿಡ್ತೀನಿ ಅಂದ್ರೆ ಪಕ್ಕ ಅವರು ನನ್ನ ತಡಿತಾರೆ, ಅದಲ್ಲದೆ ಇವಾಗ ಅವರು ಬುಲ್ಡೋಸರ್ ಮೂಡಲ್ ಕೂಡ ಇದ್ದಾರೆ, ಅವರು ಏನಾದ್ರೂ ನನ್ನ ಕೆಲಸನ ಬಿಡೋದಕ್ಕೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಅವಳು ಸ್ಮೈಲ್ ಮಾಡ್ತಿರ್ತಾಳೆ. ಅದೇ ಟೈಮಿಗೆ ಅಲ್ಲಿಗೆ ಕಿಮಿಜಾ ಕೂಡ ಬರ್ತಾಳೆ.
ಕಿಮ್ ಅವರೇ ಇದು ತಗೊಳ್ಳಿ, ಸ್ಟ್ರಾಟಜಿ ಡಿಪಾರ್ಟ್ಮೆಂಟ್ ಇಂದ ರಿಪೋರ್ಟ್ ತಗೊಂಡ್ಬಂದಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಅವಳು ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಅದನ್ನ ಹೀರೋ ಹತ್ರ ತಗೊಂಡ್ ಹೋಗ್ತಾಳೆ. ಈಗ ಸೆಕ್ರೆಟರಿ ಕಿಮ್ ಆ ಡಾಕ್ಯುಮೆಂಟ್ಸ್ ನ ಹೀರೋಗೆ ಕೊಟ್ಬಿಟ್ಟು ಹೇಳ್ತಾ ಇರ್ತಾಳೆ, ಇದು ಫೈನಲ್ ಕಾಂಟ್ಯಾಕ್ಟ್, ಫೈನಲ್ ರಿಪೋರ್ಟ್ ಪ್ಯಾರಿಸ್ ಅವ್ರದ್ದು. ಇದನ್ನ ಲೀಗಲ್ ಟೀಮೇ ಖುದ್ದಾಗಿ ಚೆಕ್ ಮಾಡಿದ್ದಾರೆ. ಅವರು ಯಾವ್ದೇ ತರ ಮುಂದೆ ಪ್ರಾಬ್ಲಮ್ ಮಾಡಬಾರ್ದು ಅಂತ ಹೇಳ್ತಾ ಇರ್ತಾಳೆ. ಆಗ ಅವನು ಅದಕ್ಕೆ ಸ್ಮೈಲ್ ಮಾಡ್ಬಿಟ್ಟು ಹೇಳ್ತಿರ್ತಾನೆ, ಇದನ್ನ ನಾನು ಹೇಗೆ ಡೀಲ್ ಮಾಡ್ತಿದ್ನೋ ನೀನು ಕೂಡ ಅದೇ ತರ ಡೀಲ್ ಮಾಡಿದ್ಯಾ ಅಲ್ವಾ ಅಂತ ಹೇಳ್ಬಿಟ್ಟು ಅವನು ಕೂಡ ಸ್ಮೈಲ್ ಮಾಡ್ತಿರ್ತಾನೆ. ಅದಕ್ಕೆ ಅವಳು ಹಾ ಪಕ್ಕ ಅಂತ ಹೇಳ್ತಾ ಇರ್ತಾಳೆ. ಇಲ್ಲಿ ಹೀರೋ ಕೇಳ್ತಾ ಇರ್ತಾನೆ, ಈಗ ಲಂಚ್ಗೆ ಏನಾದ್ರು ಪ್ಲಾನ್ ಇದೆಯಾ ಅಂತ. ಅದಕ್ಕೆ ಅವಳು ಹೇಳ್ತಿರ್ತಾಳೆ, ಹಾ ನಿಮ್ದೊಂದು ಶೆಡ್ಯೂಲ್ ಇದೆ, ನೀವು ಇವಾಗ ಒಂದು ನ್ಯೂ ರೆಸ್ಟೋರೆಂಟ್ ಓಪನಿಂಗಿಗೆ ಹೋಗ್ಬೇಕು, ನಿಮ್ ಫ್ಯಾಮಿಲಿ ಮೆಂಬರ್ ಒಬ್ರು ಓಪನ್ ಮಾಡಿದ್ರೆ ಅಲ್ಲಿಗೆ ಹೋಗ್ಬೇಕು ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಹೀರೋ ಹೇಳ್ತಾನೆ, ಒಂದ್ ಕೆಲಸ ಮಾಡು, ನೀನು ನನ್ನ ಜೊತೆ ಬಾ ಅಂತ. ಅದಕ್ಕೆ ಅವಳು ಕೇಳ್ತಾಳೆ, ನಾನಾ ಅಂತ. ಅದಕ್ಕೆ ಅವನು ಹೇಳ್ತಾನೆ, ನಿನ್ಗೆ ನನ್ನ ಒಬ್ರು ಫ್ರೆಂಡ್ ಇದ್ದಾರೆ, ಅವ್ರನ್ನ ನಿನ್ ಜೊತೆ ಮೀಟ್ ಮಾಡಿಸ್ಬೇಕು ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಅವಳು ಹಾ ಸರಿ ಆಯ್ತು ನಾನು ಬರ್ತೀನಿ ಅಂತ ಸ್ಮೈಲ್ ಮಾಡಿ ಸೀನ್ ಶಿಫ್ಟ್ ಆಗಿ ಆ ರೆಸ್ಟೋರೆಂಟ್ಗೆ ಹೋಗ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಸೆಕ್ರೆಟರಿ ಕಿಮ್ಮು ಹೇಳ್ತಾ ಇರ್ತಾಳೆ, ಇದು ಎಷ್ಟು ಜಾಗ ಚೆನ್ನಾಗಿದೆ, ಇಲ್ಲಿ ಎಷ್ಟು ಸೈಲೆನ್ಸ್ ಇದೆ. ನಾನು ಫಸ್ಟ್ ಅನ್ಕೊಂಡಿದ್ದೆ ನಿಮ್ ಫ್ಯಾಮಿಲಿ ಮೆಂಬರ್ ಮಾಡ್ತಿರೋದು ಅಂದ್ರೆ ತುಂಬಾ ಫ್ಯಾನ್ಸಿ ಜಾಗದಲ್ಲಿ ಮಾಡಿರ್ತಾರೆ ಅಂತ, ಬಟ್ ಆದ್ರೆ ಇದು ನಿಜವಾಗ್ಲೂ ಹಾಗೆ ಇಲ್ವೇ ಇಲ್ಲ, ಇದು ತುಂಬಾ ಟೋಟಲಿ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಹೀರೋ ಹೇಳ್ತಾನೆ, ನಿನಗೆ ಗೊತ್ತಾ ಜಾಯುಂಗ್ ಗ್ರೂಪ್ಗೆ ನನ್ನ ಫ್ರೆಂಡ್ ನ ಓನರ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರು, ಬಟ್ ಅದನ್ನೆಲ್ಲ ಮೀರಿ ಇಲ್ಲಿ ರೆಸ್ಟೋರೆಂಟ್ ನ ಓಪನ್ ಮಾಡಿರೋದು ಅಂತ ಹೇಳ್ತಾ ಇರ್ತಾರೆ. ಈಗ ಅವನು ತೋರಿಸ್ತಿರ್ತಾನೆ, ನೋಡು ಅಲ್ಲಿದ್ದಾರೆ ನನ್ನ ಫ್ರೆಂಡು ಅಂತ. ಅವಳು ಓಡ್ ಬಂದು ಲೀ ಅಂತ ಹೋಗಿ ಹೀರೋನ ಹಗ್ ಮಾಡ್ಕೋತಾಳೆ. ಆಗ ಸೆಕ್ರೆಟರಿ ಕಿಮ್ಮು ಯೋಚನೆ ಮಾಡ್ತಿರ್ತಾರೆ, ಇವ್ರು ಅವಾಗಿಂದ ನನ್ನ ಫ್ರೆಂಡು ಅಂತ ಹೇಳಿದಾಗ ನಾನು ಮೋಸ್ಟ್ಲಿ ಯಾರೋ ಹುಡುಗ ಇರಬೇಕು ಅಂತ ಅನ್ಕೊಂಡಿದ್ದೆ, ಇಲ್ಲಿ ನೋಡಿದ್ರೆ ಇವರು ಹುಡುಗಿ ಇದ್ದಾರೆ ಅಂತ ಹೇಳ್ತಾ ಇರ್ತಾಳೆ. ಆಗ ಅವರು ಕೇಳ್ತಾ ಇರ್ತಾರೆ, ಇವ್ರ್ಯಾರು ನಿನ್ ಜೊತೆ ಬಂದಿರೋರು ಅಂತ. ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಇವರು ನನ್ನ ಗರ್ಲ್ ಫ್ರೆಂಡು ಅಂತ. ಅದಕ್ಕೆ ಅವಳು ಫುಲ್ಲು ಶಾಕ್ ಆಗ್ಬಿಡ್ತಾಳೆ, ಇನ್ನು ನಿನ್ ಗರ್ಲ್ ಫ್ರೆಂಡಾ ಅಂತ. ಇಲ್ಲಿ ಹೀರೋ ಹೇಳ್ತಿರ್ತಾನೆ, ನನ್ನಂತ ಪರ್ಫೆಕ್ಟ್ ಗಾಯ್ಗೆ ಒಬ್ರು ಪರ್ಫೆಕ್ಟ್ ಗರ್ಲ್ ಫ್ರೆಂಡ್ ಇರ್ಬೇಕಲ್ವ, ಅದೇ ಇದು ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ಮು ಫುಲ್ ಸ್ಮೈಲ್ ಮಾಡ್ತಾ ಇರ್ತಾಳೆ. ಆಗ ಅವಳು ಹೇಳ್ತಾ ಇರ್ತಾಳೆ, ಫಾರ್ ದ ಫಸ್ಟ್ ಟೈಮ್ ನೀನ್ ಯಾರೋ ನಿನ್ ಗರ್ಲ್ ಫ್ರೆಂಡ್ ಅಂತ ಕರ್ಕೊಂಡ್ಬಂದು ನನ್ನ ಹತ್ರ ಇಂಟ್ರೊಡ್ಯೂಸ್ ಮಾಡ್ತಿರೋದು, ನಾನಂತೂ ಖುಷಿಯಾಗಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಅದೇ ಟೈಮಿಗೆ ಸೆಕ್ರೆಟರಿ ಕಿಮ್ಮು ಅವಳು ಇಂಟ್ರೊಡ್ಯೂಸ್ ಮಾಡ್ಕೊಡ್ತಿರ್ತಾಳೆ, ನನ್ನ ಹೆಸರು ಕಿಮಿಸೋ ಅಂತ. ಅದಕ್ಕೆ ಅವಳು ಕೂಡ ಹೇಳ್ತಾ ಇರ್ತಾಳೆ, ನನ್ನ ಹೆಸರು ಜಯುಂಗ್ ಮಿನ್ ಅಂತ. ಅದಕ್ಕೆ ನಾನು ನಿಮ್ಮನ್ನ ನೋಡಿ ನಿಜವಾಗ್ಲೂ ತುಂಬಾ ಖುಷಿಯಾಗಿದ್ದೀನಿ, ನೀವು ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಿದ್ದೀರಾ, ನೀವು ತುಂಬಾ ಪ್ರಿಟಿ ಆಗಿದ್ದೀರಾ ಅಂತ ಹೇಳ್ತಾ ಇರ್ತಾಳೆ. ಈಗಲೂ ಕೂಡ ಅದೇ ತರ ಕೋಪಿಸ್ತಾನ, ನೀನು ಮೊದ್ಲು ತರನೇನಾ ಅಂತ ಆ ಲೇಡಿ ಹೇಳ್ತಾ ಇರ್ತಾರೆ. ನಿಂದೊಂದು ಐಕಾನಿಕ್ ಡೈಲಾಗ್ ಇದೆಯಲ್ಲ ಅವರ ಅಂತ, ಅದನ್ನು ಈಗಲೂ ಹೇಳ್ತಿರ್ತೀಯ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಹೀರೋ ಹೇಳ್ತಾನೆ, ನಾನು ಫಸ್ಟ್ ಆಫ್ ಆಲ್ ನಿನ್ ತರ ಅಂತೂ ಹೇಳೋದಿಲ್ಲ, ನಾನು ಈ ತರ ಹೇಳ್ತೇನೆ ಅಂತ. ಅವರು ಕೂಡ ಅವರ ಅಂತ ಕಿರ್ಚ್ತಾರೆ. ಆಗ ಸೆಕ್ರೆಟರಿ ಕಿಮ್ಮು ನೋಡ್ಬಿಟ್ಟು, ಇದನ್ನ ನೀವು ಬೇರೆ ಹುಡುಗಿರ್ ಮುಂದೆ ಕೂಡ ಮಾಡಿದೀರಾ ಹಾಗಾದ್ರೆ ಅಂತ ಅವಳು ಫುಲ್ ಗುರಾಯಿಸ್ಕೊಂಡು ಹೀರೋನ ನೋಡ್ತಾ ಇರ್ತಾಳೆ. ಈಗ ಬನ್ನಿ ರೆಸ್ಟೋರೆಂಟ್ ಒಳಗಡೆ ಹೋಗೋಣ ಅಂತ ಆ ಲೇಡಿ ಅವರಿಬ್ರು ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಅವರಿಬ್ರನ್ನ ಕೂರಿಸ್ಬಿಟ್ಟು ಅವ್ರಿಗೆ ಅಂತ ನೂಡಲ್ಸ್ ನ ತಗೊಂಡ್ಬಂದು ಕೊಡ್ತಾಳೆ, ಇದನ್ನ ತಿನ್ನಿ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಸೆಕ್ರೆಟರಿ ಕಿಮ್ಮು ಊಟ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇರ್ತಾಳೆ. ಆಗ ಅವಳು ಹೇಳ್ತಿರ್ತಾಳೆ, ಸದ್ಯ ನಿನ್ಗೆ ಈಗಾದ್ರೂ ಗರ್ಲ್ ಫ್ರೆಂಡ್ ಸಿಕ್ಕಿದ್ರೆ, ನಾನೇನಾದ್ರೂ ಅನ್ಕೊಂಡೆ ಮೋಸ್ಟ್ಲಿ ನಿಂಗೆ ಯಾರು ಸಿಗ್ಲಿಲ್ಲ ಅಂದ್ರೆ ನೀನು ನನ್ನೇ ಮದ್ವೆ ಆಗ್ಬಿಡ್ತೀನೋ, ನನ್ನನ್ನೇ ಪ್ರೀತಿಸ್ತೀನೋ ಅಂತ ಅನ್ಕೋಬಿಟ್ಟಿದೆ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಹೀರೋ ಹೇಳ್ತಾನೆ, ನಿನ್ ತಲೆಯಲ್ಲಿ ಈ ತರ ಖಾಲಿ ಪದಗಳು ಯಾಕೆ ಯಾವಾಗ್ಲೂ ಓಡ್ತಾನೆ ಇರುತ್ತೆ ಅಂತ. ಅದಕ್ಕೆ ಆ ಲೇಡಿ ಹೇಳ್ತಾಳೆ, ಯಾಕೆ ನಿನ್ಗೆ ಮರ್ತೋಯ್ತಾ, ನೀನು ಚಿಕ್ಕ ವಯಸ್ಸಲ್ಲಿ ನನಗೆ ಒಂದ್ಸತಿ ನನ್ನ ಮದ್ವೆ ಆಗುವಂತ ಪ್ರಪೋಸ್ ಮಾಡಿದೆ ನೆನ್ಪಿದ್ಯಾ ಅಂತ ಹೇಳ್ತಾ ಇರ್ತಾಳೆ. ಆಗ ಸೆಕ್ರೆಟರಿ ಕಿಮ್ಮು ಅವರಿಬ್ರು ಫುಲ್ ಶಾಕ್ ಅಲ್ಲಿ ನೋಡ್ತಾ ಇರ್ತಾಳೆ. ಆಗ ಆ ಲೇಡಿ ಹೇಳ್ತಾಳೆ, ಅವಾಗ ನಾವು 5 years ಇದ್ವಿ, ಅವಾಗ ಅವನು ಈ ಮಾತನ್ನ ನನಗೆ ಹೇಳಿದ್ದು ಅಂತ ಹೇಳ್ಬಿಟ್ಟು ಅವಳು ನಗ್ತಾ ಇರ್ತಾಳೆ. ಅಲ್ಲಿ ಯಾರೋ ಒಬ್ರು ಕಸ್ಟಮರ್ಸ್ ಇನ್ನೂ ಸ್ವಲ್ಪ ಪಿಕಲ್ ಸಿಗುತ್ತಾ ಅಂತ ಕೇಳ್ತಾ ಇರ್ತಾರೆ. ಅದಕ್ಕೆ ಆ ಲೇಡಿ ಅಲ್ಲಿಂದ ಎದ್ದೋಗ್ತಾಳೆ. ಇಲ್ಲಿ ಸೆಕ್ರೆಟರಿ ಕಿಮ್ಮು ಫುಲ್ ಕೋಲ್ಡ್ ಲುಕ್ ಇಂದ ನೋಡ್ತಾ ಇರ್ತಾಳೆ. ಈಗ ಹೀರೋಗೆ ಫುಲ್ ಚಳಿ ಆಗ್ತಿದ್ದಿಲ್ಲ ಯಾಕೆ ಅಂತ ಸೆಕ್ರೆಟರಿ ಕಿಮ್ ಕಡೆ ತಿರುಗಿದಾಗ ಅವಳು ಫುಲ್ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾಳೆ. ಆಗ ಹೀರೋ ಹೇಳ್ತಾನೆ, ನಾನು ನಿನ್ ಜೊತೆನೇ ಇರುವಾಗ ನೀನ್ ಯಾಕೆ ಈ ತರ ರಿಯಾಕ್ಷನ್ ಕೊಡ್ತಿದ್ಯಾ, ನೀನು ಯಾವಾಗ್ಲೂ ನಾನು ನಿನ್ ಜೊತೆ ಇದ್ದಾಗ ನೀನು ಹ್ಯಾಪಿಯಾಗಿರ್ಬೇಕಲ್ವಾ ಅಂತ ಕೇಳ್ತಾ ಇರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಿರ್ತಾಳೆ, ನೀವು ನಿಜವಾಗ್ಲೂ 5 years ಇದ್ದಾಗಲೂ ಅವ್ರಿಗೆ ನೀವು ಪ್ರಪೋಸ್ ಮಾಡಿದ್ರಾ, ನಿಜ ನಂಗೆ ಇದನ್ನ ನಂಬಕ್ಕೆ ಆಗ್ತಿಲ್ಲ, ನೀವು ಅಷ್ಟೊಂದು ಫ್ರೆಂಡ್ಲಿ ಆಗಿದ್ರಾ ಹಾಗೆ ಹೇಗೆ ಅಂತ ಕೇಳ್ತಾ ಇರ್ತಾಳೆ. ಅದಕ್ಕೆ ಹೀರೋ ಹೇಳ್ತಾನೆ, ನೀನು ಕೂಡ ನನಗೆ 5 years ಇದ್ದಾಗಲೇ ಕೂಡ ಪ್ರಪೋಸ್ ಮಾಡಿದ್ದೆ ಅಲ್ವಾ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ನೀವು ಅವ್ರನ್ನ ನನ್ನ ಜೊತೆ ಕಂಪೇರ್ ಮಾಡಬೇಡಿ, ಅದು ಅಲ್ಲದೆ ನೀವು ನನ್ನ ಸೇವ್ ಮಾಡಿದ್ರಿ ಅಂತ ನಾನು ನಿಮ್ಗೆ ಪ್ರಪೋಸ್ ಮಾಡಿದ್ದು ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಹೀರೋ ಹೇಳ್ತಾನೆ. ಆಗ ಹೀರೋಗೆ ಹೇಳಕ್ಕೆ ಬಿಡದೆ ಸೆಕ್ರೆಟರಿ ಕಿಮ್ ಕಂಟಿನ್ಯೂ ಮಾಡ್ತಾ ಹೇಳ್ತಾ ಇರ್ತಾಳೆ, ನಾನೇನೋ ನೀವು ನನ್ನ ಕಾಪಾಡಿದ್ರಿ ಅಂತ ನಿಮಗೆ ಪ್ರಪೋಸ್ ಮಾಡಿದ್ದು, ಆದ್ರೆ ನೀವು ಡೈರೆಕ್ಟ್ ಆಗಿ ಆ ಲೇಡಿಯ ಜೊತೆ ಫ್ಲರ್ಟಿಂಗ್ ಮಾಡ್ತಿದ್ರಿ, ನಿಜ ನೀವು ಈ ತರ ಅಂತ ಅನ್ಕೊಂಡಿರ್ಲಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಹೀರೋ ಹೇಳ್ತಾನೆ, ಒಂದ್ ನಿಮಿಷ ಇರು, ನೀನೇನಾದ್ರೂ ನನ್ನಿಂದ ಜಲಸ್ ಆಗಿದ್ಯಾ ಹಾಗೆ ಹೇಗೆ ಅಂತ ಕೇಳ್ತಾ ಇರ್ತಾರೆ. ಅದಕ್ಕೆ ಸೆಕ್ರೆಟರಿ ಕಿಮ್ಮು ಜೋರಾಗಿ ನಗ್ತಾ ಇರ್ತಿರ್ತಾಳೆ, ಏನು ಜಲಸ, ನಾನೇನು ಚಿಕ್ಕ ಹುಡುಗಿನ ಜಲಸ್ ಆತರಲ್ಲ ಏನು ಇಲ್ವೇ ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ಅವಳು ಹಂಗಂತ ಹೇಳ್ತಾ ಜೋರಾಗಿ ಹಾಗಂತ ಹೇಳ್ಬಿಟ್ಟು ಸೆಕ್ರೆಟರಿ ಕಿಮ್ಮು ಅಲ್ಲಿರೋ ನೂಡಲ್ಸ್ ಗಳನ್ನ ಜಾಸ್ತಿ ಬಾಯಿಗೆ ಹಾಕೋತಾ ಇರ್ತಾರೆ. ಅವಳು ಬಾಯಿ ಹತ್ರ ಎಲ್ಲ ಸ್ವಲ್ಪ ಅದು ಸಾಸು ಆಗಿರುತ್ತೆ. ಅದಕ್ಕೆ ಹೀರೋ ಟಿಶ್ಯೂ ಪೇಪರ್ನ ತಕೊಳ್ಬೇಕು ಅಂತ ಹೋಗ್ತಾನೆ. ಆದ್ರೆ ಸೆಕ್ರೆಟರಿ ಕಿಮ್ಮು ಪಟ್ಟಂತ ಟಿಶ್ಯೂ ಪೇಪರ್ ತಗೊಂಡು ಬಾಯನ್ನೆಲ್ಲ ಒರೆಸ್ಕೋತಾ ಇರ್ತಾಳೆ. ಆಗ ಹೀರೋ ಹೇಳ್ತಿರ್ತಾನೆ, ನಿಂಗೆ ಮೊದಲೇ ಹೇಳ್ದೆ ಅಲ್ವಾ ನನಗೆ ನಿನ್ನನ್ನ ಕೇರ್ ಮಾಡೋದಕ್ಕೆ ಬಿಡು ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಇದ್ರ ಅಭ್ಯಾಸ ಎಲ್ಲ ನನ್ಗಿಲ್ಲ ಅಂತ. ಅದೇ ಟೈಮ್ಗೆ ಆ ಲೇಡಿ ಕೂಡ ಅಲ್ಲಿಗೆ
ಬರ್ತಾಳೆ. ಅವಳ ಹತ್ರ ಒಂದು ದೊಡ್ಡ ಜಾರ್ ಬಾಕ್ಟಲ್ ಇರುತ್ತೆ. ಅದನ್ನ ಹೀರೋಗೆ ಕೊಟ್ಬಿಟ್ಟು ಇದನ್ನ ತಕ್ಕೊಡು ಅಂತ ಕೇಳ್ತಾ ಇರ್ತಾಳೆ. ಅದಕ್ಕೆ ಹೀರೋ ಹೇಳ್ತಾನೆ, ನಿಂಗೆ ಗೊತ್ತಲ್ವಾ ನಾನು 1 ಗಂಟೆಗೆ ಇಷ್ಟು ಡಾಲರ್ಸ್ನ ಅರ್ನ್ ಮಾಡ್ತೀನಿ, ನೀನು ನನಗೆ ಇಷ್ಟು ಪೇ ಮಾಡಿದ್ರೆ ಮಾತ್ರನೇ ನಿನ್ಗೆ ಹೆಲ್ಪ್ ಮಾಡೋದು ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಆ ಲೇಡಿ ಹೇಳ್ತಿರ್ತಾಳೆ, ಸುಮ್ಮನೆ ನನಗೆ ತಕ್ಕೊಡು, ನನ್ನ ರೇಗಿಸ್ಬೇಡ, ನಿಜವಾಗ್ಲೂ ನನ್ನ ಕೈಲಿ ಚೆನ್ನಾಗಿ ವಧೆ ತಿಂತೀಯ ಅಂತ ಹೇಳ್ತಾ ಇರ್ತಾರೆ. ಆಗ ಹೀರೋ ಅದನ್ನ ಇಸ್ಕೊಂಡು ಓಪನ್ ಮಾಡಿ ಕೊಡ್ತಾನೆ. ಇದನ್ನ ನೋಡಿ ಸೆಕ್ರೆಟರಿ ಕಿಮ್ಗೆ ಫುಲ್ಲು ಕೋಪ ಬರ್ತಿರುತ್ತೆ. ಅವಳಂತೂ ಆ ಪ್ಲೇಟ್ ಅಲ್ಲಿ ಫೋಕ್ ತಗೊಂಡು ಚೆನ್ನಾಗಿ ಚುಚ್ತಾ ಇರ್ತಾಳೆ. ಇದನ್ನ ನೋಡಿ ಅವ್ರಿಬ್ರಿಗೂ ಫುಲ್ಲು ನಗು. ಹೀರೋ ಮತ್ತೆ ಸೆಕ್ರೆಟರಿ ಕಿಮ್ ಲಂಚ್ ಮುಗಿಸ್ಕೊಂಡು ಹೊರಗಡೆ ಬರ್ತಾರೆ. ಆಗ ಆ ಲೇಡಿ ಕೇಳ್ತಾ ಇರ್ತಾರೆ, ಈಗ ನಿನ್ಗೆ ಹೇಳು ಈ ಪ್ಲೇಸ್ ಹೇಗೆ ಅನಿಸ್ತು, ನಿನ್ಗೆ ನಾನು ಮಾಡ್ತಿರೋ ಅಡುಗೆ ಎಲ್ಲ ಇಷ್ಟ ಆಯ್ತಾ ಹಾಗೆ ಹೇಗೆ ಅಂತ ಅದ್ರ ಬಗ್ಗೆ ಕೇಳ್ತಾ ಇರ್ತಾರೆ. ಅದಕ್ಕೆ ಹೀರೋ ಹೇಳ್ತಾರೆ, ಹಾ ಜಾಗ ಏನೋ ಚೆನ್ನಾಗಿದೆ, ನಿನ್ ಬಿಸ್ನೆಸ್ ಕೂಡ ತುಂಬಾ ಚೆನ್ನಾಗಿ ನಡೀತಿದೆ ಅಂತ ಹೇಳ್ತಾ ಇರ್ತಾರೆ. ಅದೇ ಟೈಮಿಗೆ ಸೆಕ್ರೆಟರಿ ಕಿಮ್ಗೆ ಕಾಲ್ ಬರುತ್ತೆ. ಒಂದೇ 1 ನಿಮಿಷ ಅಂತ ಎಕ್ಸ್ಕ್ಯೂಸ್ ಕೇಳಿ ಅವಳು ಅಲ್ಲಿಂದ ಹೋಗ್ತಾಳೆ. ಆಗ ಹೀರೋ ಹೇಳ್ತಿರ್ತಾನೆ, ಜಾಗ ಏನೋ ಚೆನ್ನಾಗಿದೆ ಬಟ್ ನಿನ್ಗೆಲ್ಲ ಓಕೆನಾ ಅಂತ ಕೇಳ್ತಾ ಇರ್ತಾನೆ. ಅದಕ್ಕೆ ಅವಳು ಹೇಳ್ತಾಳೆ, ನನ್ನ ಫೀಲಿಂಗ್ಸ್ನ ಮತ್ತು ನನ್ನ ಆಂಬಿಷನ್ಸ್ನ ಯಾರೂ ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ, ಯಾರು ನನ್ನ ಆಂಬಿಷನ್ಸ್ನ ಅರ್ಥ ಮಾಡ್ಕೊಳ್ಳಲ್ಲ, ನನ್ನ ಆಸೆ ಕನಸುಗಳು ಯಾರು ಅರ್ಥ ಮಾಡ್ಕೊಳ್ಳಲ್ಲ, ಆದರೂ ಪರವಾಗಿಲ್ಲ, ನಾನು ಏನು ಮಾಡಬೇಕು ಅಂದ್ಕೊಂಡಿದ್ದೀನೋ ನಾನು ಅದನ್ನೇ ಮಾಡ್ತೀನಿ ಅಂತ ಹೇಳಿ ಅವಳು ಸ್ಮೈಲ್ ಮಾಡ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಮತ್ತೆ ಸೆಕ್ರೆಟರಿ ಕಿಮ್ಮು ಕಾರಲ್ಲಿ ಹೋಗ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಸೆಕ್ರೆಟರಿ ಕಿಮ್ಗೆ ಹೀರೋ ಮತ್ತೆ ಹೀರೋ ಫ್ರೆಂಡ್ ನಡುವೆ ನಡೆದಿದ್ದೆಲ್ಲ ನೆನೆಸ್ಕೊಂಡು ಅವಳಿಗೆ ಫುಲ್ಲು ಕೋಪ ಬರ್ತಿರುತ್ತೆ. ಅವಳ ಕೋಪದಲ್ಲಿ ನೀರು ಕುಡಿಬೇಕು ಅಂತ ಬ್ಯಾಗಿಂದ ಒಂದು ಬಾಟಲ್ನ ತೆಗಿತಾಳೆ. ಆಗ ಆ ಜಾರ್ ಓಪನ್ ಮಾಡ್ಕೊಟ್ಟಿದ್ದು ನೆನಪಾಗುತ್ತೆ. ಅದಕ್ಕೆ ಆ ಬಾಟಲ್ನ ತೆಗೆದ್ಬಿಟ್ಟು ಹೀರೋ ಕೈಲಿ ಕೊಟ್ಬಿಟ್ಟು ಇದನ್ನ ಹೇಳ್ತಿರ್ತಾಳೆ, ಇದನ್ನ ಓಪನ್ ಮಾಡಿ ಕೊಡೋಕ್ಕಾಗುತ್ತಾ ಓಪ ಅಂತ. ಅದಕ್ಕೆ ಹೀರೋ ಫುಲ್ಲು ಶಾಕಲ್ಲಿ ಒಂದ್ಸತಿ ರೋಡ್ ನೋಡೋದು, ಒಂದ್ಸತಿ ಸೆಕ್ರೆಟರಿ ಕಿಮ್ನ, ಒಂದ್ಸತಿ ಬಾಟಲ್ನ ಹೀಗೆ ಮಾಡ್ತಿರ್ತಾನೆ. ಆಗ ಅಲ್ಲಿ ರೆಡ್ ಸಿಗ್ನಲ್ ಬೀಳುತ್ತೆ. ಈಗ ಹೀರೋ ಸಡನ್ ಆಗಿ ಬ್ರೇಕ್ ಹಾಕ್ಬಿಟ್ಟು ಏನಂದ್ರೆ ಇನ್ನೊಂದ್ಸತಿ ಹೇಳು ಅಂತ ಕೇಳ್ತಾ ಇರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಅಂತಾಳೆ, ನಾನು ಹೇಳಿದ್ದು ಇದನ್ನ ತಕೊಂಡ್ ಕೊಡಿ ಓಪ ಅಂತ. ಅದಕ್ಕೆ ಹೀರೋ ಹೇಳ್ತಾನೆ, ಇದು ಇನ್ನೊಂದ್ಸತಿ ಒಂದೇ ಒಂದ್ಸತಿ ಹೇಳು, ನಾನು ಇದನ್ನ ರೆಕಾರ್ಡ್ ಮಾಡ್ಕೋತೀನಿ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ನೀವೇ ಹೇಳಿದ್ರಲ್ಲ ನೀವು ನನಗೆ ಹೆಲ್ಪ್ ಮಾಡಬೇಕು, ಅದಕ್ಕೆ ನಾನು ನಿಮ್ಗೆ ಇದೊಂದೇ ಒಂದು ಚಾನ್ಸ್ನ ಕೊಡ್ತಾ ಇದ್ದೀನಿ ಅಂತ. ಅದಕ್ಕೆ ಹೀರೋ ಹೇಳ್ತಾನೆ, ನಿಂಗೆ ಇದೆಲ್ಲ ಇಷ್ಟ ಆಗಲ್ವಲ್ಲ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ನನಗೂ ಇಷ್ಟ ಆಗಲ್ಲ, ಆದ್ರೆ ಇನ್ಮೇಲೆ ನಾವು ಇದನ್ನೆಲ್ಲ ಟ್ರೈ ಮಾಡ್ಬೇಕಲ್ವಾ ಅಂತ. ಇಲ್ಲಿ ಸೆಕ್ರೆಟರಿ ಕಿಮ್ ಹೇಳ್ತಿರ್ತಾಳೆ, ಹಾ ಇನ್ನೊಂದು ವಿಷಯ ನೀವು ಹೇಳ ಅಂತ ಅಂತಿರಲ್ಲ ಅದನ್ನ ನನ್ನ ಮುಂದೆ ಹೇಳ್ಬೇಡಿ, ಇನ್ಮೇಲೆ ನಂಗೆ ಅದು ಇಷ್ಟ ಆಗಲ್ಲ ಅಂತ ಅವಳು ತುಂಬಾ ಕೆಟ್ಟಾಗಿ ಹೇಳ್ತಾ ಇರ್ತಾಳೆ. ಅದಕ್ಕೆ ಹೀರೋಸ್ ಫುಲ್ಲು ಸ್ಮೈಲ್ ಮಾಡ್ತಿರ್ತಾನೆ. ಯಾಕೆ ಆಗ್ತಿದ್ದೀರಾ ಅಂತ ಕೇಳ್ತಾ ಇರ್ತಾಳೆ. ಅದಕ್ಕೆ ಅವನು ಹೇಳ್ತಾನೆ, ನಿಜ ನಿನ್ನ ಫೇಸಲ್ಲಿ ಇಷ್ಟೊಂದು ಜಲಸಿ ಕಾಣುತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ, ಇದನ್ನೆಲ್ಲ ರೆಕಾರ್ಡ್ ಮಾಡ್ಕೋಬೇಕು, ಎಷ್ಟು ಕ್ಯೂಟಾಗಿ ಕಾಣ್ತಿದ್ಯಾ ನೀನು, ಜಲಸ್ ಆದ್ರೆ ಸಖತ್ತು ಕ್ಯೂಟಾಗಿ ಕಾಣ್ತೀಯಾ ಹಾಗೆ ಹೇಗೆ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ಮು, ನಾನೇನು ಜಲಸ್ ಆಗಿಲ್ಲ ಹಾಗೆ ಹೇಗೆ ಅಂತ ಅವಳು ಕೂಡ ಹೇಳ್ತಿರ್ತಾಳೆ. ಮಧ್ಯೆ ಹೀಗೆ ಜಲಸಿ ಬಗ್ಗೆ ಡಿಸ್ಕಷನ್ ನಡೀತಾನೆ ಇರುತ್ತೆ. ಈಗ ಸೀನು ಶಿಫ್ಟ್ ಆಗಿ ಆಫೀಸ್ ನ ಪಾರ್ಕಿಂಗ್ ಲಾಟ್ ಅಲ್ಲಿ ತೋರಿಸ್ತಾರೆ. ಇಲ್ಲಿ ಸೆಕ್ರೆಟರಿ ಕಿಮ್ಮು ಫುಲ್ಲು ಕೋಪದಲ್ಲಿ ಬೇಗ ಬೇಗ ನಡ್ಕೊಂಡು ಓಡೋಗ್ತಾ ಇಲ್ಲಿ ಹೀರೋ ಸೆಕ್ರೆಟರಿ ಕಿಮ್ಗೆ ಫುಲ್ಲು ರೇಗಿಸ್ತಾ ಇರ್ತಾನೆ. ನಿನ್ ಬ್ಯಾಗು ತುಂಬಾ ಭಾರ ಇದೆ ಅನ್ಸುತ್ತೆ, ಈ ಓಪಾ ಬ್ಯಾಗ್ ನ ಹಿಡ್ಕೋಬಹುದಾ ಅಂತ ಕೇಳ್ತಾ ಇರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ಮು, ನೀವೇನ್ ಮಾತಾಡ್ತಿದ್ದೀರಾ ಅಂತ ಕೇಳ್ತಾ ಇರ್ತಾಳೆ. ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನಂಗೆ ಅನ್ಸುತ್ತೆ ನೀನು ಫುಲ್ಲು ಟಯರ್ಡ್ ಆಗ್ಬಿಡಿದ್ಯಾ ಅಂತ, ಓಪಾ ನಿನ್ನ ಎತ್ಕೋಬಹುದಾ ಅಂತ ಕೆಳಗಡೆ ಬಗ್ತಾ ಇರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ನಾನು ನಿಮ್ಗೆ ಜಾಸ್ತಿ ಹೇಳ್ಬಿಟ್ಟು ಅನ್ಸುತ್ತೆ, ನೀವು ಮೊದಲು ತರಾನೇ ಇರಿ ಅಂತ ಹೇಳ್ಬಿಟ್ಟು ಅವಳಲ್ಲಿಂದ ಕೋಪ ಮಾಡ್ಕೊಂಡು ಓಡೋಗ್ಬಿಡ್ತಾಳೆ. ಇಲ್ಲಿ ಹೀರೋ ಅಂತೂ ಫುಲ್ಲು ಬಿದ್ದು ಬಿದ್ದು ನಗ್ತಾ ಇರ್ತಾನೆ. ಅವನು ಗೋಡೆಗೆಲ್ಲ ಹೊಡ್ಕೋತಾ ಇರ್ತಾನೆ, ಅಷ್ಟು ಅವನ್ಗೆ ನಗು ಬರ್ತಾ ಇರುತ್ತೆ. ಕೂಕೊಂಡು ಹೇಳ್ತಾ ಇರ್ತಾನೆ, ಕಿಮಿಸು ಓಪಾಗೋಸ್ಕರ ವೇಟ್ ಮಾಡಲ್ವಾ, ನಿಂತ್ಕೋ ಅಂತ. ಈಗ ಸೀನು ಶಿಫ್ಟ್ ಆಗಿ ಹೀರೋ ತಂದೆನ ತೋರಿಸ್ತಾರೆ. ಇಲ್ಲಿ ಮಾರ್ಫೆಸ್ ಬರ್ದಿರೋ ಬುಕ್ ನ ಇಲ್ಲಿ ಹೀರೋ ತಂದೆ ಓದ್ತಾ ಇರ್ತಾರೆ. ಫುಲ್ ಇಂಟ್ರೆಸ್ಟಿಂಗ್ ಇಂದ ಆ ನೋವೆಲ್ ನ ಓದ್ತಾ ಇರ್ತಾರೆ. ಈಗ ಅಲ್ಲಿಗೆ ಮಾರ್ಫೆಸ್ ಮತ್ತೆ ಹೀರೋ ತಾಯಿ ಬರ್ತಾರೆ. ಇಲ್ಲಿ ಹೀರೋ ತಾಯಿ ಹೇಳ್ತಿರ್ತಾರೆ, ಎಷ್ಟೋ ದಿನ ಆದ್ಮೇಲೆ ನನ್ನ ಮಗನ ಜೊತೆ ಶಾಪಿಂಗಿಗೆ ಹೋಗಿ ನಾನಂತೂ ಫುಲ್ಲು ಹ್ಯಾಪಿ ಆಗಿದ್ದೀನಿ ಅಂತ ಹೇಳ್ತಾ ಇರ್ತಾರೆ. ಅಲ್ಲಿ ನೋಡಿದ್ರೆ ಅವ್ರ ಹಸ್ಬೆಂಡ್ ಫುಲ್ಲು ನಿದ್ದೆ ಹೊಡಿತಿರ್ತಾರೆ, ಫುಲ್ಲು ಗೋರ್ಕೆ ಕೂಡ ಹೊಡಿತಾ ಇರ್ತಾರೆ. ಆಗ ಅಲ್ಲಿ ಮಾರ್ಫೆಸ್ ಹೇಳ್ತಿರ್ತಾರೆ, ಮೋಸ್ಟ್ಲಿ ಅವರು ನನ್ನ ನಾವೆಲ್ನ ಓದ್ತಿದ್ರು ಅನ್ಸುತ್ತೆ ಅಂತ. ಅದಕ್ಕೆ ಅವ್ರ ತಾಯಿ ಹೇಳ್ತಿರ್ತಾರೆ, ಮೋಸ್ಟ್ಲಿ ಅವರು ಡೀಪ್ ಆಗಿ ಓದ್ತಿರ್ಬೇಕು, ನಿನಗೆ ನಿಜ ಗೊತ್ತು ಅವ್ರು ಯಾವುದೇ ನೋವೆಲ್ಸ್ನು 5 ಪೇಜಸ್ಗಿಂತ ಜಾಸ್ತಿ ಓದೋದಿಲ್ಲ, ಅಷ್ಟರಲ್ಲಿ ಅವ್ರಿಗೆ ನಿದ್ದೆ ಬಂದ್ಬಿಡುತ್ತೆ, ಮೋಸ್ಟ್ಲಿ ನಿನ್ನ ನೋವೆಲ್ನ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಓದ್ತಿರ್ಬೋದು ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಮಾರ್ಫೆಸ್ ಹೇಳ್ತಿರ್ತಾರೆ, ಹಾಗಾದ್ರೆ ಇವ್ರು ಈ ಕಂಪ್ನಿನ ಹೇಗೆ ನಡೆಸಿದ್ರು, ನಿಜ ಇದಂತೂ ಮಿಸ್ಟ್ರಿ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಅವ್ರ ತಾಯಿ ಎಲ್ಲಕ್ಕಿಂತ ನಿಮ್ ತಂದೆ ಸ್ವಲ್ಪ ಡಿಫ್ರೆಂಟ್ ಅಂತ ಹೇಳ್ಬಿಟ್ಟು ಅವರಿಬ್ರು ಸ್ಮೈಲ್ ಶಿಫ್ಟ್ ಆಗಿ ಮಿಸ್ ಪಾಂಗ್ ಮತ್ತೆ ಮಿಸ್ಟರ್ ಯಾಂಗ್ ನ ತೋರಿಸ್ತಾರೆ. ಇಲ್ಲಿ ಮಿಸ್ ಪಾಂಗ್ ಬಂದಿದ ತಕ್ಷಣ ಫುಲ್ಲು ನುಲಿತಾ ಹೇಳ್ತಿರ್ತಾಳೆ, ಏನಾಯ್ತು ಮಿಸ್ಟರ್ ಯಾಂಗ್ ಅಂತ. ಅದಕ್ಕೆ ಅವನು ಹೇಳ್ತಿರ್ತಾನೆ, ಇವತ್ತೇನಾದ್ರೂ ನೀವು ಸಂಜೆ ಫ್ರೀ ಇದ್ರೆ ನಾವಿಬ್ರು ಮ್ಯೂಸಿಕ್ಗೆ ಹೋಗೋಣ ಅಂತ. ಅದಕ್ಕೆ ಅವಳು ಹೇಳ್ತಿರ್ತಾಳೆ, ವಾವ್ ನಾನಂತೂ ಈ ಮ್ಯೂಸಿಕ್ ಕಾನ್ಸರ್ಟ್ಗೆ ಹೋಗ್ಬೇಕು ಅಂತ ತುಂಬಾ ದಿನದಿಂದ ಟ್ರೈ ಮಾಡ್ತಿದ್ದೆ, ಆದ್ರೆ ಆಗ್ತಾನೆ ಇರ್ಲಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಮಿಸ್ಟರ್ ಯಾಂಗ್ ಹೇಳ್ತಿರ್ತಾರೆ, ನಂಗೂ ಗೊತ್ತು, ಅದಕ್ಕೆ ನಾನು ಚೆನ್ನಾಗಿರೋ ಸೀಟ್ ಸಿಗ್ಬೇಕು ಅಂತ ತುಂಬಾ ಟ್ರೈ ಮಾಡಿ ನಿಮ್ಗೋಸ್ಕರ ಚೆನ್ನಾಗಿರೋ ಸೀಟ್ ನ ಬುಕ್ ಮಾಡಿ. ಅದಕ್ಕೆ ಮಿಸ್ಟರ್ ಯಾಂಗ್ ಕೆನೆನ ಹಿಡ್ಕೊಂಡು ಚಬ್ಬಿ ಮಾಡ್ತಾ ಇರ್ತಾಳೆ. ಅದೇ ಟೈಮಿಗೆ ಅಲ್ಲಿಗೆ ಮಿಸ್ಟರ್ ಜೋ ಮತ್ತೆ ಇನ್ನೊಬ್ರು ಎಂಪ್ಲಾಯಿ ಬರ್ತಾರೆ. ಅದನ್ನ ನೋಡಿ ಅವಳು ಜೋರಾಗಿ ಆ ಕೆನೆನ ಗೆಲ್ಬಿಟ್ಟು ಹೇಳ್ತಿರ್ತಾಳೆ, ನೀವು ಇನ್ನೊಂದ್ಸತಿ ಇದೇ ತಪ್ಪು ಮಾಡಿದ್ರೆ ನಿಜವಾಗ್ಲೂ ಚೆನ್ನಾಗಿರೋದಿಲ್ಲ, ನಿಮ್ನ ಹೊಡೆದಾಕ್ಬಿಡ್ತೀನಿ ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾಳೆ. ಆಗ ಮಿಸ್ಟರ್ ಜೋ ಕೇಳ್ತಿರ್ತಾರೆ, ಏನಾಯ್ತು, ಯಾಕೆ ಇಲ್ಲಿ ಈ ತರ ಜಗಳ ನಡೀತಿದೆ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಅವಳು ಹೇಳ್ತಾಳೆ, ಇದು ನಮ್ಮ ಮಧ್ಯದಲ್ಲಿ ನಡೀತಾ ಇರೋದು, ನೀವು ಇದರಲ್ಲಿ ಮೂಗ್ ತೋರಿಸ್ಬೇಡಿ ಅಂತ ಅವಳು ಫುಲ್ಲು ಕೋಪದಲ್ಲಿ ಹೇಳ್ತಾ ಇರ್ತಾಳೆ. ಅದಕ್ಕೆ ಅವನು ಹೇಳ್ತಾನೆ, ನನಗೂ ನಿನ್ನ ಕಷ್ಟ ಅರ್ಥ ಆಗುತ್ತೆ ಮಿಸ್ಟರ್ ಯಾಂಗ್, ನಿಮ್ಗೆ ಏನಾದರೂ ಡ್ರಿಂಕ್ಸ್ ಮಾಡಬೇಕು ಅಂದರೆ ಸಂಜೆ ನಾವಿಬ್ರು ಡ್ರಿಂಕ್ಸಿಗೆ ಹೋಗ್ಬೋದು ಅಂತ
ಅಂತ ಹೇಳ್ಬಿಟ್ಟು ಅವ್ನು ಅಲ್ಲಿಂದ ಓಡೋಗ್ಬಿಡ್ತಾನೆ. ಅವ್ರು ಹೋಗಿದ ತಕ್ಷಣ ಮಿಸ್ ಪಾಂಗು ಹೇಳ್ತಿರ್ತಾಳೆ, ಸಾರಿ ನನ್ನನ್ನು ಕ್ಷಮಿಸ್ಬಿಡಿ, ನಾನು ಇದನ್ನೆಲ್ಲ ಮಾಡಬೇಕು ಅಂತ ಇರಲಿಲ್ಲ, ಆದರೆ ನಮ್ಮ ರಿಲೇಷನ್ಶಿಪ್ನ ಸ್ವಲ್ಪ ದಿನ ಆದರೂ ನಾವು ಸೀಕ್ರೆಟಾಗಿ ಇಡಬೇಕು, ಇಲ್ಲಾಂದರೆ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಅವನು ಹೇಳ್ತಾನೆ, ನನ್ಗಂತೂ ನಿಜವಾಗ್ಲೂ ಕೆನ್ನೆಗೇನು ನೋವಾಗಿಲ್ಲ, ಆದ್ರೆ ಮನ್ಸಿಗೆ ತುಂಬಾ ಹರ್ಟ್ ಆಯ್ತು, ಇದೆಲ್ಲ ಮಾಡೋ ಅವಶ್ಯಕತೆ ಇರ್ಲಿಲ್ಲ ಅಂತ ನಂಗೆ ಅನ್ಸುತ್ತೆ ಅಂತ ಮಿಸ್ಟರ್ ಯಾಂಗ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಇಲ್ಲಿ ಮಿಸ್ ಪಾಂಗು ಕೂಗ್ತಾ ಕೂಗ್ತಾ ಹೇಳ್ತಿರ್ತಾಳೆ, ನನ್ ಸೂಪರ್ ಹೀರೋ ನೀನಾಗೆಲ್ಲ ಬೇಜಾರ್ ಮಾಡ್ಕೋಬೇಡ ಅಂತ ಹೇಳ್ಬಿಟ್ಟು ಅವಳು ಕೂಡ ಓಡೋಗ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಅವ್ರ ಕ್ಯಾಬಿನ್ ನ ತೋರಿಸ್ತಾರೆ. ಇಲ್ಲಿ ಮಿಸ್ ಪಾಂಗು ಮತ್ತೆ ಮಿಸ್ಟರ್ ಯಾಂಗು ಒಟ್ಟಿಗೆ ಬರ್ತಾ ಇರ್ತಾರೆ. ಆಗ ಮಿಸ್ಟರ್ ಜೋ ಹೇಳ್ತಿರ್ತಾರೆ, ನಿನ್ ಕೋಪ ಅಂತೂ ಒಂಚೂರು ಕಂಟ್ರೋಲ್ ಮಾಡ್ಕೋ, ಇಷ್ಟೊಂದು ಕೋಪ ಒಳ್ಳೇದಲ್ಲ ಅಂತ ಹೇಳ್ತಾ ಇರ್ತಾರೆ. ಆಗ ಅಲ್ಲಿಗೆ ಹೀರೋ ಮತ್ತೆ ಸೆಕ್ರೆಟರಿ ಕಿಮ್ಮು ಆಫೀಸ್ ಮುಗಿಸ್ಕೊಂಡು ಆಚೆಗೆ ಹೋಗ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಅವರು ಎಲ್ಲರೂ ನಿಂತ್ಕೊಂಡು ಗುಡ್ ಬೈ ಅಂತ ಗ್ರೀಟ್ ಮಾಡ್ತಿರ್ತಾರೆ. ಆಗ ಅಲ್ಲಿ ಮಿಸ್ ಯೋಲು ಹೇಳ್ತಾ ಇರ್ತಾರೆ, ಈ ನಡುವೆಂತೂ ಸರ್ ಅವ್ರೊಬ್ರಿಗೊಬ್ರೆ ಮನೆಗೆ ಹೋಗ್ತಿದಾರೆ ಅಲ್ವಾ ಅಂತ, ಹಾಗಾದ್ರೆ ಮಿಸ್ಟರ್ ಯಾಂಗ್ನ ಕೆಲಸದಿಂದ ತೆಗೆದ್ಬಿಡ್ತಾರೇನೋ ಅಂತ ಹೇಳ್ತಾ ಇರ್ತಾಳೆ. ಆಗ ಪಟ್ ಅಂತ ಮಿಸ್ ಪಾಂಗು ಎದ್ದು ನಿಂತ್ಕೊಂಡು ಹೇಳ್ತಿರ್ತಾಳೆ, ನಾನು ಮಿಸ್ಟರ್ ಯಾಂಗ್ನ ಯಾರು ಕೆಲಸದಿಂದ ತೆಗಿಯಕ್ಕಾಗಲ್ಲ, ಅವ್ರಿಗೆ ಎಷ್ಟು ಕೆಲಸ ಇರುತ್ತೆ ಗೊತ್ತಾ ಅಂತ ಹೇಳ್ತಾ ಇರ್ತಾರೆ. ಅಲ್ಲಿರೋರೆಲ್ಲ ಶಾಕ್ ಆಗ ಮಿಸ್ಟರ್ ಹೇಳ್ತಾರೆ, ನನ್ ಮಿಸ್ಟರ್ ಯಾಂಗ್ ಅಂದ್ರೆ ಅದ್ರ ಅರ್ಥ ಏನು, ನಂಗಂತೂ ಅರ್ಥ ಆಗ್ಲಿಲ್ಲ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಅವಳು ಹೇಳ್ತಾಳೆ, ಇವರು ನನ್ನ ಡಿಪಾರ್ಟ್ಮೆಂಟ್ ಅಲ್ಲೇ ಕೆಲಸ ಮಾಡೋದು, ಅದು ಅಲ್ಲದೆ ಅವರು ನನ್ನ ಕೊಲೀಗು, ನಾನು ಅವರು ನನ್ನವರು ಅಂತ ಹೇಳ್ಕೊಳ್ಳೋದ್ರಲ್ಲಿ ಏನ್ ತಪ್ಪಿದೆ ಅಂತ ಹೇಳ್ತಾ ಇರ್ತಾಳೆ. ಆಗ ಮಿಸ್ಟರ್ ಜೋ ಹೇಳ್ತಾರೆ, ಈಗಿನ ನೀನು ಅವ್ರ ಮೇಲೆ ಫುಲ್ಲು ಕೋಪ ಮಾಡ್ಕೊಂಡು ಅವ್ರಿಗೆ ಹೊಡಿತಾ ಇದ್ದೆ, ಅವ್ರ ಮೇಲೆ ಅಷ್ಟೊಂದೆಲ್ಲ ರೇಗಾಡ್ತಿದ್ದೆ, ಈಗ ಇಷ್ಟು ಬೇಗ ಅವರು ನಿನ್ನೋರಾಗೋದ್ರ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಅವಳು ಹೇಳ್ತಾಳೆ, ನಾನು ಆ ಟೈಮಿಗೆ ಅಷ್ಟೇ ಕೋಪ ಮಾಡ್ಕೊಳ್ಳೋದು, ಆಮೇಲೆ ಅದನ್ನೆಲ್ಲ ಬಿಟ್ಬಿಡ್ತೀನಿ, ಸರಿ ಆಯ್ತು ನಾನು ಹೊಡ್ತೀನಿ ಅಂತ ಅವಳು ಬ್ಯಾಗ್ ಎತ್ಕೊಂಡು ಅಲ್ಲಿಂದ ಓಡೋಗ್ತಾ ಇರ್ತಾಳೆ. ಇಲ್ಲಿ ಮಿಸ್ಟರ್ ಯಾಂಗ್ ಅಂತೂ ಫುಲ್ಲು ಸ್ಮೈಲ್ ಮಾಡ್ತಾ ಇರ್ತಾರೆ. ಆಗ ಮಿಸ್ಟರ್ ಜೋ ಹೇಳ್ತಾರೆ, ನಿಮ್ಗೇನಾದ್ರೂ ಬೇಜಾರಾಗಿದ್ರೆ ನನ್ನ ಜೊತೆ ಡ್ರಿಂಕ್ಸಿಗೆ ಬರ್ತೀರಾ ಅಂತ. ಅದಕ್ಕೆ ಇಲ್ಲ ನಾನು ಸಾರಿ, ನನಗೆ ಬೇರೆ ಪ್ಲಾನ್ ಇದೆ ಅಂತ ಹೇಳ್ಬಿಟ್ಟು ಅವನು ತಿರ್ಕೋಬಿಡ್ತಾನೆ. ಸೀನು ಶಿಫ್ಟ್ ಆಗಿ ಹೀರೋ ಮತ್ತೆ ಸೆಕ್ರೆಟರಿ ಕಿಮ್ನ ತೋರಿಸ್ತಾರೆ. ಇಲ್ಲಿ ಅವರು ಕಾರಲ್ಲಿ ಹೋಗ್ತಾ ಇರ್ತಾರೆ. ಇಲ್ಲಿ ಹೀರೋ ಕೇಳ್ತಿರ್ತಾನೆ, ಇವತ್ತು ನಿಮ್ ಡ್ಯಾಡಿನ ಮೀಟ್ ಮಾಡಕ್ಕೆ ನೀನು ಹಾಸ್ಪಿಟಲ್ಗೆ ಹೋಗ್ತಿದ್ಯಾ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಹಾ ನಾನು ಹಾಸ್ಪಿಟಲ್ಗೆ ಹೋಗ್ತಿದ್ದೀನಿ, ಆದ್ರೆ ನಾನು ಬಸ್ಸಲ್ಲಿ ಹೋಗಂಗಿಲ್ವಾ ಅಂತ ಕೇಳ್ತಾ ಇರ್ತಾಳೆ. ಅದಕ್ಕೆ ಹೀರೋ ಹೇಳ್ತಾನೆ, ನೀನಂತೂ ಫುಲ್ಲು ಟಯರ್ಡ್ ಆಗ್ಬಿಡಿದ್ಯಾ, ಇವತ್ತು ನೀನು ಓಪಾನೆ ನಿನ್ನ ಡ್ರಾಪ್ ಮಾಡ್ತಾನೆ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಗುರಾಯಿಸ್ಕೊಂಡು ಹೇಳ್ತಿರ್ತಾಳೆ, ಸಾಕು ನಿಲ್ಸಿ ಎಷ್ಟು ಅಂತ ಅದನ್ನೇ ಹೇಳ್ತಿರ್ತೀರಾ ಅಂತ. ಅದಕ್ಕೆ ಹೀರೋ ಹೇಳ್ತಾನೆ, ಸರಿ ಆಯ್ತು ಅಂತ. ಅದಕ್ಕೆ ಇವಾಗ ಹೀರೋ ಕೇಳ್ತಾನೆ, ನೀನ್ ಇವತ್ತು ನೈಟು ಅಲ್ಲೇ ಉಳ್ಕೋತೀಯ ಅಂತ ಕೇಳ್ತಾ ಇರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ಮು, ಇಲ್ಲ ಇವತ್ತು ನನ್ನ ಸಿಸ್ಟರ್ಸ್ನಲ್ಲಿ ಉಳ್ಕೋತಾರೆ, ಒಂದೊಂದು ದಿನ ಒಬ್ಬೊಬ್ರು ಉಳ್ಕೋಬೇಕು ಅಂತ ನಾವು ಡಿಸೈಡ್ ಮಾಡ್ಕೊಂಡಿದೀವಿ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಹೀರೋ ಹೇಳ್ತಾನೆ, ನನ್ನ ಸಿಸ್ಟರ್ ಇನ್ ಲಾಸು ನನ್ನ ಫಾದರ್ ಇನ್ ಲಾಗೋಸ್ಕರ ಎಷ್ಟೊಂದೆಲ್ಲ ಮಾಡ್ತಾ ಇದ್ದಾರೆ ಅಲ್ವಾ ಅಂತ. ಅದಕ್ಕೆ ಈ ಸೆಕ್ರೆಟರಿ ಕಿಮ್ ಕೇಳ್ತಾಳೆ, ಏನು ಸಿಸ್ಟರ್ ಇನ್ ಲಾ ಫಾದರ್ ಇನ್ ಲಾನ. ಅದಕ್ಕೆ ಹೀರೋ ಹೇಳ್ತಾನೆ, ನೀನು ನನ್ನ ಮದ್ವೆ ಆಗೋದಿಲ್ವಾ, ಒಂದ್ ನಿಮಿಷ ಇರೋ, ನೀನು ನನ್ನ ರಿಲೇಶನ್ಶಿಪ್ ನ ಸೀರಿಯಸ್ ಆಗಿ ತಗೊಂಡಿದ್ಯಾ ಇಲ್ವಾ ಅಂತ ಕೇಳ್ತಾ ಇರ್ತಾರೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ನೀವು ನನ್ನ ಮದ್ವೆ ಆದ್ರೆ ನಿಮ್ಗೇನು ಪ್ರಾಬ್ಲಮ್ ಆಗೋದಿಲ್ವಾ, ಯಾಕೆಂದ್ರೆ ನೀವು 5 ವರ್ಷ ಇದ್ದಾಗಲೇ ನಿಮ್ಗೆ ಒಬ್ರು ಫಿಯಾನ್ಸೆ ಇದಾರಲ್ವಾ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಸಾಕು ಬಿಡು ಎಷ್ಟು ಅಂತ ಕಾಲು ಎಳಿತೀಯ ಅಂತ ಹೇಳ್ತಿರ್ತಾರೆ. ಹಾ ಸರಿ ಆಯ್ತು ಅಂತ ಹೇಳ್ತಾ ಇರ್ತಾಳೆ. ಈಗ ಒಬ್ರು ಮಗ ಒಬ್ರು ನೋಡ್ಕೊಂಡು ಫುಲ್ ಸ್ಮೈಲ್ ಮಾಡ್ತಾ ಇರ್ತಾರೆ. ಆಗಿ ಹೀರೋ ಮತ್ತೆ ಸೆಕ್ರೆಟರಿ ಕಿಮ್ನ ಹಾಸ್ಪಿಟಲ್ ಅಲ್ಲಿ ತೋರಿಸ್ತಾರೆ. ಇಲ್ಲಿ ಸೆಕ್ರೆಟರಿ ಕಿಮ್ಮು ಹೀರೋಗೆ ಹೇಳ್ತಾ ಇರ್ತಾಳೆ, ನೀವು ನನ್ನ ಡ್ರಾಪ್ ಮಾಡಿ ಇಲ್ಲಿಂದಾನೆ ಓಡ್ಬೋದಿತ್ತಲ್ವಾ ಅಂತ ಹೇಳ್ಬಿಟ್ಟು ಅವಳು ಸ್ಮೈಲ್ ಮಾಡ್ತಿರ್ತಾಳೆ. ಅದಕ್ಕೆ ಹೀರೋ ಹೇಳ್ತಾನೆ, ನಾನು ಹಿಂಗೆ ಹೇಳಿದ್ನಲ್ಲ ಸ್ವಲ್ಪ ಹೊತ್ತು ನಿನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ. ಆಗ ಹೀರೋ ಹೇಳ್ತಿರ್ತಾನೆ, ಇವತ್ತು ಕೂಡ ನಿಮ್ಮ ಡ್ಯಾಡ್ನ ನನ್ನ ಜೊತೆ ಮೀಟ್ ಮಾಡೋದಕ್ಕೆ ಬಿಡೋದಿಲ್ವಾ, ನಮ್ಮಿಬ್ರನ್ನ ಮೀಟ್ ಮಾಡಿಸು ಅಂತ ಕೇಳ್ತಾ ಇರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಇದು ಒಳ್ಳೆ ಟೈಮ್ ಅಲ್ಲ, ಯಾವಾಗ ನಮ್ಮ ಡ್ಯಾಡು ಡಿಸ್ಚಾರ್ಜ್ ಆಗ್ತಾರೋ ಆವಾಗ ನಾನು ನಿಮ್ಮನ್ನ ಮೀಟ್ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಹೀರೋ ಟೈನ ಸರಿ ಮಾಡ್ತಿರ್ತಾರೆ. ಆಗ ಅವ್ರ ತಂದೆ ಅಲ್ಲಿಂದ ಮೀಸು ಅಂತ ಕೂಗ್ತಾ ಇರ್ತಾರೆ. ಅದನ್ನ ಅವಳು ಟೈ ಸರಿ ಮಾಡ್ತಿರೋದ್ರಿಂದ ಫುಲ್ಲು ಟೈಟ್ ಮಾಡ್ಬಿಡ್ತಾಳೆ. ಹೀರೋಗೆ ಅದು ಫುಲ್ಲು ಹ್ಯಾಂಗ್ ಮಾಡ್ದಂಗೆ ಆಗ್ತಿರುತ್ತೆ. ಬಿಡು ಬಿಡು ಇದನ್ನ ಬಿಡು ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಐ ಆಮ್ ಸೋ ಸಾರಿ ಅಂತ ಕೇಳ್ತಾ ಇರ್ತಾಳೆ. ಅದಕ್ಕೆ ಹೀರೋ ಅವ್ರ ಡ್ಯಾಡ್ ಕಡೆ ತಿರುಗ್ಬಿಟ್ಟು, ಹೆಲೋ ಡ್ಯಾಡ್, ನಿಮ್ಮನ್ನ ಮೀಟ್ ಮಾಡಿ ನಂಗೆ ತುಂಬಾ ಖುಷಿ ಆಯ್ತು ಅಂತ ಹೇಳ್ತಾ ಇರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಅವ್ರ ರೂಮ್ ಅಲ್ಲಿ ಎಲ್ಲಾರು ಕುತ್ಕೊಂಡು ಮಾತಾಡ್ತಿರೋದನ್ನ ತೋರಿಸ್ತಾರೆ. ಕಿಮ್ ಅವ್ರ ತಂದೆ ಹೇಳ್ತಾ ಇರ್ತಾರೆ, ನಿನ್ ವಿಷಯದ ಬಗ್ಗೆ ನಾನು ತುಂಬಾ ಕೇಳಿದೀನಿ, ನನ್ ಮಗಳು ಯಾವಾಗ್ಲೂ ನಿನ್ ಬಗ್ಗೆನೆ ಹೇಳ್ತಾ ಇದ್ಲು, ನೀನೇ ಅಲ್ವಾ ಅವನು ನನ್ ಮಗಳಿಗೆ ಒಂದಿನಾನು ರೆಸ್ಟ್ ತಗೊಳಕ್ ಬಿಡಲ್ಲ, ಅವಳು ಒಂದ್ ಚಿಕ್ಕ ತಪ್ಪು ಮಾಡಿದ್ರು 108 ಸತಿ ಅದನ್ನೇ ಹೇಳಿ ಹೇಳಿ ಬೈತಾ ಇರೋದು, ಅದು ಅಲ್ಲದೆ ಅವಳು ಒಂದಿನಾನು ರಜೆ ತಗೊಳಕ್ಕೂ ಬಿಡಲ್ಲ, ಅವಳನ್ನ ರೆಸ್ಟ್ ಮಾಡೋದಕ್ಕೂ ಬಿಡ, ಎಷ್ಟು ಕಠೋರ ವ್ಯಕ್ತಿ ನೀನು ಅಂತ ಹೇಳ್ತಾ ಇರ್ತಾರೆ. ಆಗ ಹೀರೋ ಕತ್ತೆತ್ತಿ ನೋಡ್ತಾನೆ. ಅಂದ್ರೆ ನನ್ನ ಅರ್ಥ ಏನು ಅಂದ್ರೆ, ನೀನೇ ಮಿಸ್ಟರ್ ಲೀ ಅಲ್ವಾ ಅಂತ ಕೇಳ್ತಾ ಇರ್ತಾರೆ. ಅದಕ್ಕೆ ಹೀರೋ ಹೇಳ್ತಾ ಇರ್ತಾನೆ, ನಾನೇ ಆ ಕಠೋರ ವ್ಯಕ್ತಿ ಅಂದ್ರೆ ನಾನೇ ಮಿಸ್ಟರ್ ಲೀ ಅಂತ ಹೇಳ್ತಾ ಇರ್ತಾನೆ. ಸಾರಿ, ನಾನು ಇಷ್ಟೊಂದು ಲೇಟ್ ಆಗಿ ನಿಮ್ನ ಮೀಟ್ ಮಾಡಕ್ ಬಂದಿದ್ದಕ್ಕೆ ಅಂತ ಕೇಳ್ತಾ ಇರ್ತಾನೆ. ಕಿಮ್ ಅವ್ರ ತಂದೆ ಫುಲ್ ರೂಡ್ ಆಗಿ ಹೇಳ್ತಾ ಇರ್ತಾರೆ, ಇದನ್ನೆಲ್ಲ ನೀನೇ ಅರೇಂಜ್ಮೆಂಟ್ ಮಾಡಿದ್ದು ಅಂತ ನನ್ಗೆ ಗೊತ್ತಾಯ್ತು, ಇದನ್ನೆಲ್ಲ ನಾನು ಅಕ್ಸೆಪ್ಟ್ ಮಾಡ್ಕೋತೀನಿ, ಯಾಕೆ ಅಂದ್ರೆ ನನ್ನ ಮಗಳು 9 years ಇಂದ ನಿನ್ ಕಂಪ್ನಿಲಿ ತುಂಬಾ ಹಾರ್ಡ್ ವರ್ಕ್ ಮಾಡಿದಾಳೆ, ಇದೆಲ್ಲ ಅವಳಿಗೆ ಸಿಗ್ಬೇಕಾಗಿರೋ ರಿವಾರ್ಡ್, ಅದಕ್ಕೆ ನಾನು ಇದನ್ನೆಲ್ಲ ಅಕ್ಸೆಪ್ಟ್ ಮಾಡ್ಕೋತಿದ್ದೀನಿ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಹೀರೋ ಹೇಳ್ತಾರೆ, ಇದ್ರದ್ದೆಲ್ಲ ಏನು ಅವಶ್ಯಕತೆ ಇಲ್ಲ, ನೀವು ನನಗೆ ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ
ಅವಶ್ಯಕತೆನೂ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಅವರು ಹೇಳ್ತಿರ್ತಾರೆ, ಪರವಾಗಿಲ್ಲ, ನಾನು ನನ್ನ ಮಗಳು ಬಾಸ್ ಹತ್ರ ಮಾತಾಡ್ತಿದ್ದೀನಿ ಅಂದ್ಮೇಲೆ ಇಷ್ಟೊಂದು ರೆಸ್ಪೆಕ್ಟ್ ಕೊಡ್ಲೇಬೇಕು ಅಂತ ಹೇಳ್ತಾ ಇರ್ತಾರೆ. ಹೇಳ್ತಿರ್ತಾನೆ, ಸಾರಿ, ಈ ವಿಷಯ ನಿಮ್ಗೆ ಹೀಗೆ ಗೊತ್ತಾಗಿದ್ಕೆ ನಾನು ನಿಮ್ಮ ಮಗಳನ್ನ ಡೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಅವ್ರ ತಂದೆ ಫುಲ್ಲು ಶಾಕಲ್ಲಿ ಎದ್ದು ನಿಂತ್ಕೊಬಿಡ್ತಾರೆ. ಏನು ಡೇಟ್ ಮಾಡ್ತಿದ್ಯಾ ಅಂತ. ಅವ್ರ ಕಾಲಲ್ಲಿ ಫ್ರಾಕ್ಚರ್ ಆಗಿರುತ್ತೆ, ಆದ್ರೂ ಕೂಡ ಅವರು ಕುಂಟ್ಕೊಂಡು ಹೀರೋ ಎದುರುಗಡೆ ಬಂದು ನಿಂತ್ಕೊಂಡು ಹೇಳ್ತಾ ಇರ್ತಾರೆ, ನಿನ್ಗೆ ಎಷ್ಟು ಧೈರ್ಯ, ನೀ ನನ್ನ ಮಗಳನ್ನ ಡೇಟ್ ಮಾಡೋದಕ್ಕೆ ನಿಂಗೆ ಪರ್ಮಿಷನ್ ಯಾರು ಕೊಟ್ಟಿದ್ದು, ಹಾಗೆ ಹೇಗೆ ಅಂತ ಅವರು ಫುಲ್ಲು ರೇಗಾಡ್ತಿರ್ತಾರೆ. ಇಲ್ಲಿ ಹೀರೋ ಹೇಳ್ತಿರ್ತಾನೆ, ನಾವು ಡೇಟ್ ಮಾಡ್ತಿದೀವಿ, ಮದ್ವೆ ಕೂಡ ಆಗ್ಬೇಕು ಅಂತ ನಾವಿಬ್ರು ಡಿಸೈಡ್ ಮಾಡ್ಕೊಂಡಿದೀವಿ ಅಂತ ಹೇಳ್ತಾರೆ. ಅದಕ್ಕೆ ಸೆಕ್ರೆಟರಿ ಕಿಮ್ಮು, ಅಪ್ಪ ನೀವ್ ಯಾಕೆ ಇಷ್ಟೊಂದು ರೇಗಾಡ್ತಿದ್ದೀರಾ, ಕಾಮಾಗಿರಿ, ಏನ್ ಈ ತರ ಮಾತಾಡ್ತಿದ್ದೀರಾ ಅಂತ ಸೆಕ್ರೆಟರಿ ಕಿಮ್ ಕೂಡ ಹೇಳ್ತಾ ಇರ್ತಾಳೆ. ಆಗ ಅವ್ರ ತಂದೆ ಹೇಳ್ತಿರ್ತಾರೆ, ನೋಡು, ನಾನು ಒಂದಂತೂ ಹೇಳ್ಬಿಡ್ತೀನಿ, ನನಗೆ ಈ ನಿಮ್ಮಿಬ್ಬರ ರಿಲೇಶನ್ಶಿಪ್ ಒಂಚೂರು ಕೂಡ ಇಷ್ಟ ಇಲ್ಲ, ಈ ಮದ್ವೆಗೆ ನಾನಂತೂ ಒಪ್ಪಿಗೆ ಕೊಡಲ್ಲ ಅಂತ ಹೇಳ್ತಾ ಇರ್ತಾರೆ. ಕಿಮ್ಗೆ ಪಾರ್ಕ್ ಅವ್ರದ್ದು ಕಾಲ್ ಬರುತ್ತೆ. ಇಲ್ಲಿ ಸೆಕ್ರೆಟರಿ ಕಿಮ್ಮು ಹೇಳ್ತಾ ಇರ್ತಾರೆ, ಪಾರ್ಕ್ ಅವ್ರಿಗೆ ನಿಮ್ಮ ಹತ್ರ ಮಾತಾಡ್ಬೇಕಂತೆ ಸರ್, ತಗೊಳ್ಳಿ ಫೋನ್ ಅಂತ ಹೀರೋ ಕೈಲಿ ಕೊಡ್ತಾ ಇರ್ತಾಳೆ. ಹೀರೋ ಅವ್ರ ತಂದೆ ಮುಂದೆ ಎದ್ದು ನಿಂತ್ಕೋತಾನೆ. ಹೀರೋ ಅವ್ರ ತಂದೆಗಿಂತ ಫುಲ್ಲು ಹೈಟ್ ಅಲ್ಲಿ ಇರ್ತಾರೆ. ಸರ್, ನಾನು ಒಂದೇ ಒಂದು ನಿಮಿಷ ಕಾಲಲ್ಲಿ ಮಾತಾಡ್ಕೊ ಬರ್ತೀನಿ ಅಂತ ಹೇಳ್ಬಿಟ್ಟು ರೂಮಿಂದ ಆಚೆಗೆ ಹೋಗ್ತಾನೆ. ಇಲ್ಲಿ ಸೆಕ್ರೆಟರಿ ಕಿಮ್ಮು ಅವ್ರ ತಂದೆ ಹತ್ರ ಹೇಳ್ತಾ ಇರ್ತಾರೆ, ನೀವ್ ಯಾಕೆ ಈ ತರ ಎಲ್ಲ ಮಾತಾಡ್ತಿದ್ರೆ, ಇಷ್ಟೊಂದು ರೂಢಾಗಿ ಯಾಕೆ ಮಾತಾಡ್ತಿದ್ದೀರಾ ಅಪ್ಪ ಅಂತ ಕೇಳ್ತಾ ಇರ್ತಾಳೆ. ಅದಕ್ಕೆ ಅವ್ರ ತಂದೆ ಹೇಳ್ತಾ ಇರ್ತಾರೆ, ನನ್ಗಂತೂ ಈ ಹುಡುಗ ತುಂಬಾ ಇಷ್ಟ ಆದ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಿರ್ತಾಳೆ, ಆದ್ರೆ ನೀವು ಅವ್ರಿದ್ದಾಗ ಬೇರೆ ಏನೋ ಮಾತಾಡ್ತಿದ್ರಿ ಅಲ್ವಾ ಅಂತ. ಅದಕ್ಕೆ ಅವನು ಹೇಳ್ತಾ ಇರ್ತಾನೆ, ನಾನು ಆಕ್ಟಿಂಗ್ ಮಾಡ್ತಿದ್ದೆ, ಯಾಕೆ ಅಂದ್ರೆ ಇವರು ತುಂಬಾ ರಿಚ್ ಇದ್ದಾರೆ, ಅವ್ರು ಅನ್ಕೊಂಡಿದ್ದೆಲ್ಲ ಬೇಗ ಸಿಕ್ಬಿಡುತ್ತೆ ಅಂದ್ರೆ ಅವ್ರಿಗೆ ಅದ್ರ ಮೇಲೆ ಬೇಗ ಆಸೆ ಕೂಡ ಹೊಟ್ಟೋಗ್ಬಿಡುತ್ತೆ. ಅದೇ ಅವ್ರಿಗೆ ಆ ವಸ್ತು ಸಿಕ್ತಿಲ್ಲ ಅಂದ್ರೆ, ಇಲ್ಲ ಅದು ಅವ್ರಿಗೆ ಬೇಕು ಅನ್ನೋ ಆಸೆ ಇನ್ನೂ ಜಾಸ್ತಿ ಹುಟ್ಟಿದ್ರು ಅವ್ರು ಏನೇ ಮಾಡಿದ್ರು ಅದನ್ನ ಪಡ್ಕೋತಾರೆ. ನೀನು ನೋಡ್ತಾ ಇರು ನಾನು ಏನೇನ್ ಮಾಡ್ತಿರ್ತೀನಿ ಅಂತ ಹೇಳ್ಬಿಟ್ಟು ಅವರು ಫುಲ್ ಸ್ಮೈಲ್ ಮಾಡ್ತಾ ಇರ್ತಾರೆ. ಹೇಳ್ತಾ ಇರ್ತಾರೆ, ನೋಡು, ಅವರು ನಿನ್ನ ಪಡ್ಕೊಳ್ಳೋದಕ್ಕೆ ಏನೇನೆಲ್ಲ ಪ್ರಯತ್ನ ಪಡ್ತಾರೆ ಅಂತ ಹೇಳ್ಬಿಟ್ಟು ಅವರು ಜೋರಾಗಿ ನಗ್ತಾ ಇರ್ತಾರೆ. ಅದೇ ಟೈಮಿಗೆ ಹೀರೋ ಕೂಡ ಅಲ್ಲಿಗೆ ಬರ್ತಾರೆ. ಆಗ ಸೆಕ್ರೆಟರಿ ಕಿಮ್ಮು ಅವ್ರಿಗೆ ಏನು ಹೇಳೋದಕ್ಕೆ ಆಗೋದಿಲ್ಲ. ಅವ್ರ ತಂದೆ ಹೇಳ್ತಾ ಇರ್ತಾರೆ, ಸರಿ ಆಯ್ತು, ನಾವಿಬ್ರು ಕಾಫಿ ಕುಡಿಯೋದಕ್ಕೆ ಹೋಗೋಣ ಅಂತ. ಅದಕ್ಕೆ ಹೀರೋ ಸರಿ ಆಯ್ತು ಸರ್ ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ. ಶಿಫ್ಟ್ ಆಗಿ ಸೆಕ್ರೆಟರಿ ಕಿಮ್ ಅವ್ರ ತಂದೆ ಮತ್ತೆ ಹೀರೋ ಕಾಫಿ ಕುಡಿತಿರೋದನ್ನ ತೋರಿಸ್ತಾರೆ. ಇಲ್ಲಿ ಸೆಕ್ರೆಟರಿ ಕಿಮ್ ಅವ್ರ ತಂದೆ ಹೀರೋನ ಕೇಳ್ತಾ ಇರ್ತಾರೆ, ನಿನ್ಗೆ ಮೀಸೋ ಬಗ್ಗೆ ಏನ್ ಗೊತ್ತು ಅಂತ. ಅದಕ್ಕೆ ಹೀರೋ ಹೇಳ್ತಿರ್ತಾರೆ, ಅವರು ನನ್ನ ಜೊತೆ 9 years ಇಂದ ಸೆಕ್ರೆಟರಿ ಆಗಿ ವರ್ಕ್ ಮಾಡ್ತಿದ್ದಾರೆ, ಅವ್ರ ಬಗ್ಗೆ ನನ್ಗೆ ತುಂಬಾನೇ ಗೊತ್ತು ಅಂತ ಹೇಳ್ತಾ ಇರ್ತಾರೆ. ಸೆಕ್ರೆಟರಿ ಕಿಮ್ ಅವ್ರ ತಂದೆ ಎಮೋಷನಲ್ ಆಗಿ ಹೇಳ್ತಾ ಇರ್ತಾರೆ, ನನ್ ಮೀಸೋ ತುಂಬಾ ಇಂಟೆಲಿಜೆಂಟ್, ಅದು ಅಲ್ದಳೆ ಅವಳು ಯಾವ ವಸ್ತುನು ಬೇಕು ಅಂತ ಹಠ ಮಾಡ್ತಾ ಇರ್ಲಿಲ್ಲ, ಎಲ್ಲಾನು ತುಂಬಾ ಅಡ್ಜಸ್ಟ್ ಮಾಡ್ಕೊಂಡು ಅರ್ಥ ಮಾಡ್ಕೊಂಡು ಹೋಗ್ತಾ ಇದ್ಲು, ಅದು ಅಲ್ದಲೆ ಅವಳು ಕ್ಲಾಸಲ್ಲಿ ಯಾವಾಗ್ಲೂ ಫಸ್ಟ್ ಬರ್ತಾ ಇದ್ಲು. ಸೆಕ್ರೆಟರಿ ಕಿಮ್ ಅವ್ರ ತಂದೆ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಮೀಸೋ ಎಲ್ಲರಿಗಿಂತ ಫ್ಯಾಮಿಲಿಲಿ ಚಿಕ್ಕವಳು, ಆದ್ರೆ ಎಲ್ಲರಿಗಿಂತ ದೊಡ್ಡವಳಾಗಿ ಅವಳೇ ಜಾಸ್ತಿ ರೆಸ್ಪಾನ್ಸಿಬಿಲಿಟಿನ ತಗೊಂಡಿದ್ದು. ನಿಂಗೆ ಗೊತ್ತಾ, ಒಂದಿನ ನನ್ನ ಫ್ರೆಂಡು ನನಗೆ ತುಂಬಾ ಚೀಟ್ ಮಾಡಿ ನಾನು ಇನ್ವೆಸ್ಟ್ ಮಾಡಿರೋ ದುಡ್ಡನ್ನೆಲ್ಲ ನಾವು ಎಲ್ಲ ಕಳ್ಕೊಂಡು ಬೀದಿಗೆ ಬಿದ್ಬಿಟ್ಟಿದ್ವಿ. ನಿನ್ಗೆ ಇನ್ನೊಂದು ವಿಷಯ ಹೇಳ, ಅವತ್ತೇ ಕಿಮಿಸೋದು ಫೈನಲ್ ರಿಸಲ್ಟ್ ಬಂದಿತ್ತು, ಅವಳು ಎಲ್ಲರಿಗಿಂತ ಟಾಪ್ ರಿಸಲ್ಟ್ ನ ತಗೊಬಂದಿದ್ಲು, ಅವಳಿಗೆ ಸ್ಕಾಲರ್ಶಿಪ್ ಕೂಡ ಸಿಗ್ತಾ ಇತ್ತು, ಅವಳು ಕಾಲೇಜ್ಗೆ ಆರಾಮಾಗಿ ಜಾಯ್ನ್ ಆಗ್ಬೋದಾಗಿತ್ತು, ಆದ್ರೆ ಅವಳು ಅದನ್ನೆಲ್ಲ ಚೂಸ್ ಮಾಡ್ದಲೆ ಅವಳು ಕೆಲ್ಸಕ್ಕೆ ಸೇರ್ಕೊಂಡ್ಲು. ನನಗೆ ಸಪೋರ್ಟ್ ಮಾಡ್ಬೇಕು ಅಂತ ಯಾವಾಗ್ಲೂ ಅವಳು ನನಗೆ ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡು ಎಲ್ಲಾನು ಅವಳೇ ವಹಿಸ್ಕೋತಿದ್ಲು ಅಂತ ಹೇಳ್ತಾ ಇರ್ತಾರೆ. ಸೆಕ್ರೆಟರಿ ಕಿಮ್ ಅವ್ರ ತಂದೆ ಕಂಟಿನ್ಯೂ ಮಾಡ್ತಾ ಹೇಳ್ತಾ ಇರ್ತಾರೆ, ನಾನು ಎಲ್ಲ ಕಳ್ಕೊಂಡೆ ಅಂತ ಫುಲ್ ಗಿಲ್ಟ್ ಅಲ್ಲಿ ಕೂತಿರುವಾಗ ಕಿಮಿಸೋ ಬಂದು ಏನ್ ಮಾಡಿದ್ಲು ಗೊತ್ತಾ, ಅವಳು ಸ್ಮೈಲ್ ಮಾಡ್ತಾ, ಏನೂ ಆಗೋದಿಲ್ಲ, ನಾನು ಇದೀನಿ ಅಲ್ವಾ ಅಂತ ಹೇಳಿ ಅವಳು ಫುಲ್ ಸ್ಮೈಲ್ ಮಾಡ್ತಿದ್ಲು. ಅವಳು ಸ್ಮೈಲ್ ಮಾಡ್ತಿರೋದನ್ನ ನೋಡಿ ನನಗೆ ಗೊತ್ತಾಯ್ತು ಅವಳು ಎಷ್ಟು ನೋವಲ್ಲಿದ್ದಾಳೆ, ಅವಳ ಮನಸ್ಸು ಫುಲ್ಲು ಚೂರಾಗಿ ಹೋಗಿದೆ ಅಂತ ನನಗೆ ಗೊತ್ತಾಗ್ತಿದ್ದು. ನಿಂಗೆ ಇದನ್ನ ಹೇಳೋದಕ್ಕೆ ನಾನು ನಿಜವಾಗ್ಲೂ ಇಷ್ಟಪಡ್ತೀನಿ, ಅವಳು ಯಾವಾಗಾದ್ರೂ ನಗ್ತಿದ್ದಾಳೆ ಅಂದ್ರೆ ಅದು ಅವಳು ಖುಷಿಯಾಗಿದ್ದಾಳೆ ಅಂತಾನೆ ಅಲ್ಲ, ಅವಳು ನೋವಲ್ಲಿದ್ರು ಕೂಡ ಅವಳು ನಗದ್ ಹೇಗೆ ಅಂತ ಕಲ್ತ್ಕೊಬಿಟ್ಟಿದ್ದಾಳೆ, ಅವಳನ್ನ ಯಾವಾಗ್ಲೂ ಖುಷಿಯಾಗಿ ನೋಡ್ಕೊ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಹೀರೋ, ಹಾ ಖಂಡಿತ ನಾನು ಇದನ್ನ ಅರ್ಥ ಮಾಡ್ಕೊಂಡೆ, ನಾನು ಅವಳನ್ನ ಖುಷಿಯಾಗಿ ನೋಡ್ಕೋತೀನಿ ಅಂತ ಹೇಳ್ತಾ ಹೀರೋ ಹೇಳ್ತಿರ್ತಾರೆ, ಮೀಸೋ ಹೀಗೆ ಅಂತ ನಂಗೆ ಮುಂಚೆಯಿಂದನೂ ಗೊತ್ತು ಅಂತ. ಅದಕ್ಕೆ ಅವ್ರ ತಂದೆ ಹೇಳ್ತಿರ್ತಾರೆ, ಮೀಸೋ ಕೆಲಸ ಬಿಡ್ತಿದ್ದಾಳಂತೆ, ನೀನು 9 years ಇಂದ ಅವಳಿಗೆ ಎಷ್ಟೆಲ್ಲ ವರ್ಕ್ ಲೋಡ್ ಕೊಟ್ಟಿದ್ಯಾ, ಪಾಪ ಹುಡುಗಿ ಎಷ್ಟೆಲ್ಲ ಸಹಿಸ್ಕೊಂಡಿದೆ, ನನಗೆ ಈಗ ಒಂದೇ ಆಸೆ, ಮೀಸೋ ಅವಳ ಲೈಫಲ್ಲಿ ಏನ್ ಮಾಡ್ಬೇಕು ಅಂತ ಇದ್ದಾಳೋ ಹಾಗೆ ಮಾಡ್ಲಿ, ಮತ್ತೆ ಅವಳು ಖುಷಿಯಾಗಿರೋದಷ್ಟೇ ನನಗೆ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇರ್ತಾರೆ. ಶಿಫ್ಟ್ ಆಗಿ ಬಾಲ್ಕನಿನ ತೋರಿಸ್ತಾರೆ. ಇಲ್ಲಿ ಸೆಕ್ರೆಟರಿ ಕಿಮ್ ಅವ್ರ ತಂದೆ ಮತ್ತೆ ಹೀರೋ ವಾಕ್ ಮಾಡ್ತಾ ಇರ್ತಾರೆ. ಇಲ್ಲಿ ಸೆಕ್ರೆಟರಿ ಕಿಮ್ ಅವ್ರ ತಂದೆ ಹೇಳ್ತಾ ಇರ್ತಾರೆ, ನೀನು ಇಲ್ಲೇ ವೇಟ್ ಮಾಡು, ಮೀಸೋನ ನಾನು ಕೆಳಗಡೆ ಕಳಿಸ್ತೀನಿ, ನೀನು ಅವಳನ್ನ ಮನೆವರೆಗೂ ಡ್ರಾಪ್ ಮಾಡ್ಬೋದು, ಆದ್ರೆ ನಿಮ್ ರಿಲೇಶನ್ಶಿಪ್ಗೆ ನಾನು ಒಪ್ಕೊಂಡಿದ್ದೀನಿ ಅಂತ ಹೇಳಿಲ್ಲ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಸರಿ ಆಯ್ತು ಸರ್, ನನ್ಗೆ ಗೊತ್ತಾಯ್ತು ಅಂತ ಹೇಳ್ತಾ ಇರೋಕೊಂಡು ಯೋಚನೆ ಮಾಡ್ತಿರ್ತಾರೆ. ಈಗ ಪಾಸ್ಟ್ ಅಲ್ಲಿ ನಡೆದಿರೋ ಸ್ಟೋರಿನ ತೋರಿಸ್ತಾರೆ. ಇಲ್ಲಿ ಹೀರೋ ಸೆಕ್ರೆಟರಿ ಕಿಮ್ ಕಾರ್ ಓಡಿಸುವಾಗ ಕೇಳ್ತಾ ಇರ್ತಾರೆ, ನೀನು ಯಾವ್ದೇ ಪ್ಲಾನ್ ಇಲ್ದಲೆ ಕೆಲಸ ಯಾಕೆ ಬಿಡ್ತಿದ್ಯಾ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ನಾನು ಯಾರಿಗೂ ಸೆಕ್ರೆಟರಿ ಆಗಿ ಮತ್ತೆ ಯಾರಿಗೋಸ್ಕರನು ದುಡ್ಡಿಗೆ ಒತ್ತಾಯ ಬಂದು ಕೆಲಸ ಮಾಡ್ತಿದ್ದೀನಿ, ಇದನ್ನೆಲ್ಲ ಬಿಟ್ಬಿಟ್ಟು ನಾನು ನನ್ನ ಫ್ರೀಡಮ್ ಆಗಿ ಬದುಕಕ್ಕೆ ಇಷ್ಟಪಡ್ತೀನಿ, ನನಗೆ ಯಾವ್ದು ಕೆಲಸ ಖುಷಿ ಕೊಡುತ್ತೋ ಅದನ್ನ ಮಾಡಬೇಕು, ನನ್ನ ಲೈಫ್ನ ನಾನು ಎಂಜಾಯ್ ಮಾಡಬೇಕು ಅಂತ ಹೇಳ್ತಾ ಇರ್ತಾಳೆ. ಅದನ್ನೆಲ್ಲ ಹೀರೋ ಇಲ್ಲಿ ನೆನ್ಪಿಸ್ಕೊತಾ ಇರ್ತಾನೆ. ಆ ರೆಸ್ಟೋರೆಂಟ್ ಲೇಡಿನೂ ಕೂಡ ನೆನ್ಪಿಸ್ಕೊತಾ ಇರ್ತಾರೆ. ಆ ಲೇಡಿ ಹೇಳಿರ್ತಾಳೆ, ನನ್ನ ಡ್ರೀಮ್ನ ಯಾರು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಆದ್ರೆ ನಾನು ಯಾವ್ದ್ರಲ್ಲಿ ಖುಷಿ ಇದೆಯೋ ಅದನ್ನೇ ಮಾಡ್ತಿದ್ದೀನಿ ಅಂತ ನಂಗೆ ತುಂಬಾ ಖುಷಿ ಇದೆ ಅಂತ ಹೇಳಿದ್ನ ಇಲ್ಲಿ ಹೀರೋ ನೆನ್ಪಿಸ್ಕೊತಾ ಇರ್ತಾನೆ. ಮತ್ತೆ ಅವ್ರ ತಂದೆ ಹೇಳಿದ್ನು ಕೂಡ ನೆನ್ಪಿಸ್ಕೊತಾ ಇರ್ತಾನೆ, ನನ್ ಮೀಸೋ ಯಾವ ಕೆಲಸದಲ್ಲಿ ಖುಷಿ ಪಡ್ತಾಳೋ ಅದನ್ನೇ
ಮಾಡ್ಲಿ, ಅವಳು ಖುಷಿಯಾಗಿರೋದೆ ನನಗೆ ಸಾಕು, ಬೇರೆ ಏನು ಬೇಡ ಅಂತ ಹೇಳಿದ್ನಲ್ಲ. ಇಲ್ಲಿ ಹೀರೋ ನೆನ್ಪಿಸ್ಕೊಂಡು ಕುತ್ಕೊಂಡಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಸೆಕ್ರೆಟರಿ ಕಿಮ್ ನ ತೋರಿಸ್ತಾರೆ. ಅವಳಂತೂ ಫುಲ್ ಟೆನ್ಷನ್ ಅಲ್ಲಿ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾಳೆ. ಏನು ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ, ಇವ್ರಿಗೆ ಇಷ್ಟೊತ್ತು ಟೈಮು ಯಾಕೆ ಹಿಡಿಯುತ್ತೆ, ಇಷ್ಟೊಂದು ಏನ್ ಮಾತಾಡ್ತಿದ್ದಾರೆ ಅಂತ ಅವಳು ಯೋಚನೆ ಮಾಡ್ತಾ ಇರ್ತಾಳೆ. ಅದೇ ಟೈಮಿಗೆ ಅವ್ರ ತಂದೆ ಅಲ್ಲಿಂದ ಒಳಗಡೆಗೆ ಬರ್ತಾರೆ. ಆಗ ಅವಳು, ಡ್ಯಾಡ್ ನೀವು ಬಂದ್ರ, ಇಷ್ಟೊತ್ತು ಏನ್ ಮಾಡ್ತಿದ್ದೀರಿ, ಮಿಸ್ಟರ್ ಲೀ ಎಲ್ಲೋದ್ರು, ಅವ್ರೆಲ್ಲಿ ಅಂತ ಅವಳು ಕೇಳ್ತಾ ಇರ್ತಾಳೆ. ಅದಕ್ಕೆ ಅವ್ರ ತಂದೆ ಹೇಳ್ತಾರೆ, ನಾವು ತುಂಬಾ ಹೊತ್ತು ಮಾತಾಡಿದ್ವಿ ಮತ್ತೆ ಕಾಫಿನೂ ಕುಡಿದ್ವಿ ಅಂತ ಹೇಳ್ತಾ ಇರ್ತಾರೆ. ಸೆಕ್ರೆಟರಿ ಕಿಮ್ ಅವ್ರ ತಂದೆ ಫುಲ್ ಸ್ಮೈಲ್ ಮಾಡ್ತಾ ಇರ್ತಾರೆ. ನನ್ಗಂತೂ ಗೊತ್ತು ಅವನು ನಿನ್ ಬಗ್ಗೆನೇ ಇವಾಗ್ಲೂ ಯೋಚನೆ ಮಾಡ್ತಿರ್ತಾನೆ. ಹೋಗು ಮಿಸ್ಟರ್ ಲೀ, ಕೆಳಗಡೆ ವೆಯ್ಟ್ ಮಾಡ್ತಿದ್ದಾರೆ, ಅವ್ರನ್ನ ಜಾಸ್ತಿ ವೆಯ್ಟ್ ಮಾಡಿಸ್ಬೇಡ. ನನ್ಗಂತೂ ತುಂಬಾ ಖುಷಿ ಇದೆ, ನನ್ನ ಮಗಳು ಅವ್ರ ಬಾಸ್ನೇ ಡೇಟ್ ಮಾಡ್ತಿದ್ದಾಳೆ ಅಂತ ಕೇಳಿ ನಾನಂತೂ ಫುಲ್ ಖುಷಿ ಆಗ್ಬಿಟ್ಟಿದೀನಿ ಅಂತ ಹೇಳಿ ಅವನು ಜೋರಾಗಿ ನಗ್ತಾ ಇರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಸೆಕ್ರೆಟರಿ ಕಿಮ್ ಮತ್ತೆ ಹೀರೋನ ಸೆಕ್ರೆಟರಿ ಕಿಮ್ ಮನೆ ಹತ್ರ ತೋರಿಸ್ತಾರೆ. ಇಲ್ಲಿ ಸೆಕ್ರೆಟರಿ ಕಿಮ್ ಹೀರೋನ ಕೇಳ್ತಿರ್ತಾಳೆ, ನೀವು ಬರೋದಾರಿಲೆಲ್ಲ ಫುಲ್ ಸೀರಿಯಸ್ ಆಗಿದ್ರಿ, ಯಾಕೆ ನಮ್ ತಂದೆ ಏನಾದ್ರು ಹೇಳ್ಬಾರ್ದನ್ನ ಹೇಳಿದ್ರ ಅಂತ ಕೇಳ್ತಾ ಇರ್ತಾರೆ. ಅದಕ್ಕೆ ಹೀರೋ ಎಲ್ಲ ಏನೂ ಇಲ್ಲ, ನನ್ಗೆ ಸ್ವಲ್ಪ ಟೈಮ್ ಬೇಕು ಅಷ್ಟೇ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಸೆಕ್ರೆಟರಿ ಸುಮ್ನೆ ತಲೆ ಅಲ್ಲಾಡ್ಸ್ಬಿಟ್ಟು ಹಾ ಅಂತ ನಿಂತ್ಕೋತಾಳೆ. ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನನ್ಗೆ ಅನಿಸ್ತಿದೆ ನಾವ್ ಇವಾಗ ಒಂದು ವಾಕ್ ಹೋದ್ರೆ ಹೇಗಿರುತ್ತೆ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹಾ ಓಕೆ ಅಂತ ಹೇಳ್ತಾಳೆ. ಶಿಫ್ಟ್ ಆಗಿ ಹೀರೋ ಮತ್ತೆ ಸೆಕ್ರೆಟರಿ ಕಿಮ್ ವಾಕ್ ಮಾಡ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಹೀರೋ ಕೇಳ್ತಾ ಇರ್ತಾನೆ, ನಿನ್ಗೆ ಈಗ್ಲೂ ಕೂಡ ಕೆಲಸ ಬಿಡ್ಬೇಕು ಅಂತ ಪ್ಲಾನ್ ಇದೆಯಾ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹಾ ಸರ್ ಹೌದು, ನಾನು ಈಗ್ಲೂ ಕೆಲಸ ಬಿಡ್ಬೇಕು ಅನ್ಕೊಂಡಿದೀನಿ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಹೀರೋ ಕೇಳ್ತಾನೆ, ನೀನು ಕೆಲಸ ಬಿಟ್ಟ ಮೇಲೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ನಾನು ಕೆಲಸ ಬಿಟ್ಟ ಮೇಲೆ ಏನ್ ಮಾಡ್ಬೇಕು ಅಂತ ಏನು ಪ್ಲಾನ್ ಮಾಡಿಲ್ಲ, ಯಾವಾಗಿಂದ ಸ್ಕೂಲ್ ಕಂಪ್ಲೀಟ್ ಆಯ್ತೋ ಅವಾಗಿಂದಾನು ಬರೀ ಎಲ್ಲರಿಗೂ ರೆಸ್ಯೂಮ್ಸ್ ನ ಕಳಿಸಿ ಬರೀ ಜಾಬ್ ಹುಡ್ಕೋದು, ದುಡಿಯೋದು ಹೇಗೆ, ದುಡ್ಡನ್ನ ಹೇಗೆ ಸೇವ್ ಮಾಡೋದು ಅನ್ನೋದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ನನ್ನ ಡ್ರೀಮ್ ಏನು, ನಾನು ಏನ್ ಮಾಡ್ಬೇಕು, ನಾನು ಏನ್ ಮಾಡಿದ್ರೆ ಖುಷಿಯಾಗಿರ್ತೀನಿ, ಇದನ್ನೆಲ್ಲ ನಾನು ಯಾವತ್ತೂ ಯೋಚನೆ ಮಾಡಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಇಲ್ಲಿ ಹೀರೋ ಹೇಳ್ತಾ ಇರ್ತಾನೆ, ನಾನು ಮುಂಚೆ ಅನ್ಕೋತಿದ್ದೆ ನಿನ್ನ ಕೆಲಸ ಬಿಡೋದು ಸರಿ ಹೋಗೋದಿಲ್ಲ ಅಂತ, ನನ್ಗೆ ನಿನ್ ಕೆಲಸ ಬಿಡೋದು ಒಂಚೂರು ಇಷ್ಟ ಆಗ್ತಿರ್ಲಿಲ್ಲ, ಆದ್ರೆ ನನ್ಗೆ ಇವಾಗ ಅರ್ಥ ಆಗಿದೆ ಅಂತ ಹೇಳ್ತಾ ಇರ್ತಾನೆ. ನೀನು ಕೆಲಸ ಬಿಟ್ಬಿಟ್ಟು ನಿನ್ ಆಂಬಿಷನ್ಸ್ಗಳನ್ನ ಏನಿದೆಯೋ ಅದನ್ನ ಮಾಡೋದಕ್ಕೆ ಟ್ರೈ ಮಾಡು, ಸ್ವಲ್ಪ ಟೈಮ್ ತಗೊಳ್ಳೋದು ಆದ್ರೂ ಪರವಾಗಿಲ್ಲ, ಎಲ್ಲಾನು ನಿನ್ಗೆ ಏನ್ ಖುಷಿ ಕೊಡುತ್ತೋ ಅದನ್ನ ಮಾಡು ಅಂತ ಹೇಳ್ತಾ ಇರ್ತಾನೆ. ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಾ ಇರ್ತಾನೆ, ನೀನು 9 years ಇಂದ ಪರ್ಫೆಕ್ಟ್ ಆಗಿ ಕೆಲಸ ಮಾಡಿದ್ಯಾ, ತುಂಬಾ ಲಾಯಲ್ ಆಗಿ ಕೆಲಸ ಮಾಡಿದ್ಯಾ, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬಿಟ್ಟು ಸೆಕ್ರೆಟರಿ ಕಿಮ್ ನ ಹೀರೋ ಹಗ್ ಮಾಡ್ಕೋತಾನೆ. ಇಲ್ಲಿ ಹೀರೋ ಹೇಳ್ತಿರ್ತಾನೆ, ನಿನ್ ಡ್ರೀಮ್ ಏನು ಅಂತ ಗೊತ್ತಾಗಿದ ತಕ್ಷಣ ಫಸ್ಟ್ ಬಂದು ನೀನು ನನ್ಗೆ ಹೇಳು, ಯಾಕೆ ಅಂದ್ರೆ ಅದು ಡ್ರೀಮ್ ಏನೇ ಆಗಿರ್ಲಿ ಯಾವಾಗ್ಲೂ ನಾನು ನಿನ್ ಜೊತೆ ನಿಂತ್ಕೋತೀನಿ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಹಾ ನಂಗೆ ಅರ್ಥ ಆಯ್ತು ಅಂತ ಹೇಳ್ಬಿಟ್ಟು ಅವಳು ಸ್ಮೈಲ್ ಮಾಡ್ತಿರ್ತಾಳೆ. ಈಗ ಹೀರೋ ಮತ್ತೆ ಸೆಕ್ರೆಟರಿ ಕಿಮ್ ನ ಹಗ್ ಮಾಡ್ಕೋತಾನೆ. ಈಗ ಸೀನ್ ಶಿಫ್ಟ್ ಆಗಿ ಕಿಮಿಜಾ ಮತ್ತೆ ಮಿಸ್ಟರ್ ಪಾಪ್ಯುಲರ್ ನ ತೋರಿಸ್ತಾರೆ. ಅವರಿಬ್ರು ಜೆರಾಕ್ಸ್ ಕಾಪಿಗಳನ್ನ ತಗೋಬೇಕು ಅಂತ ಹೋಗಿರ್ತಾರೆ. ಅಲ್ಲಿ ಕಿಮಿಜಾ ಕಾಪಿನ ತಗೊಳ್ಳುವಾಗ ಮಿಸ್ಟರ್ ಪಾಪ್ಯುಲರ್ ಕೈಗೆ ತಾಗಿ ಹೋ ಸಾರಿ ಅಂತ ಹೇಳ್ತಾ ಇರ್ತಾಳೆ. ಅದೇ ಟೈಮಿಗೆ ಅಲ್ಲಿಗೆ ಮಿಸ್ಟರ್ ಜೋ ಕೂಡ ಓಡ್ ಬರ್ತಾರೆ. ನನ್ನ ಹತ್ರ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ಎಲ್ಲರೂ ಬನ್ನಿ ಬನ್ನಿ ಅಂತ ಕರಿತಾ ಇರ್ತಾರೆ. ಅವಾಗ ಅದನ್ನ ಕೇಳಿಸ್ಕೊಂಡು ಮಿಸ್ಟರ್ ಪಾಪ್ಯುಲರ್ ಓಡ್ ಬರ್ತಿರ್ತಾನೆ. ಏನಾಯ್ತು ಏನಾಯ್ತು, ನಮ್ ಸ್ಟಾಕ್ಸ್ ಏನಾದ್ರು ಹೈ ಆಯ್ತಾ ಹಾಗೆ ಹೇಗೆ ಅಂತ ಅವನು ಕೇಳ್ತಾ ಇರ್ತಾನೆ. ಆಗ ಕಿಮಿಜಾ ಹೇಳ್ತಿರ್ತಾಳೆ, ಮಿಸ್ಟರ್ ಗೋ ನೀವು ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ, ಜೋ ಹೇಳೋ ವಿಷಯ ಯಾವಾಗ್ಲೂ ನಿಜವಾಗ್ಲೂ ನಡೆಯೋದಿಲ್ಲ ಅಂತ ಹೇಳ್ತಾ ಇರ್ತಾರೆ. ಆಗ ಇಲ್ಲ ಇದಂತೂ ಸೀರಿಯಸ್ ಮ್ಯಾಟರ್, ನಿಮ್ಗೆ ಗೊತ್ತಾ ನಮ್ ಕಂಪ್ನಿಲಿ ಇದ್ದಾರೆ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಮಿಸ್ ಪಾಂಗ್ ಅಂತೂ ಫುಲ್ ಎದ್ರುಕೋಬಿಡ್ತಾಳೆ. ಇಲ್ಲ ಕಂಟಿನ್ಯೂ ಮಾಡ್ಬೇಡ, ಮುಂದಕ್ಕೆ ಹೇಳ್ಬೇಡ ಅಂತ ಹೇಳ್ತಿರ್ತಾರೆ. ಆದ್ರೂ ಮಿಸ್ಟರ್ ಜೋ ಹೇಳ್ತಾ ಇರ್ತಾರೆ, ನಿಂಗೆ ಗೊತ್ತಾ ಅದು ನಮ್ ಡಿಪಾರ್ಟ್ಮೆಂಟ್ ಅಲ್ಲೇ ಇರೋದು ಅಂತ. ಹಾಗಂತೂ ಮಿಸ್ ಪಾಂಗ್ಗೆ ಇನ್ನ ಭಯ ಆಗ್ಬಿಡ್ತೆ. ಇಲ್ಲ ಹೇಳ್ಬೇಡ, ಮುಂದಕ್ಕೆ ಹೇಳ್ಬೇಡ ಅಂತ ಅವರು ಕಿವಿ ಮುಚ್ಕೋತಾ ಇರ್ತಾರೆ. ಆಗ ಮಿಸ್ಟರ್ ಜೋ ಕಂಟಿನ್ಯೂ ಮಾಡ್ತಾ ಹೇಳ್ತಾರೆ, ನಿಮ್ಗೆ ಗೊತ್ತಾ ಮಿಸ್ಟರ್ ಲೀ ಮತ್ತೆ ಕಿಮಿಸೋ ಡೇಟ್ ಮಾಡ್ತಾ ಇದ್ದಾರೆ ಅಂತ. ಅಲ್ಲಿರೋರೆಲ್ಲ ಫುಲ್ಲು ಶಾಕ್ ಆಗ್ಬಿಡ್ತಾರೆ, ಏನು ಅಂತ. ಮಿಸ್ ಪಾಂಗ್ ಅಂತ ಓಡ್ಕೊಂಡ್ಬಂದು ಏನು ಅದು ಕಿಮ್ಮ ಅಂತ ಹೇಳ್ಬಿಟ್ಟು ಅವಳಂತೂ ಫುಲ್ ಶಾಕ್ ಆಗ್ಬಿಡ್ತಾಳೆ. ಅಲ್ಲಿರೋ ಎಂಪ್ಲಾಯಿಗಳು ಯಾರು ನಂಬಕ್ಕೆ ರೆಡಿನೇ ಇರೋದಿಲ್ಲ. ಆಗ ಮಿಸ್ ಪಾಂಗ್ ಬಂದು ಕೇಳ್ತಾಳೆ, ಇದನ್ನ ಯಾರು ನೋಡಿದ್ದು, ನಿಮ್ಗೆ ಯಾರು ಹೇಳಿದ್ದು ಅಂತ. ಅದಕ್ಕೆ ಮಿಸ್ಟರ್ ಜೋ ಹೇಳ್ತಿರ್ತಾರೆ, ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಒಬ್ಬ ಹೊಸದಾಗಿ ಎಂಪ್ಲಾಯಿ ಆಡ್ ಆಗಿದ್ದಾನೆ, ಅವನೇ ಇದನ್ನೆಲ್ಲ ಹೇಳಿದ್ದು, ಅವ್ನ ಕಣ್ಣಾರೆ ನೋಡುದಂತೆ ಅಂತ ಹೇಳ್ತಾ ಇರ್ತಾರೆ. ಆಗ ಮಿಸ್ ಪಾಂಗು ಹೇಳ್ತಿರ್ತಾಳೆ, ಇದಂತೂ ನಂಬಕ್ಕೆ ಆಗಲ್ಲ, ನನ್ಗಂತೂ ನಿಜವಾಗ್ಲೂ ಇದು ಫುಲ್ ಶಾಕಿಂಗ್ ನ್ಯೂಸ್ ಅಂತ ಹೇಳ್ತಾ ಇರ್ತಾರೆ. ಅದೇ ಟೈಮಿಗೆ ಅಲ್ಲಿಗೆ ಸೆಕ್ರೆಟರಿ ಕಿಮ್ ಕೂಡ ಬರ್ತಾಳೆ. ಅವರೆಲ್ಲ ಫುಲ್ ಗ್ರೂಪ್ ಆಗಿ ನಿಂತ್ಕೊಂಡು ಸೆಕ್ರೆಟರಿ ಕಿಮ್ಗೆ ಹೆಲೋ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಏನಾಯ್ತು, ಏನಾದ್ರು ಗುಡ್ ನ್ಯೂಸ್ ಅಂತ ಕೇಳ್ತಾ ಇರ್ತಾರೆ. ಅದಕ್ಕೆ ಅಲ್ಲಿರೋರೆಲ್ಲ ಹೇಳ್ತಿರ್ತಾರೆ, ಹಾ ಇವತ್ತಿನ ಡೇ ತುಂಬಾ ಚೆನ್ನಾಗಿದೆ, ಇವತ್ತು ಫುಲ್ ಒಳ್ಳೆ ದಿನ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಸ್ಮೈಲ್ ಮಾಡಿ ಸರಿ ಆಯ್ತು ನಾನು ಆಮೇಲೆ ಸಿಗ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಸೆಕ್ರೆಟರಿ ಕಿಮ್ ಹೋದ್ಮೇಲೆ ಮಿಸ್ಟರ್ ಜೋ ಹೇಳ್ತಿರ್ತಾರೆ, ಇದೆಲ್ಲ ಎಲ್ಲಾ ಕಡೆನೂ ರೂಮರ್ಸ್ ಹಬ್ಬಿಟ್ಟಿದೆ, ಇದೇನಾದ್ರೂ ನಿಜ ಆದ್ರೆ ನಾವಂತೂ ಅಷ್ಟೇ ಕತೆ, ನಾವು ಅವ್ರಿಗೆ ಯಾವಾಗ್ಲೂ ಗುಡ್ ಲುಕ್ಸ್ ಅಲ್ಲಿ ಇರ್ಬೇಕು, ನಾವೇನಾದ್ರೂ ಬ್ಯಾಡ್ ಬುಕ್ಸ್ ಕಡೆ ಬಂದ್ಬಿಟ್ರೆ ಕಷ್ಟ ಆಗುತ್ತೆ ಹಾಗೆ ಹೇಗೆ ಅಂತ ಹೇಳ್ತಿರ್ತಾರೆ. ಅಲ್ಲಿಂದ ಕಿಮಿಜಾ ಮೆತ್ತಗೆ ಓಡ್ತಾ ಇರ್ತಾಳೆ. ಇದನ್ನ ಮಿಸ್ಟರ್ ಜೋ ನೋಡಿ ಮಿಸ್ಟರ್ ಜೋ ಕಿಮಿಜಾನ ಕೇಳ್ತಾ ಇರ್ತಾರೆ, ಬಯೋ ರಿಪೋರ್ಟ್ ರೆಡಿ ಇದೆಯಾ, ಈಗ ನನ್ಗೆ ಮತ್ತೆ ಮಿಸ್ ಪಾಂಗ್ಗೆ ಮೀಟಿಂಗ್ ಇದೆ, ನಾವು ಹೊರಡ್ಬೇಕು ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಅವಳು ಹಾ ರೆಡಿ ಇದೆ, ನಾನು ಹೋಗಿ ಟೇಬಲ್ ಇಂದ ತಗೋಬರ್ತೀನಿ ಅಂತ ಹೇಳ್ಬಿಟ್ಟು ಅವಳು ಅಲ್ಲಿಂದ ಹೋಗ್ತಾಳೆ. ಇಲ್ಲಿ ಮಿಸ್ಟರ್ ಜೋ ಮಿಸ್ ಪಾಂಗು ಹೇಳ್ತಾ ಇರ್ತಾರೆ, ನಾವು ಇನ್ನೂ ಹಾರ್ಡ್ ವರ್ಕ್ ಮಾಡ್ಬೇಕು, ನಡೀರಿ ಎಲ್ಲ ಫಸ್ಟ್ ಹಾರ್ಡ್ ವರ್ಕ್ ಮಾಡಿ ಕೆಲಸನೆಲ್ಲ ಬೇಗ ಮುಗಿಸೋಣ ಅಂತ ಹೇಳ್ಬಿಟ್ಟು ಅವ್ರವ್ರ ಜಾಗಕ್ಕೆ ಹೋಗಿ ಅವರು ಕುತ್ಕೋತಾರೆ. ಸೀನ್ ಶಿಫ್ಟ್ ಆಗಿ ಹೀರೋನ ತೋರಿಸ್ತಾರೆ. ಅಲ್ಲಿಗೆ ಸೆಕ್ರೆಟರಿ ಕಿಮ್ ಫೈಲ್ ಸಬ್ಮಿಟ್ ಮಾಡ್ಬೇಕು ಅಂತ ಬಂದಿರ್ತಾಳೆ. ಡಾಂಗ್ ಸಿಂಗ್ ಓ ಶಾಪ್ದು ಓಪನಿಂಗ್
ಓಪನಿಂಗ್ ರಿಪೋರ್ಟ್ ತಗೊಳ್ಳಿ ಸರ್, ಇದನ್ನ ನೋಡಿ ಒಂದ್ಸತಿ ಚೆಕ್ ಮಾಡಿ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಹೀರೋ ಹೇಳ್ತಾನೆ ಇದು ನಮ್ 5th ಶಾಪ್ ಅಲ್ವಾ ಅಂತ. ಅದಕ್ಕೆ ಹಾ ಹೌದು ಸರ್ ಅಂತ ಹೇಳ್ತಾ ಇರ್ತಾಳೆ. ಸೆಕ್ರೆಟರಿ ಕಿಮ್ಮು ಹೀರೋಗೆ ಹೇಳ್ತಿರ್ತಾಳೆ, ನೀವು ಹೋಗಿ ಶಾಪ್ ಅಲ್ಲಿ ಏನು ಅನಲೈಸ್ ಮಾಡೋದು ಬೇಡ, ಯಾಕೆಂದ್ರೆ ಮಿಸ್ಟರ್ ಜೋ ಹೋಗಿ ಆಲ್ರೆಡಿ ಅದನ್ನೆಲ್ಲ ನೋಡ್ಕೊಂಡ್ ಬಂದಿದ್ದಾರೆ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಹೀರೋ ಹೇಳ್ತಾನೆ, ನಾನು ನೀನ್ ಏನ್ ಹೇಳ್ತೀಯೋ ಅದೇ ತರನೇ ಮಾಡೋದು, ಸರಿ ಆಯ್ತು ನಾನು ಹೋಗೋದಿಲ್ಲ ಬಿಡು ಅಂತ ಅವನು ಸ್ಮೈಲ್ ಮಾಡ್ತಾ ಇರ್ತಾನೆ. ಸೆಕ್ರೆಟರಿ ಕಿಮ್ ಕೂಡ ಸ್ಮೈಲ್ ಇಲ್ಲಿ ಹೀರೋ ಸೆಕ್ರೆಟರಿ ಕಿಮ್ ನೇ ನೋಡ್ತಾ ಇರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಕೇಳ್ತಾಳೆ, ನೀವ್ ಯಾಕೆ ನನ್ನ ಹೀಗೆ ನೋಡ್ತಾ ಇದ್ದೀರಾ, ಕೆಲಸ ಬಿಡ್ತಿದ್ಯಾ ಅನ್ನೋದು ನನ್ಗೆ ನೆನಪಾದಾಗೆಲ್ಲ ನಾವಿಬ್ರು ಜೊತೆಲಿ ಇದ್ದಿದ್ದು ಟೈಮ್ಗಳೆಲ್ಲ ನನ್ಗೆ ನೆನಪಾಗ್ತಿರುತ್ತೆ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಕೂಡ ಫುಲ್ ಸ್ಮೈಲ್ ಮಾಡ್ತಿರ್ತಾಳೆ. ಅವಳು ಸರಿ ಆಯ್ತು ನಾನು ಹೊರಡ್ತೀನಿ ಅಂತ ಹೋಗ್ತಾ ಇರ್ತಾಳೆ. ಆಗ ಹೀರೋ ಹಿಂದೆಯಿಂದ ಬಂದು ಸೆಕ್ರೆಟರಿ ಕಿಮ್ ನ ಹಗ್ ಮಾಡ್ಕೋತಾನೆ. ಇದನ್ನ ಆಚೆಯಿಂದ ಮಿಸ್ಟರ್ ಜೋ, ಕಿಮಿಜಾ ಮತ್ತೆ ಮಿಸ್ ಪಾಂಗು ನೋಡ್ಬಿಡ್ತಾರೆ. ಅದನ್ನ ಸೆಕ್ರೆಟರಿ ಕಿಮ್ ಅಬ್ಸರ್ವ್ ಮಾಡ್ತಾಳೆ, ಅವ್ರನ್ನ ನೋಡ್ತಾ ಇದಾರೆ ಅಂತ. ಅದಕ್ಕೆ ಅವಳು ಪಟ್ ಅಂತ ವಿಂಡೋ ರೂಫ್ ನ ಆಫ್ ಮಾಡ್ಬಿಡ್ತಾಳೆ. ಈಗ ಹೀರೋನ ಕೇಳ್ತಾ ಇರ್ತಾಳೆ, ಇವಾಗ ನಾವ್ ಏನ್ ಮಾಡೋದು, ನಾವ್ ಇವಾಗ ಅವ್ರಿಗೆ ಏನಂತ ಹೇಳೋದು ಅಂತ. ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಈಗ ಆಲ್ರೆಡಿ ಅವರು ನಮ್ಮನ್ನ ನೋಡ್ಬಿಟ್ಟಿದ್ದಾರೆ, ಇವಾಗ ಏನು ಮಾಡಕ್ಕಾಗಲ್ಲ, ನಾವ್ ಇದನ್ನೆಲ್ಲ ಇವಾಗ ಒಪ್ಕೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾ ಇರ್ತಾನೆ. ಸೆಕ್ರೆಟರಿ ಕಿಮ್ಮು ಹಿಂದೆಯಿಂದ ಹೇಳ್ತಿರ್ತಾಳೆ, ನಿಮ್ ತಲೆಯಲ್ಲಿ ಏನ್ ನೋಡ್ತಿದೆ ಹೇಳಿ ಹೇಳಿ ಅಂತ. ಈಗ ಸೀನ್ ಶಿಫ್ಟ್ ಆಗಿ ಮಿಸ್ಟರ್ ಜೋ, ಕಿಮಿಜಾ ಮತ್ತೆ ಮಿಸ್ ಪಾಂಗ್ ನ ತೋರಿಸ್ತಾರೆ. ಇಲ್ಲಿ ಮಿಸ್ ಪಾಂಗು ಹೇಳ್ತಿರ್ತಾಳೆ, ನಾವು ಏನ್ ನೋಡಿದ್ವಿ ನನ್ ಕಣ್ಣನ್ನ ನಾನೇ ನಂಬಕ್ ಆಗ್ತಿಲ್ಲ ಅಂತ. ಅದಕ್ಕೆ ಮಿಸ್ಟರ್ ಜೋ ಹೇಳ್ತಿರ್ತಾರೆ, ನೋಡ್ದ ನಾನು ಹೇಳಿದ್ದು ನಿಜ ಅಂತ ಗೊತ್ತಾಯ್ತಾ ಅಂತ ಹೇಳ್ತಾ ಇರ್ತಾರೆ. ಅದೇ ಟೈಮ್ಗೆ ಹೀರೋ ಒಳಗಡೆಯಿಂದ ಆಚೆ ಬಂದು ಹೇಳ್ತಿರ್ತಾನೆ, ಎಲ್ಲರೂ ಒಳಗಡೆ ಬನ್ನಿ, ಇವಾಗ ನಾವೆಲ್ಲರೂ ಮಾತಾಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರನ್ನೆಲ್ಲ ಒಳಗಡೆ ಅವ್ನ ಕ್ಯಾಬಿನ್ಗೆ ಕರ್ಕೊಂಡು ಹೋಗ್ತಾನೆ. ಎಲ್ಲರೂ ಲೈನ್ ಆಗಿ ನಿಂತಿರ್ತಾರೆ. ಇಲ್ಲಿ ಹೀರೋ ಕೇಳ್ತಿರ್ತಾರೆ, ನೀವು ಏನ್ ನೋಡಿದ್ರು ಅದು ನಿಜ, ನಾನು ಸೆಕ್ರೆಟರಿ ಕಿಮ್ ಅವರು ಡೇಟ್ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಅದಕ್ಕೆ ಎಲ್ಲರೂ ಕಂಗ್ರಾಚುಲೇಷನ್ ಸರ್ ಅಂತ ಕ್ಲಾಪ್ಸ್ ಮಾಡ್ತಾ ಇರ್ತಾರೆ. ಆಗ ಹೀರೋ ಹೇಳ್ತಾನೆ, ನಾವಿಬ್ರು ಡೇಟ್ ಮಾಡ್ತಿರೋದು ನಿಮ್ಗೆ ಏನಾದ್ರು ಪ್ರಾಬ್ಲಮ್, ಯಾರಾದ್ರೂ ಪ್ರಾಬ್ಲಮ್ ಇದ್ರೆ ಈಗಲೇ ಹೇಳ್ಬಿಡಿ ಅಂತ ಕೇಳ್ತಾ ಇರ್ತಾನೆ. ಅದಕ್ಕೆ ಪ್ರಾಬ್ಲಮ್ ಇಲ್ಲ ಸರ್, ಏನು ಪ್ರಾಬ್ಲಮ್ ಇಲ್ಲ, ನಿಮ್ಗೇನಾದ್ರೂ ಇದೆಯಾ ಮಿಸ್ ಪಾಂಗ್ ಅಂತ ಮಿಸ್ಟರ್ ಜೋ ಕೇಳ್ತಾರೆ. ಅದಕ್ಕೆ ಇಲ್ಲ ಸರ್, ನನ್ಗಂತೂ ಯಾವ ಪ್ರಾಬ್ಲಮು ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ನಿಂಗೇನಾದ್ರೂ ಇದೆಯಾ ಕಿಮಿಜಾ ಅಂತ ಅವಳು ಅವ್ರನ್ನ ಕೇಳ್ತಾಳೆ. ಅದಕ್ಕೆ ಕಿಮಿಜಾ ಹೇಳ್ತಾಳೆ, ಇಲ್ಲಪ್ಪ ನನ್ಗಂತೂ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ಕಿಮಿಜಾ ಕಂಟಿನ್ಯೂ ಮಾಡ್ತಾ ಹೇಳ್ತಾ ಇರ್ತಾಳೆ, ಸೆಕ್ರೆಟರಿ ಕಿಮ್ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್, ಅಯ್ಯೋ ಸಾರಿ ನಿಮ್ಗೇನ್ ಪ್ರಾಬ್ಲಮ್ ಇರುತ್ತೆ ಅಂತ ಹೇಳ್ಬಿಟ್ಟು ಅವಳು ಜೋರಾಗಿ ನಗ್ತಾ ಕ್ಲಾಸ್ ಮಾಡ್ತಿರ್ತಾಳೆ. ಅಲ್ಲಿ ಎಲ್ಲರೂ ಅವ್ರಿಗೆ ಕಂಗ್ರಾಚುಲೇಟ್ ಮಾಡ್ತಾರೆ. ಆಗ ಹೀರೋ ಹೇಳ್ತಾನೆ, ಸರಿ ಆಯ್ತು ಇದನ್ನ ಹೇಳಕ್ಕೆ ನಾನು ನಿಮ್ನ ಕರೆದಿದ್ದು, ನೀವು ಹೊರಡ್ಬೋದು ಅಂತ ಹೇಳ್ಬಿಟ್ಟು ಅವ್ರನ್ನೆಲ್ಲ ಕಳಿಸ್ತಾ ಇರ್ತಾನೆ. ಅವ್ರ ಹಿಂದೆನೆ ಸೆಕ್ರೆಟರಿ ಕಿಮ್ ಕೂಡ ಹೊರಗಡೆ ಹೋಗ್ತಾ ಇರ್ತಾಳೆ. ಇಲ್ಲಿ ಸೆಕ್ರೆಟರಿ ಕಿಮ್ ಆಚೆ ಬರ್ತಾ ಹೇಳ್ತಿರ್ತಾಳೆ, ನೀವು ನನ್ಗೊಂದು ಫೇವರ್ ಮಾಡಕ್ಕಾಗುತ್ತೆ, ಇದನ್ನ ನೀವು ನಿಮ್ 3 ಜನದಲ್ಲೇ ಸೀಕ್ರೆಟ್ ಆಗಿ ಇಟ್ಕೊಳಕ್ಕಾಗುತ್ತಾ ಅಂತ ಹೇಳ್ತಾ ಇರ್ತಾರೆ. ಆಗ ಮಿಸ್ ಪಾಂಗ್ ಹೇಳ್ತಾಳೆ, ಸಾರಿ ಇದು ಆಲ್ರೆಡಿ ಎಲ್ಲಾ ಕಡೆನೂ ಫುಲ್ಲು ಗೊತ್ತಾಗ್ಬಿಟ್ಟಿದೆ, ಇಲ್ಲಿ ಯಾರೋ ಒಬ್ರು ನಿಮ್ಮನ್ನ ಜೊತೆಲಿರೋದನ್ನ ನೋಡ್ಬಿಟ್ಟು ಎಲ್ಲಾರ್ಗು ಇಲ್ಲಿ ರೂಮರ್ಸ್ ನ ಎಬ್ರಿಸ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇರ್ತಾರೆ. ಕೇಳಿ ಸೆಕ್ರೆಟರಿ ಕಿಮ್ ಫುಲ್ ಶಾಕ್ ಆಗ್ಬಿಡ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಸೆಕ್ರೆಟರಿ ಕಿಮ್ಮು ಅಲ್ಲಿಂದ ಹೋಗ್ತಾ ಇರೋದನ್ನ ತೋರಿಸ್ತಾರೆ. ಅವರು ಕಾಲಲ್ಲಿ ಮಿಸ್ಟರ್ ಪಾರ್ಕ್, ಹಾ ನಾನು ಈಗಲೇ ಬರ್ತಾ ಇದ್ದೀನಿ ಅಂತ ಹೇಳ್ತಿರ್ತಾರೆ. ಆ ಕಂಪ್ನಿಲಿರೋ ಎಲ್ಲ ಎಂಪ್ಲಾಯಿಗಳು ಸೆಕ್ರೆಟರಿ ಕಿಮ್ ಹೋಗೋದನ್ನೇ ನೋಡ್ಕೊಂಡು ತಿರ್ಗಿ ನೋಡ್ತಾನೆ ಇರ್ತಾರೆ. ಇದು ಸೆಕ್ರೆಟರಿ ಕಿಮ್ಗೆ ಸ್ವಲ್ಪ ಆಕ್ವರ್ಡ್ ಫೀಲ್ ಆಗುತ್ತೆ. ಅಲ್ಲಿ ಇಬ್ರು ಲೇಡೀಸ್ ಹೋಗ್ತಾ ಇರ್ತಾರೆ, ಅವರು ಕೂಡ ಇದನ್ನೇ ಮಾತಾಡ್ತಾ ಇರ್ತಾರೆ. ಯೂರೇನಾ ಕಿಮ್ಮಿ ಸಹ ನೋಡಕ್ ಒಂಚೂರು ಸುಂದರವಾಗೇ ಇದ್ದಾಳೆ, ಹಾಗೆ ಹೇಗೆ ಅಂತ ಅವಳ ಬಗ್ಗೆನೂ ಎಲ್ಲರೂ ಮಾತಾಡ್ತಿರ್ತಾರೆ. ಫುಲ್ಲು ಕಂಪ್ನಿಲಿ ಎಲ್ಲಾರ್ಗು ಈ ವಿಷಯ ಗೊತ್ತಾಗ್ಬಿಟ್ಟಿರುತ್ತೆ. ಎಲ್ಲರೂ ಸೆಕ್ರೆಟರಿ ಕಿಮ್ ಮತ್ತೆ ಹೀರೋ ಬಗ್ಗೆನೇ ಡಿಸ್ಕಷನ್ ಮಾಡ್ತಾ ಇರ್ತಾರೆ. ಲೇಡೀಸ್ ವಾಶ್ರೂಮ್ ನ ತೋರಿಸ್ತಾರೆ. ಇಲ್ಲಿ ಇಬ್ರು ಲೇಡೀಸ್ ಸೆಕ್ರೆಟರಿ ಕಿಮ್ ಬಗ್ಗೆನೆ ಮಾತಾಡ್ತಿರ್ತಾರೆ. ನೀನು ಕಿಮಿಸೋ ಬಗ್ಗೆ ಕೇಳ್ದ, ಅವರು ವಿಪಿ ಮತ್ತೆ ಕಿಮಿಸೋ ಇಬ್ರು ಡೇಟ್ ಮಾಡ್ತಿದಾರಂತೆ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಇನ್ನೊಬ್ಳು ಲೇಡಿ, ಹಾ ಕೇಳ್ದೆ, ಫುಲ್ಲು ನಮ್ ಕಂಪ್ನಿಗೆ ಗೊತ್ತಾಗ್ಬಿಟ್ಟಿದೆ, ಅದ್ರಲ್ಲೇನು ಹೊಸ್ದಾಗಿಲ್ಲ ಬಿಡು. ಅಲ್ಲ ನನ್ಗಂತೂ ನಂಬಕ್ಕೆ ಆಗ್ತಿಲ್ಲ, ಅವಳು ಕಾಲೇಜ್ ಕೂಡ ಹೋಗಿಲ್ಲ, ಏನು ಇಲ್ಲ, ಇಲ್ಲಿಗೆ ಬಂದ್ಲು, ಕೆಲ್ಸಕ್ಕೆ ಸೆಕ್ರೆಟರಿ ಕೂಡ ಆದ್ಲು, ಇವಾಗ ವಿಪಿನ ಲವ್ ಮಾಡ್ತಿದ್ದಾಳೆ. ಯಪ್ಪ ಇಂಥ ಹುಡುಗಿರ್ನ ನಾನು ಎಲ್ಲೂ ನೋಡಿಲ್ಲ, ನಾನು ಎಷ್ಟೆಲ್ಲ ಕ್ವಾಲಿಫಿಕೇಶನ್ ಆಗಿದ್ದೀನಿ, ಇದನ್ನೆಲ್ಲ ನಾನು ಮಾಡ್ಬೋದಿತ್ತು, ಆದ್ರೆ ಏನ್ ಮಾಡಕ್ಕಾಗುತ್ತೆ, ಕೆಲವು ಹುಡುಗಿರು ಸುಂದರವಾಗಿದ್ದಾರೆ ಅನ್ನೋದನ್ನ ಒಂದನ್ನು ಇಟ್ಕೊಂಡು ಇದನ್ನೆಲ್ಲ ಮಾಡ್ತಾರೆ, ಅವ್ರ ಕ್ಯಾರೆಕ್ಟರ್ ಸರಿ ಇರಲ್ಲ, ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಿರ್ತಾಳೆ. ಅದೇ ವಾಶ್ರೂಮ್ ಅಲ್ಲಿ ಮಿಸ್ ಪಾಂಗ್ ಕೂಡ ಇರ್ತಾಳೆ. ಅವಳು ಆಚೆ ಬಂದ್ಬಿಟ್ಟು ಫುಲ್ಲು ರೇಗಾಡಿ, ಸೆಕ್ರೆಟರಿ ಕಿಮ್ ಬಗ್ಗೆ ಏನ್ ಗೊತ್ತು ನಿಮ್ಗೆ ಅವ್ರ ಬಗ್ಗೆ ಏನೂ ಗೊತ್ತಿಲ್ಲ, ಅವರು ಆ ತರ ಎಲ್ಲ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಅದೇ ವಾಶ್ರೂಮ್ ಅಲ್ಲಿ ಕಿಮಿಜಾ ಕೂಡ ಇರ್ತಾಳೆ. ಅವಳು ಕೂಡ ಆಚೆ ಬಂದು ಹೇಳ್ತಿರ್ತಾಳೆ, ಹೌದು ಇವರು ಕರೆಕ್ಟ್ ಆಗಿ ಹೇಳ್ತಿದ್ದಾರೆ, ನಿಮ್ಗೆ ಅವ್ರ ಬಗ್ಗೆ ಏನ್ ಗೊತ್ತು, ನಿಮ್ಗೆ ಗೊತ್ತಾ ಮಿಸ್ಟರ್ ಲೀ ಆದ್ಮೇಲೆ ಸೆಕ್ರೆಟರಿ ಕಿಮ್ಮೆ ಪರ್ಫೆಕ್ಟ್ ಆಗಿರೋದು ಈ ಕಂಪ್ನಿ. ಹೇಳ್ತಿರ್ತಾರೆ, ನಾನು ಬೇರೆಯವ್ರ ಬಗ್ಗೆ ಮಾತಾಡಿದ್ರೆ ನಿನ್ಗೇನು, ಫಸ್ಟ್ ನಿಮ್ದನ್ನ ನೀವು ನಿಮ್ ಕೆರಿಯರ್ ನ ನೋಡ್ಕೊಳ್ಳಿ, ನಿಮ್ಗೆ ಬೇರೆಯವ್ರ ಬಗ್ಗೆ ಮಾತಾಡಿದ್ರೆ ನಿಮ್ಗೇನ್ ಟೆನ್ಷನ್, ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾರೆ. ಆಗ ಅವರು ಕಂಟಿನ್ಯೂ ಮಾಡ್ತಾ ಹೇಳ್ತಾರೆ, ಓ ಅವ್ರ ರಿಲೇಶನ್ಶಿಪ್ ಇಟ್ಕೊಂಡು ನೀವು ದುಡ್ಡು ಮಾಡ್ಬೋದು ಅಂತ ಏನಾದ್ರು ಪ್ಲಾನ್ ಮಾಡ್ಕೊಂಡಿದ್ದೀರಾ, ಹಾಗೆ ಹೀಗೆ ಅಂತ ಅವರೆಲ್ಲ ಮಾತಾಡ್ತಾರೆ. ಲೇಡಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಒಬ್ಳು ಸೆಕ್ರೆಟರಿ ಅವ್ರ ಬಾಸ್ ನನ್ನೇ ಪಟಾಯಿಸ್ಕೊಂಡು ಬುಟ್ಟಿಗೆ ಹಾಕೊಂಡಿದ್ದಾಳೆ, ಅವ್ರ ಫ್ರೆಂಡ್ಗಳು ಅವಳಿಗೆ ಸಪೋರ್ಟ್ ಮಾಡ್ತಿದ್ದಾರೆ, ನೀವೆಲ್ಲ ಒಂದೇ ಚಮಚಗಳು, ಹಾಗೆ ಹೀಗೆ ಅಂತೆಲ್ಲ ಹೇಳ್ಬಿಟ್ಟು ಅವರು ನಗ್ತಾ ಇರ್ತಾರೆ. ಅದಕ್ಕೆ ಮಿಸ್
ಪಾಂಗ್ ಹೇಳ್ತಾಳೆ, ಏನ್ ಮಾತಾಡ್ತಿದ್ಯಾ, ನಿನ್ ಬಾಯಿ ಎಷ್ಟು ಹೊಲ್ಸು ನೋಡು ಅಂತ ಹೇಳ್ತಾ ಇರ್ತಾರೆ. ಹೌದಾ, ನನ್ ಬಾಯಿ ಹೊಲ್ಸ, ನಿನ್ಗೆ ನಿಜವಾಗ್ಲೂ ಎಷ್ಟು ಕೆಟ್ಟೋಳು ಅಂತ ನಾನು ತೋರಿಸ್ತೀನಿ ಇರು ಅಂತ ಹೇಳ್ತಾ ಆ ಲೇಡಿ ನೆಲ ಒರೆಸೋ ಮಾಪ್ನ ತಗೊಂಡು ಮಿಸ್ ಪಾಂಗ್ ಮೇಲೆ ಹೊಡಿತಾ ಇರ್ತಾಳೆ. ಮಿಸ್ ಪಾಂಗು ಕೂಡ ಇನ್ನೊಂದು ಮಾಪ್ನ ತಗೊಂಡು ಆ ಲೇಡಿ ಮೇಲೆ ಇದ್ ಮಾಡ್ತಿರ್ತಾರೆ. ಇವರಿಬ್ರು ಹೀಗೆ ಜಗಳ ಆಡ್ತಿರ್ತಾರೆ. ಇಲ್ಲಿ ಕಿಮಿಜಾ ಮತ್ತೆ ಇನ್ನೊಬ್ರು ಲೇಡಿ ಹಗ್ ಮಾಡ್ಕೊಂಡು ನಿಂತಿರ್ತಾರೆ. ಆಮೇಲೆ ಅವರೇ ನೋಡ್ಕೊಂಡು ದೂರ ಹೋಗುವಂತ ದೂರ ತಳ್ತಾರೆ. ಇವರಿಬ್ರು ಹೀಗೆ ಜಗಳ ಆಡ್ತಾ ಇರ್ತಾರೆ. ಅದೇ ಟೈಮಿಗೆ ಅಲ್ಲಿಗೆ ಸೆಕ್ರೆಟರಿ ಕಿಮ್ ಕೂಡ ಬರ್ತಾಳೆ. ಆ ಇಬ್ರು ಲೇಡಿನ ತಳ್ಬಿಟ್ಟು ಮಿಸ್ ಪಾಂಗ್ ಮತ್ತೆ ಕಿಮಿಜಾನ ಅವರು ಪ್ರೊಟೆಕ್ಟ್ ಮಾಡ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಸೆಕ್ರೆಟರಿ ಕಿಮ್ ಮತ್ತೆ ಮಿಸ್ ಪಾಂಗ್ ಮತ್ತೆ ಕಿಮಿಜಾನ ತೋರಿಸ್ತಾರೆ. ಇಲ್ಲಿ ಮಿಸ್ ಪಾಂಗ್ಗೆ ಸ್ವಲ್ಪ ಕೈಯಲ್ಲಿ ಏಟಾಗ್ಬಿಟ್ಟಿರುತ್ತೆ. ಅದಕ್ಕೆ ಸೆಕ್ರೆಟರಿ ಕಿಮ್ಮು ಆಯಿಲ್ಮೆಂಟ್ ಹಾಕ್ತಾ ಸೆಕ್ರೆಟರಿ ಕಿಮ್ಮು ಆಯಿಲ್ಮೆಂಟ್ ಹಚ್ತಾ ಹೇಳ್ತಾ ಇರ್ತಾಳೆ, ಇದೆಲ್ಲ ನನ್ನಿಂದನೇ ಆಗಿದಲ್ವಾ, ಐ ಆಮ್ ರಿಯಲಿ ಸಾರಿ, ನೀವು ಅವ್ರು ಏನಾದ್ರು ಮಾತಾಡ್ಕೊಳ್ಳಿ, ನನ್ನ ಬಗ್ಗೆ ನೀವು ಇಗ್ನೋರ್ ಮಾಡ್ಬೇಕಲ್ವಾ ಅಂತ ಕೇಳ್ತಾ ಇರ್ತಾಳೆ. ಅದಕ್ಕೆ ಮಿಸ್ ಪಾಂಗ್ ಹೇಳ್ತಾಳೆ, ನನ್ಗೆ ನಿಜವಾಗ್ಲೂ ಅವ್ರ ಮೇಲೆ ತುಂಬಾ ಕೋಪ ಬಂತು. ಅವರು ನೀವ್ ಇಲ್ದೇ ಇರುವಾಗ ನಿಮ್ ಬಗ್ಗೆ ಏನೇನೋ ಮಾತಾಡ್ತಿದ್ದ ಬಗ್ಗೆ ತುಂಬಾ ಚೆನ್ನಾಗ್ ಗೊತ್ತು. ನೀವು ಆ ತರ ಅಲ್ಲ, ನೀವು 9 years ಇಂದ ಎಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡಿದೀರಾ, ನೀವೆಲ್ಲ ಎಷ್ಟು ಕಷ್ಟಪಟ್ಟಿದ್ದೀರಾ ಅಂತ ನಾನು ನೋಡಿದೀನಿ. ಅವರು ನಿಮ್ ಬಗ್ಗೆ ಆ ತರ ಮಾತಾಡುವಾಗ ನಾನು ಹೇಗೆ ಸುಮ್ನಿರಕ್ಕಾಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಆಗ ಕಿಮಿಜಾ ಕೂಡ ಹೇಳ್ತಿರ್ತಾಳೆ, ಹೌದು, ನನ್ಗೂನು ಅವ್ರು ಹೇಳ್ತಾ ಇರೋದು ಕರೆಕ್ಟ್ ಅನಿಸ್ತು, ಅವರು ನಿಜವಾಗ್ಲೂ ಜಾಸ್ತಿ ಮಾತಾಡ್ತಾ ಇದ್ರು. ಅದು ಅಲ್ದಲೆ ನೀವು 9 years ಇಂದ ಇಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡಿದಿರಾ, ನೀವು ಎಷ್ಟು ಪರ್ಫೆಕ್ಟ್ ಆಗಿ ಕೆಲಸ ಮಾಡಿದೀರಾ. ಅವರೆಲ್ಲ ಏನಂತ ಮಾತಾಡ್ತಿದ್ರು, ನೀವು 9 years ಇಂದ ಸುಮ್ಮನೆ ಕೆಲಸ ಮಾಡ್ತಿದ್ದೀರಾ, ಇವಾಗ ಕೆಲಸ ಬಿಡ್ತಿದ್ರೆ ಯಾಕೆಂದ್ರೆ ಮದ್ವೆ ಆಗ್ಬೇಕು ಅಂತ, ಇದೆಲ್ಲ ನಿಜ ಅಲ್ಲ ಅಂತ, ಅದಕ್ಕೆ ನಮ್ಗೆ ಫುಲ್ ಕೋಪ ಬಂತು ಅಂತ ಹೇಳ್ತಾ ಇರ್ತಾಳೆ. ಸೆಕ್ರೆಟರಿ ಕಿಮ್ ಹೇಳ್ತಾ ಇರ್ತಾಳೆ, ಥ್ಯಾಂಕ್ ಯು, ನೀವು ನನ್ನ ಕಡೆ ಇಷ್ಟೊಂದು ಸಪೋರ್ಟಿವ್ ಆಗಿ ನಿಂತಿರೋದಕ್ಕೆ ಅಂತ. ಅದಕ್ಕೆ ಮಿಸ್ ಪಾಂಗ್ ಹೇಳ್ತಾ ಇರ್ತಾಳೆ, ಅಯ್ಯೋ ಬಿಡು, ಇದ್ರಲ್ಲಿ ನಾವು ಆಫೀಸ್ ಕೊಲೀಗ್ ನ ಡೇಟ್ ಮಾಡ್ತಿದ್ರೆ ಯಾರಿಗೂ ಹೇಳ್ಬಾರ್ದು, ನಾನು ಅಷ್ಟೇ ಅಂತ ಹೇಳ್ತಿರ್ತಾರೆ. ಆಗ ಸೆಕ್ರೆಟರಿ ಕಿಮ್ ಮತ್ತೆ ಕಿಮಿಜಾ ಅವ್ರ ಕಡೆ ತಿರುಗಿ ನೋಡ್ತಾರೆ. ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ, ನಾನು ಯಾರನ್ನಾದ್ರೂ ಕೊಲೀಗ್ ನ ಡೇಟ್ ಮಾಡಿದ್ರೆ ನಾನಂತೂ ಯಾರಿಗೂ ಹೇಳಲ್ಲ, ಇದನ್ನ ಫುಲ್ ಸೀಕ್ರೆಟ್ ಆಗಿ ಇಡ್ತೀನಿ ಅಂತ ಹೇಳ್ಬಿಟ್ಟು ಅವಳು ಸ್ಮೈಲ್ ಮಾಡ್ತಿರ್ತಾಳೆ. ಆಗ ಕಿಮಿಜಾ ಹೇಳ್ತಾಳೆ, ಒಂದ್ ಕೆಲಸ ಮಾಡಿದನ್ನೆಲ್ಲ ಮಿಸ್ಟರ್ ಲೀಗೆ ಹೇಳ್ಬಿಡಿ ಅಂತ ಹೇಳ್ತಾ ಇರ್ತಾಳೆ. ಆಗ ಮಿಸ್ ಪಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಾಳೆ, ನೀವು ಇದನ್ನೆಲ್ಲ ಹೇಳ್ಬಿಡಿ, ಅವರು ಎಲ್ಲಾದ್ರೂ ದೂರದಲ್ಲೇ ಅವ್ರನ್ನ ನಿಮ್ಗೆ ಈ ತರ ಬ್ಯಾಡ್ ವರ್ಡ್ಸ್ ಎಲ್ಲ ಯೂಸ್ ಮಾಡಿದಕ್ಕೆ ಅವ್ರಿಗೆ ತಕ್ಕ ಪಾಠ ಕಲಿಸ್ದಂಗ ಆಗುತ್ತೆ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಪ್ಲೀಸ್ ಇದನ್ನ ಮಿಸ್ಟರ್ ಲೀ ಹತ್ರ ಹೇಳ್ಬೇಡಿ ಅಂತ. ಅದಕ್ಕೆ ಕಿಮಿಜಾ ಹೇಳ್ತಿರ್ತಾಳೆ, ಓ ನೀವು ಪ್ರೀತಿಲಿ ಎಷ್ಟೊಂದು ಮುಳುಗೋಗಿದ್ದೀರಾ ನೋಡಿ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ಇದರಿಂದ ಅವ್ರಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ, ಇದೆಲ್ಲ ಹೇಳ್ದೇ ಇರೋದೇ ಒಳ್ಳೇದು ಅಂತ ಹೇಳ್ತಾ ಇರ್ತಾಳೆ. ಆಗ ಅವಳು ಫುಲ್ ಬೇಜಾರಲ್ಲಿ ಕೂತಿರೋದನ್ನ ತೋರಿಸ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಮತ್ತೆ ಹೀರೋ ಫ್ರೆಂಡ್ ನ ತೋರಿಸ್ತಾರೆ. ಇಲ್ಲಿ ಹೀರೋ ಹೇಳ್ತಿರ್ತಾನೆ, ಏನು ನಮ್ಮ ಆಫೀಸಲ್ಲಿ ಹುಡುಗಿರು ಜಗಳ ಆಡ್ತಿದ್ರ ಅಂತ. ಅದಕ್ಕೆ ಹೀರೋ ಫ್ರೆಂಡು ಹೇಳ್ತಿರ್ತಾನೆ, ಹಾ ಮಿಸ್ ಯೋಲು ಹಾಗೆ ಹೇಳಿದ್ದು, ಯಾರೋ ಇಬ್ರು ಹುಡುಗಿರು ಸೆಕ್ರೆಟರಿ ಕಿಮ್ ಹಿಂದೆ ಏನೇನೋ ಮಾತಾಡ್ತಿದ್ರಂತೆ, ಅವರು ನಿನ್ನ ಡೇಟ್ ಮಾಡ್ತಿದ್ದಾರಲ್ಲ ಅದ್ರ ಬಗ್ಗೆ ಅವರು ಮಾತಾಡ್ತಿದ್ರು. ಅದಕ್ಕೆ ನಿಮ್ ಗ್ರೂಪ್ ಅಲ್ಲಿರೋ ಇಬ್ರು ಲೇಡೀಸು ಅವ್ರಿಗೆ ಚೆನ್ನಾಗಿ ಕ್ಲಾಸ್ ತಗೋತಿದ್ರಂತೆ, ಅಲ್ಲಿ ಫುಲ್ ದೊಡ್ಡ ಜಗಳ ನಡೀತಿತ್ತಂತೆ, ಇದನ್ನೆಲ್ಲ ಸೆಕ್ರೆಟರಿ ಕಿಮ್ಮು ಬಿಡಿಸ್ತಾ ಇದ್ರಂತೆ ಅಂತ ಹೇಳ್ತಾ ಇಲ್ಲಿ ಹೀರೋ ಫ್ರೆಂಡು ಹೀರೋಗೆ ಹೇಳ್ತಾ ಇರ್ತಾನೆ. ಆ ಲೇಡೀಸು ಏನೇನ್ ಹೇಳ್ತಿದ್ರು ಅಂದ್ರೆ, ಅವಳು ನಿನಗೆ ಫ್ಲರ್ಟ್ ಮಾಡ್ತಿದ್ಲು, ಅವಳು ನಿನ್ನನ್ನು ಬುಟ್ಟಿಗೆ ಹಾಕೊಳ್ಳೋದಕ್ಕೆ ಇಷ್ಟು 9 years ವರೆಗೂ ಟೈಮ್ ತಗೊಂಡ್ಲು, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ರು. ಅದಕ್ಕೆ ಅವರು ಫುಲ್ಲು ಕ್ಲಾಸ್ ತಗೋತಿದ್ರು ಅಂತ ಹೇಳ್ತಾ ಇರ್ತಾರೆ. ಆಗ ಹೀರೋ ಕೇಳ್ತಾನೆ, ಕಿಮಿಸೋಗೆ ಏನಾದರೂ ಏಟಾಗಿದೆಯಾ ಅಂತ. ಅದಕ್ಕೆ ಹೀರೋ ಫ್ರೆಂಡ್ ಹೇಳ್ತಾನೆ, ಅವಳಿಗೆ ಮೈಗೆ ಏನಾದರೂ ಏಟಾಗಿಲ್ದಲೇ ಇರ್ಬೋದಾದ್ರೆ ಮನಸ್ಸಿಗೆ ತುಂಬಾ ಏಟಾಗಿರುತ್ತೆ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಹೀರೋ ಹೇಳ್ತಾನೆ, ಇವರು ಕಿಮಿಸೋ ಬಗ್ಗೆ ಹೀಗೆಲ್ಲ ಮಾತಾಡೋದಕ್ಕೆ ಎಷ್ಟು ಧೈರ್ಯ, ನಾನು ಇವ್ರಿಗೆ ಸಂಬಳ ಕೊಡ್ತಿರೋದು ಕೆಲಸ ಮಾಡಿ ಬಗ್ಗೆ ಹಿಂದೆ ಮಾತಾಡೋದು ಎಷ್ಟು ಸರಿ ಅಂತ ಕೇಳ್ತಾ ಇರ್ತಾರೆ. ಅದಕ್ಕೆ ಹೀರೋ ಫ್ರೆಂಡು ಹೇಳ್ತಿರ್ತಾರೆ, ಎಲ್ಲಾ ಜನಗಳು ಒಬ್ರು ಬಗ್ಗೆ ಮಾತಾಡೋದಕ್ಕೆ ಏನಾದ್ರೂ ಒಂದು ಟಾಪಿಕ್ ಸಿಕ್ಕಿದ್ರು ಸಾಕು, ಅವರು ಅದನ್ನ ಎಳ್ದು ದೊಡ್ಡದಾಗಿ ಮಾತಾಡ್ತಿರ್ತಾರೆ. ಅದ್ರಲ್ಲೂ ಅಲ್ದಲ್ಲಿ ಈ ಕಂಪ್ನಿ CEO ನಿನ್ ಬಗ್ಗೆ ಏನಾದ್ರು ರೂಮರ್ಸ್ ಬಂದ್ರೆ ಅವರು ಮಾತಾಡ್ದಂಗೆ ಇರ್ತಾರ, ಎಲ್ಲಾರ್ಗೂ ಜಲಸ್ ಆಗೇ ಆಗುತ್ತೆ ಅಲ್ವಾ ಅಂತ ಹೀರೋ ಅಲ್ಲಿಂದ ಎದ್ದು ಹೋಗ್ತಾ ಇರ್ತಾನೆ. ಆಗ ಹೀರೋ ಫ್ರೆಂಡ್ ಕೇಳ್ತಾನೆ, ಎಲ್ಲಿಗೆ ಹೋಗ್ತಿದ್ಯಾ ಅಂತ. ಅದಕ್ಕೆ ಹೀರೋ ಹೇಳ್ತಾನೆ, ಮೀಸೋನ ನೋಡೋದಕ್ಕೆ ಅಂತ. ಅದಕ್ಕೆ ಹೀರೋ ಫ್ರೆಂಡ್ ಹೇಳ್ತಿರ್ತಾನೆ, ಮೀಸೋ ಎಲ್ಲಾರ್ಗೂ ಅವ್ರಿಗೆ ಎಲ್ಲರ ಹತ್ರ ಹಂಬಲ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಇದನ್ನ ಮಿಸ್ಟರ್ ಲೀ ಹತ್ರ ಯಾರು ಹೇಳ್ಬೇಡಿ ಅಂತ. ನಿನ್ಗೂ ಕೂಡ ಏನೋ ಗೊತ್ತಿಲ್ಲದೆ ಇರೋ ಅಂತಾರ ಇರು, ನಿನಗೆ ಹೇಗೆ ಇದು ಕಷ್ಟ ಆಗ್ತಿದ್ಯೋ ಇದು ಮೀಸೋ ನಿನ್ಗಿಂತ ಜಾಸ್ತಿ ಕಷ್ಟ ಆಗ್ತಿರುತ್ತೆ, ಅವ್ರಿಗೆ ಇದೆಲ್ಲ ಸ್ವಲ್ಪ ತುಂಬಾ ಹರ್ಟ್ ಮಾಡ್ತಿರುತ್ತೆ, ನಿನ್ಗೇನು ಗೊತ್ತಿಲ್ಲ ಅನ್ನೋ ತರ ಸುಮ್ನೆ ಇದ್ಬಿಡು ಅಂತ ಹೇಳ್ತಾ ಇರ್ತಾರೆ. ಹೀರೋ ಮತ್ತೆ ಸೆಕ್ರೆಟರಿ ಕಿಮ್ ನ ತೋರಿಸ್ತಾರೆ. ಇಲ್ಲಿ ಸೆಕ್ರೆಟರಿ ಕಿಮ್ ಫುಲ್ ಬೇಜಾರಲ್ಲಿ ಒಬ್ಳೆ ನಿಂತಿರ್ತಾಳೆ. ಅದನ್ನ ಹೀರೋ ಹಿಂದೆ ಬರುವಾಗ್ಲೇ ನೋಡ್ಬಿಡ್ತಾನೆ. ಅವಳು ಫುಲ್ ಬೇಜಾರಲ್ಲಿ ಇರೋದನ್ನ ನೋಡ್ಬಿಟ್ಟು ಹೀರೋ ಸೆಕ್ರೆಟರಿ ಕಿಮ್ ಹತ್ರ ಹೋಗ್ತಾನೆ. ನೀನು ರೆಡಿ ಆಗು, ನಾವು ಇವಾಗ ದೇಗಂಗೆ ಹೋಗ್ಬೇಕು, ಯಾಕೆಂದ್ರೆ ಅಲ್ಲಿ ಶಾಪ್ ನ ವಿಸಿಟ್ ಮಾಡ್ಬೇಕು ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ನೀವು ಬೆಳಗ್ಗೆನ ಹೋಗಲ್ಲ ಅಂತ ಹೇಳಿದ್ರಲ್ವಾ ಅಂತ. ಅದಕ್ಕೆ ನನ್ನ ಮೂಡು ಇವಾಗ ಚೇಂಜ್ ಆಗಿದೆ, ಇವಾಗ ನಂಗೆ ಅಲ್ಲಿ ಇಂಪಾರ್ಟೆಂಟ್ ಕೆಲಸ ಇದೆ, ಬೇಗ ಹೊರಡೋಣ ಅಂತ ಹೇಳ್ಬಿಟ್ಟು ಅವನಲ್ಲಿಂದ ಹೋಗ್ತಾ ಇರ್ತಾನೆ. ಈಗ ಸೀನು ಕಿಮಿಜಾನ ಮತ್ತೆ ಮಿಸ್ ಪಾಂಗ್ ನ ತೋರಿಸ್ತಾರೆ. ಆಗ ಮಿಸ್ಟರ್ ಜೋ ಓಡ್ ಬಂದು ಹೇಳ್ತಾರೆ, ನಾನು ಕೇಳ್ದೆ ಇಲ್ಲಿ ದೊಡ್ಡ ಜಗಳ ನಡೀತಿತ್ತು, ಯಾಕೆಂದ್ರೆ ಇಲ್ಲಿ ಮಿಸ್ಟರ್ ಲೀ ಮತ್ತೆ ಸೆಕ್ರೆಟರಿ ಕಿಮ್ ಬಗ್ಗೆ ಮಾತಾಡ್ತಿದ್ರಂತೆ, ನೀವು ಅವ್ರನ್ನ ಡಿಫೈನ್ ಮಾಡ್ತಿದ್ರಂತೆ, ಹೌದಾ. ಅದಕ್ಕೆ ಮಿಸ್ ಪಾಂಗ್ ಹೇಳ್ತಾ ಇರ್ತಾರೆ, ಆ ಲೇಡೀಸು ಈ ಸೆಕ್ರೆಟರಿ ಕಿಮ್ ಬಗ್ಗೆ ಏನೂ ಗೊತ್ತಿಲ್ದಲೆ ಸುಮ್ನೆ ಏನೇನೋ ಮಾತಾಡ್ತಿದ್ರು, ನನ್ಗಂತೂ ಫುಲ್ಲು ಕೋಪ ಬಂದ್ಬಿಡ್ತು, ಅವ್ರನ್ನ ಬಾಯಿ ಮುಚ್ಚಿಸಕ್ಕೆ ಆಗ್ತಾ ಇರಲಿಲ್ಲ. ಆಗ ಕಿಮಿಜಾ ಕೂಡ ನನ್ಗೆ ಹೆಲ್ಪ್ ಮಾಡಿದ್ಲು ಅಂತ ಹೇಳ್ತಾ ಇರ್ತಾರೆ.
ಆಗ ಮಿಸ್ಟರ್ ಪಾಪ್ಯುಲರ್ ಕೇಳ್ತಾ ಇರ್ತಾರೆ ನಿಮ್ಗೇನಾದ್ರೂ ಏಟಾಯ್ತಾ ಅಂತ. ಅದಕ್ಕೆ ಕಿಮಿಜ ಹೇಳ್ತಿರ್ತಾಳೆ ನಂಗೇನು ಏಟಾಗಿಲ್ಲ ಅಂತ. ಆಗ ಮಿಸ್ ಪಾಂಗು ಮಿಸ್ಟರ್ ಯಾಂಗಿಗೆ ತೋರಿಸ್ತಾ ಇರ್ತಾಳೆ ನಂಗಂತೂ ಏಟಾಗಿದ್ದು ಇಲ್ಲೋಡಿ ಅಂತ. ಎಲ್ಲರೂ ಅವರ ಕೆಲಸ ಮಾಡೋದಕ್ಕೆ ಅಂತ ಹೊಟ್ಟೋಗ್ಬಿಡ್ತಾರೆ. ಇಲ್ಲಿ ಮಿಸ್ಟರ್ ಯಾಂಗಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಅವರಿಬ್ರು ಸೀಟಲ್ಲಿ ಕುತ್ಕೋತಾರೆ. ಈಗ ಮಿಸ್ ಪಾಂಗು ಮಿಸ್ಟರ್ ಯಾಂಗ್ ನೋಡಿದಾಗ ನಾನು ನಾರ್ಮಲ್ ಆಗಿದ್ದೀನಿ ಏನೂ ಆಗಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಈಗ ಅವನು ಬಾಯ್ಬಿಟ್ಟು ಹೇಳೋದಕ್ಕಾಗೋದಿಲ್ಲ. ಅದಕ್ಕೆ ಅವನು ಫೋನಲ್ಲಿ ಮೆಸೇಜ್ ಮಾಡ್ತಾರೆ ಮಿಸ್ ಪಾಂಗ್ ನೀವು ನಿಮ್ಮ ಡ್ರಾಯರ್ನ ತೆಗೆದು ನೋಡಿ ಅಂತ. ಅದರಲ್ಲಿ ಗಾಯಕಕ್ಕೋ ಆಯಿಲ್ಮೆಂಟು ಇರುತ್ತೆ. ಅವನು ಇನ್ನೊಂದು ಮೆಸೇಜ್ ಕಳಿಸ್ತಾನೆ ನನಗೆ ಮುಂಚೆನೇ ಗೊತ್ತಿದ್ದು ಇದು ಈ ಥರನೇ ಆಗುತ್ತೆ ಅಂತ, ಅದಕ್ಕೆ ಫಸ್ಟೇ ತಗೊಬಂದಿಟ್ಟಿದ್ದೆ ಅಂತ ಹೇಳ್ತಾ ಇರ್ತಾನೆ. ಇನ್ನೊಂದು ಮೆಸೇಜ್ನ ಮಾಡಿರ್ತಾನೆ ನಿನ್ನನ್ನು ನೀನು ಪ್ರೊಟೆಕ್ಟ್ ಮಾಡ್ಕೋ ಫಸ್ಟು ಅಂತ ಹೇಳ್ತಾ ಇರ್ತಾನೆ. ಇದನ್ನ ನೋಡಿ ಅವಳು ಫುಲ್ ಇಂಪ್ರೆಸ್ ಆಗ್ಬಿಡ್ತಾಳೆ. ಹೀಗೆ ಅವರು ಒಬ್ರು ಮುಖನ ಒಬ್ರು ತುಂಬಾ ಹೊತ್ತು ಹಾಗೆ ನೋಡ್ಕೋತಾ ಇರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಮತ್ತೆ ಸೆಕ್ರೆಟರಿ ಕಿಮ್ನ ತೋರಿಸ್ತಾರೆ. ಇಲ್ಲಿ ಹೀರೋ ಡಾಯಿಂಗ್ ಶಾಪ್ದು ಓಪನಿಂಗ್ ಬಗ್ಗೆ ಮಾತಾಡ್ತಾ ಇರ್ತಾನೆ. ಇಲ್ಲಿ ಅವನು ಎಲ್ಲ ಡಾಕ್ಯುಮೆಂಟ್ಸ್ನ ಚೆಕ್ ಮಾಡ್ಬಿಟ್ಟು ನಾವೇನಾದ್ರೂ ಇಂಟೀರಿಯರ್ ಡಿಸೈನ್ನ ಚೇಂಜಸ್ ಮಾಡ್ಬೇಕಂತ ಕೇಳ್ತಾ ಇರ್ತಾನೆ. ಅದಕ್ಕೆ ಅಲ್ಲಿರೋ ಒಬ್ಬ ಎಂಪ್ಲಾಯ್ ಹೇಳ್ತಿರ್ತಾನೆ ಇಲ್ಲ ಸರ್ ಎಲ್ಲ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಅಂತ. ಅದಕ್ಕೆ ಹೀರೋ ಹೇಳ್ತಿರ್ತಾನೆ ನೋಡಿ ಇದು ಕೊರಿಯಾದಲ್ಲೇ ಫಸ್ಟ್ ಓಪನ್ ಆಗ್ತಿರೋದು ಎಲ್ಲ ಪರ್ಫೆಕ್ಟ್ ಆಗಿರ್ಬೇಕು ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಆ ಎಂಪ್ಲಾಯಿ ಹೇಳ್ತಿರ್ತಾನೆ ಹಾ ಸರ್ ಎಲ್ಲಾನು ಪರ್ಫೆಕ್ಟ್ ಆಗಿ ರೆಡಿ ಮಾಡಿಸ್ತೀನಿ ಅಂತ ಹೇಳ್ತಾ ಇರ್ತಾನೆ. ಈಗ ಇವರಿಬ್ರು ಆ ಮೀಟಿಂಗ್ ಇಂದ ಹೊರಗಡೆ ಬರ್ತಾ ಇರ್ತಾರೆ. ಇಲ್ಲಿ ಹೀರೋ ಹೇಳ್ತಿರ್ತಾನೆ ಎಲ್ಲ ಪರ್ಫೆಕ್ಟ್ ಆಗಿ ಆಗ್ತಾ ಇದೆ, ನಾವು ಟೈಮಿಗಿಂತ ಮುಂಚೆನೆ ಇದನ್ನೆಲ್ಲ ಕಂಪ್ಲೀಟ್ ಮಾಡ್ತೀವಿ ಅಂತ ಅನ್ಸುತ್ತೆ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ ನಾನು ನಿಮ್ಗೆ ಮುಂಚೆನೆ ಹೇಳ್ದಲ್ವಾ ಇಲ್ಲಿಗೆ ಬರೋ ಅವಶ್ಯಕತೆ ಏನೂ ಇಲ್ಲ, ಆಲ್ರೆಡಿ ಎಲ್ಲ ಕರೆಕ್ಟ್ ಆಗಿ ಪ್ಲಾನ್ ಆಗಿದೆ ಅಂತ. ಅದಕ್ಕೆ ಹೀರೋ ಹೇಳ್ತಾನೆ ಒಂದು ಕೆಲಸ ಮಾಡೋಣ, ನಾವು ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುಗಿಸ್ಬಿಟ್ಟಿದೀವಿ, ನಾವು ಮುಂದೆ ಮಾಡ್ಬೇಕಾಗಿರೋ ಕೆಲಸನೂ ಆಲ್ರೆಡಿ ಕಂಪ್ಲೀಟ್ ಆಗಿದೆ, ನಾವ್ ಇವಾಗ ಡೇಟಿಗೆ ಹೋಗೋಣ ಅಂತ ಹೀರೋ ಸೆಕ್ರೆಟರಿ ಕಿಮ್ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಿರ್ತಾನೆ. ಶಿಫ್ಟ್ ಆಗಿ ಹೀರೋ ಮತ್ತೆ ಸೆಕ್ರೆಟರಿ ಕಿಮ್ ಒಂದ್ ಸ್ಟೆಪ್ಸ್ ಮೇಲೆ ನಡೀತಾ ಇರ್ತಾರೆ. ಇಲ್ಲಿ ಹೀರೋ ಹೇಳ್ತಿರ್ತಾನೆ ಈ ಸ್ಟೆಪ್ಸ್ ಕೂಡ ನಿನ್ ತರನೇ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಸ್ಮೈಲ್ ಮಾಡ್ತಿರ್ತಾಳೆ. ಆಗ ಹೀರೋ ಹೇಳ್ತಾನೆ ನೀನ್ ಮುಂದೆ ಹೋಗಿ ಆ ಸ್ಟೆಪ್ಸ್ ಮೇಲೆ ನಿಂತ್ಕೊಂಡು ನಿಂದು ಕ್ಯೂಟ್ ಫೋಟೋಸ್ ಗಳನ್ನ ತೆಗಿತೀನಿ ಅಂತ ಹೇಳ್ಬಿಟ್ಟು ಸೆಕ್ರೆಟರಿ ಕಿಮ್ ನ ಅಲ್ಲಿಂದ ಕಳಿಸ್ತಾ ಇರ್ತಾನೆ. ಸೆಕ್ರೆಟರಿ ಕಿಮ್ ಫೇಸ್ ಅಲ್ಲಿ ಸ್ಮೈಲ್ ಬರ್ಬೇಕು ಅಂತ ವಿಚಿತ್ರ ಆಂಗಲ್ ಅಲ್ಲಿ ಸೆಕ್ರೆಟರಿ ಕಿಮ್ ಫೋಟೋಸ್ ನ ತೆಗಿತಾ ಇರ್ತಾನೆ. ಇದಂತೂ ಚೆನ್ನಾಗಿ ಬಂದಿದೆ, ಇನ್ನೊಂದು ಪೋಸ್ ಕೊಡು ಹಾಗೆ ಹೇಗೆ ಅಂತ ಅವನು ಪೋಸ್ ಗಳನ್ನ ಚೇಂಜ್ ಮಾಡ್ತಾ ಇರ್ತಾನೆ. ಇದಕ್ಕೆ ಸೆಕ್ರೆಟರಿ ಕಿಮ್ ಫುಲ್ ಸ್ಮೈಲ್ ಮಾಡ್ತಿರ್ತಾಳೆ. ಫೋನ್ ಇಸ್ಕೊಂಡು ಫೋಟೋಸ್ ನ ನೋಡುವಾಗ ಅವರಿಬ್ರು ಶ್ಯಾಡೋ ಮುಂದೆ ನಿಂತಿರುತ್ತೆ. ಅದನ್ನ ನೋಡ್ಬಿಟ್ಟು ಸೆಕ್ರೆಟರಿ ಕಿಮ್ ಆ ಶ್ಯಾಡೋಸ್ದು ಫೋಟೋಸ್ ನ ತಗೋತಾ ಇರ್ತಾಳೆ. ಆಗ ಹೀರೋ ಇದಕ್ಕೂ ಪೋಸ್ ಮಾಡೋಣ ಅನ್ಬಿಟ್ಟು ಅವನು ಪೋಸ್ ಮಾಡಿ ಆ ಫೋಟೋಸ್ ಗಳನ್ನ ತಗೋತಾ ಇರ್ತಾನೆ. ಈಗ ಹೀರೋ ಒಂದು ಹೈಟ್ ಅಲ್ಲಿರೋ ಜಾಗಕ್ಕೆ ಸೆಕ್ರೆಟರಿ ಕಿಮ್ ನ ಕರ್ಕೊಂಡು ಹೋಗ್ತಿರ್ತಾನೆ. ಇಲ್ಲಿ ಸೆಕ್ರೆಟರಿ ಕಿಮ್ಗೆ ಹೀರೋ ಹೇಳ್ತಿರ್ತಾನೆ ಈ ಜಾಗ ಹೇಗಿದೆ ಅಂದ್ರೆ ನಿನ್ ತರನೇ ಬ್ಯೂಟಿಫುಲ್ ಆಗಿದೆ, ಈ ಪ್ಲೇಸ್ ನ ನೋಡಿದ್ರೆ ಹೇಗನ್ಸುತ್ತೆ ಅಂದ್ರೆ ನನ್ ತರ ಅನ್ಸುತ್ತೆ, ಯಾಕೆ ಅಂದ್ರೆ ಇಲ್ಲಿ ನಿಂತ್ಕೊಂಡ್ರೆ ಇಡೀ ಪ್ರಪಂಚನೇ ನೋಡ್ಬೋದು, ಅದೇ ತರನೇ ನಾನು ಅಂತ ಹೇಳ್ತಾ ಇರ್ತಾನೆ. ಆಗ ಸೆಕ್ರೆಟರಿ ಕಿಮ್ ಸ್ಮೈಲ್ ಮಾಡ್ತಿರ್ತಾಳೆ. ಅವಳು ಸ್ಮೈಲ್ ಮಾಡ್ತಾ ಕೇಳ್ತಾ ಇರ್ತಾಳೆ ನೀವು ಇಲ್ಲಿ ಕರ್ಕೊಂಬರೋದಕ್ಕೂ ಏನಾದ್ರೂ ಒಂದು ಕಾರಣ ಇರುತ್ತೆ ಅಲ್ವಾ, ಅದು ಏನು ಅಂತ ಹೇಳಿ ಅಂತ ಕೇಳ್ತಾ ಇರ್ತಾಳೆ. ಹೀರೋ ಹೇಳ್ತಿರ್ತಾನೆ ಇವತ್ತು ನಡೆದಿರೋ ಘಟನೆಯಿಂದ ನಿನ್ಗೆ ತುಂಬಾ ಬೇಜಾರಾಗಿದೆ, ಅದಕ್ಕೆ ನಿನ್ನ ಹ್ಯಾಪಿಯಾಗಿ ನೋಡ್ಕೋಬೇಕು ಅನ್ನೋದು ನನ್ನ ಕರ್ತವ್ಯ, ಅದಕ್ಕೆ ನಾನು ಇಲ್ಲಿಗೆ ಕರ್ಕೊಂಡ್ ಬಂದಿದ್ದೀನಿ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೀರೋನೇ ನೋಡ್ತಾ ಇರ್ತಾಳೆ. ಆಗ ಹೀರೋ ಹೇಳ್ತಾನೆ ನೀನು ಬೇಗ ಕೆಲಸನ ಬಿಡ್ತಾ ಇದೆಯಾ ಅಲ್ವಾ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ಮು ಹೇಳ್ತಾಳೆ ಇಲ್ಲ ನಾನು ಹಾಗೆ ಮಾಡೋದಿಲ್ಲ, ನಾನು ಏನು ಜವಾಬ್ದಾರಿ ತೊಗೊಂಡಿದ್ದೀನೋ ಅದನ್ನು ನಾನು ಕಂಪ್ಲೀಟ್ ಮಾಡಿಬಿಟ್ಟೆ ಕೆಲಸ ಬಿಡೋದು. ಜನ ನನ್ನ ಬಗ್ಗೆ ಏನು ಮಾತಾಡ್ತಾರೆ, ಹಿಂದೆ ಏನು ಮಾತಾಡ್ತಾರೆ, ಮುಂದೆ ಏನು ಮಾತಾಡ್ತಾರೆ, ಅದರಿಂದ ನನಗೆ ಏನೂ ಆಗಬೇಕಾಗಿಲ್ಲ, ಅವರು ಏನು ಮಾತಾಡಿದ್ರು ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಹೇಳ್ತಾ ಇರ್ತಾಳೆ. ಈಗ ಹೀರೋ ಹೇಳ್ತಿರ್ತಾನೆ ನಿಂಗೆ ಹರ್ಟ್ ಆಗಿದೆ ಅಂತ ನನಗೆ ತುಂಬ ಬೇಜಾರಾಗ್ತಿದೆ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ ಇಲ್ಲ ಹಾಗೆಲ್ಲ ಏನೂ ಇಲ್ಲ, ನಿಮ್ಮನ್ನ ಪ್ರೀತಿಸೋಕೆ ಮುಂಚೆನೇ ಇದನ್ನೆಲ್ಲ ನಾನು ಯೋಚನೆ ಮಾಡಿದೆ, ಹೀಗೆಲ್ಲ ಆಗುತ್ತೆ ಅಂತ ನನಗೆ ಮುಂಚೆನೆ ಗೊತ್ತಿತ್ತು, ಇದೆಲ್ಲ ಗೊತ್ತಿದ್ದೆ ನಾನು ಈ ಸ್ಟೆಪ್ನ ತಗೊಂಡಿದ್ದು, ನಾವು ಇವಾಗ ಹಿಂದೆ ಕಾಲಿಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಜನ ನಮ್ಮ ಬಗ್ಗೆ ಏನ್ ಮಾತಾಡ್ತಾರೆ ಅಂತ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು, ಇದರಿಂದ ನಮ್ಮ ರಿಲೇಷನ್ಗೆ ಯಾವುದೇ ತರ ತೊಂದ್ರೆನೂ ಆಗೋದಿಲ್ಲ, ನಾವು ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇರ್ತಾಳೆ. ಈಗ ಹೀರೋನೇ ಮುಂದೆ ಬಂದು ಸೆಕ್ರೆಟರಿ ಕಿಮ್ನ ಹಗ್ ಮಾಡ್ಕೋತಾರೆ. ಈಗ ಸೆಕ್ರೆಟರಿ ಕಿಮ್ ಹೇಳ್ತಿರ್ತಾಳೆ ನಾವು ಹೀಗ್ ಮಾಡಿದ್ರೆ ಹೇಗಿರುತ್ತೆ, ನಾವು ಫೈರ್ ಡೇಟ್ಗೆ ಹೋಗೋಣ ಅಂತ. ಅದಕ್ಕೆ ಹೀರೋ ಹೇಳ್ತಿರ್ತಾನೆ ನೀನು ಫೈರ್ ಡೇಟ್ ಅಂತ. ಈಗ ಸೀನು ಶಿಫ್ಟ್ ಆಗಿ ಒಂದು ಬಜಾರ್ನ ತೋರಿಸ್ತಾರೆ. ಇಲ್ಲಿ ಸೆಕ್ರೆಟರಿ ಕಿಮ್ಮು ಹೀರೋಗೆ ಒಂದು ಚಿಕನ್ ಪೀಸ್ ನ ತಿನ್ನಿಸ್ತಾ ಇರ್ತಾಳೆ. ಇಲ್ಲಿ ಹೀರೋ ಕೇಳ್ತಿರ್ತಾನೆ ನೀನು ಫೈರಿ ಅಂತ ಹೇಳಿದ್ದು ಇದನ್ನೇನಾ ಅಂತ, ಇದು ತುಂಬಾ ಟೇಸ್ಟ್ ಆಗಿರುತ್ತೆ, ಬಾಯಿ ಓಪನ್ ಮಾಡಿ ತಿನ್ನಿ ನಾನು ಇದನ್ನೇ ಹೇಳಿದ್ದು, ಇದು ಫೈರಿ ಮತ್ತೆ ಫುಲ್ ಸ್ಪೈಸಿ ಆಗಿರುತ್ತೆ, ಇದು ಸಖತ್ತಾಗಿರುತ್ತೆ ಮಾಡಿ ಅಂತ ತಿನ್ನಿಸ್ತಾ ಇರ್ತಾಳೆ. ಹೀರೋ ತಿನ್ಬಿಟ್ಟು ಹೇಳ್ತಿರ್ತಾನೆ ಇದೇನೋ ಅಷ್ಟೊಂದು ಕೆಡ್ದಾಗಿಲ್ಲ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸೆಕ್ರೆಟರಿ ಕಿಮ್ ಕೈಯಿಂದ ಚಾಪ್ ಸ್ಟಿಕ್ಸ್ ನ ಇಸ್ಕೊಂಡು ಅವನ ಎತ್ತಿ ಬಾಯ್ಗೆ ಹಾಕೋತಿರ್ತಾನೆ. ನೀನು ತಿನ್ನೋದು ಇದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅವರಿಬ್ರು ತಿಂತಾ ಇರ್ತಾರೆ. ಅಲ್ಲಿ ಮುಂದೆ ಹೋಗ್ತಾ ಸೆಕ್ರೆಟರಿ ಕಿಮ್ಗೆ ಒಂದು ಟಾಯ್ ಇಷ್ಟ ಆಗುತ್ತೆ, ಅದನ್ನ ನೋಡ್ಬಿಟ್ಟು ಇದೆಷ್ಟು ಕ್ಯೂಟ್ ಆಗಿದೆ ಅಲ್ವಾ ಅಂತ
ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಹೀರೋ ಹೇಳ್ತಾನೆ ಇದನ್ನ ತಗೊಳ್ಳೋಣ ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ಮು ಇಲ್ಲ ಬೇಡ ಅಂತ ಹೇಳ್ಬಿಟ್ಟು ಮುಂದೆ ಕರ್ಕೊಂಡು ಹೋಗ್ಬಿಡ್ತಾಳೆ. ಒಂದೇ ಒಂದು ನಿಮಿಷ ಇರು ಅಂತ ಹೇಳ್ಬಿಟ್ಟು ಮತ್ತೆ ಹೀರೋ ಹೋಗಿ ಅದನ್ನ ತಗೊಂಬಂದು ಸೆಕ್ರೆಟರಿ ಕಿಮ್ಗೆ ತಗೋ ಇದು ನಿನ್ಗೆ ಅಂತ ಕೊಡ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಸೆಕ್ರೆಟರಿ ಕಿಮ್ಮು ಅವ್ರ ಮನೆಯಲ್ಲಿ ನಿಂತಿರೋದನ್ನ ತೋರಿಸ್ತಾರೆ. ಇವಳು ಆಫೀಸಿಗೆ ಅಂತ ರೆಡಿ ಆಗ್ತಿರ್ತಾಳೆ. ಆಗ ಸೆಕ್ರೆಟರಿ ಕಿಮ್ಮು ತನಗ್ ತಾನೇ ಹೇಳ್ಕೊತಿರ್ತಾಳೆ ಇದು ಎಲ್ಲರಿಗೂ ಗೊತ್ತಾಗಿದೆ, ನಾವು ಹಿಂದಕ್ಕೆ ಇವಾಗ ಕಾಲಿಡಕ್ಕಾಗೋದಿಲ್ಲ, ಅದು ಅಲ್ದಲ್ಲ ನಾವು ನಿಜವಾಗ್ಲೂ ಪ್ರೀತಿಸ್ತಾ ಇದೀವಿ, ಇದರಿಂದ ನಮ್ಗೆ ಏನೇ ಆದ್ರೂ ನಾವ್ ಯಾವತ್ತೂ ಯಾರನ್ನೂ ಬಿಟ್ಕೊಂಡ್ ಕೊಡ್ಬಾರ್ದು ಅಂತ ಅವಳಿಗೋಳೆ ಮಾತಾಡ್ಕೋತಾ ಇರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಆಫೀಸ್ ನ ತೋರಿಸ್ತಾರೆ. ಕಂಪ್ನಿಲಿ ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿರುತ್ತೆ. ಇವರು ನೆಕ್ಸ್ಟ್ ಲ್ಯಾಪ್ಟಾಪ್ ನ ಲಾಂಚ್ ಮಾಡ್ಬೇಕಾಗಿರೋದು ಯುಕೆಎಂ ಕಂಪ್ನಿಲಿ ಆಲ್ರೆಡಿ ಅದ್ರ ಡಿಸೈನ್ಸ್ ನ ಲಾಂಚ್ ಮಾಡ್ಬಿಟ್ಟಿರ್ತಾರೆ. ಇಲ್ಲಿ ಸೆಕ್ರೆಟರಿ ಕಿಮ್ಮು ಗುಡ್ ಮಾರ್ನಿಂಗ್ ಅಂತ ಹೇಳ್ಕೊಂಡ್ ಬರ್ತಿರ್ತಾಳೆ. ಆಗ ಮಿಸ್ಟರ್ ಜೋ ಹೇಳ್ತಿರ್ತಾರೆ ಗುಡ್ ಮಾರ್ನಿಂಗ್ ಅಲ್ಲ ಬ್ಯಾಡ್ ಮಾರ್ನಿಂಗು, ನಾವು ಯಾವ ಲ್ಯಾಪ್ಟಾಪ್ ನ ಲಾಂಚ್ ಮಾಡ್ಬೇಕು ಅಂತ ಅನ್ಕೊಂಡಿದ್ವಾ ಯುಕೆ ಅವರು ಆಲ್ರೆಡಿ ಆ ಡಿಸೈನ್ಸ್ ನೆಲ್ಲ ಲಾಂಚ್ ಮಾಡ್ಬಿಟ್ಟಿದ್ದಾರೆ, ನಮ್ ಡಿಸೈನ್ಸ್ ಎಲ್ಲ ಇಲ್ಲಿ ರಿವೀಲ್ ಆಗ್ಬಿಟ್ಟಿದೆ ಅಂತ ಹೇಳ್ತಾ ಇರ್ತಾನೆ. ಹೀರೋ ಅಲ್ಲಿಗೆ ಬಂದ್ಬಿಟ್ಟು ಸೆಕ್ರೆಟರಿ ಕಿಮ್ ಎಲ್ಲಾನು ಈಗ ಅರ್ಜೆಂಟ್ ಆಗಿ ಮೀಟಿಂಗ್ ಗೆ ಕರೀರಿ ಅಂತ ಹೇಳ್ಬಿಟ್ಟು ಅವನು ಮೀಟಿಂಗ್ ಗೆ ಹೋಗ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಎಲ್ಲರೂ ಮೀಟಿಂಗ್ ಅಲ್ಲಿ ಕೂತಿರೋದನ್ನ ತೋರಿಸ್ತಾರೆ. ಇಲ್ಲಿ ಹೀರೋ ಹೇಳ್ತಿರ್ತಾನೆ ನಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ, ಏನಾಗಿದೆ ಅಂತ ಈಗ ಪಟ ಅಂತೆಲ್ಲ ಮಾತಾಡೋಣ ಅಂತ ಹೇಳ್ತಾ ಇರ್ತಾನೆ. ಇಲ್ಲಿ ಮಿಸ್ಟರ್ ಜೋ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯುಕೆ ಕಂಪ್ನಿಯಲ್ಲಿ ಲ್ಯಾಪ್ಟಾಪ್ ನ ಲಾಂಚ್ ಮಾಡೋದಕ್ಕೆ ಇನ್ನ 1 ಮಂತ್ ಇದೆ, ಇದು ಕಾಪಿರೈಟ್ ಬಂದ್ಬಿಡುತ್ತೆ ಅಂತ ಇವ್ರ ಡಿಸೈನ್ ಆಲ್ರೆಡಿ ಇಲ್ಲಿ ಎಲ್ಲರಿಗೂ ತೋರಿಸ್ತಾ ಇದಾರೆ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಹೀರೋ ಹೇಳ್ತಾರೆ ನಾವು ಡಿಸೈನ್ ನ ಏನಾದ್ರೂ ಚೇಂಜ್ ಮಾಡ್ಬೋದಾ. ಅದಕ್ಕೆ ಹೀರೋ ಫ್ರೆಂಡ್ ಹೇಳ್ತಿರ್ತಾನೆ ನಾವು ಡಿಸೈನ್ ಚೇಂಜ್ ಮಾಡ್ಬೇಕು ಅಂತ ಡೇಟ್ ನ ಎಕ್ಸ್ಟೆಂಡ್ ಮಾಡಿದ್ರೆ ಇದು ನಮ್ ಕಂಪ್ನಿಗೆ ಸ್ವಲ್ಪ ಲಾಸ್ ಆಗುತ್ತೆ ಹಾಗೆ ಹೇಗೆ ಅಂತ ಅದ್ರ ಬಗ್ಗೆ ಹೇಳ್ತಾ ಇರ್ತಾನೆ. ಅದಕ್ಕೆ ಹೀರೋ ಕೇಳ್ತಿರ್ತಾನೆ ಮತ್ತೆ ನಾವು ಇನ್ನೇನ್ ಮಾಡ್ಬೋದು ಅಂತ. ಅದಕ್ಕೆ ಅಲ್ಲಿ ಒಬ್ಬ ಎಂಪ್ಲಾಯಿ ಹೇಳ್ತಿರ್ತಾನೆ ನಾವು ಇದ್ರ ಪ್ರೈಸ್ ಕಮ್ಮಿ ಮಾಡ್ಬಿಟ್ರೆ ಹೆಂಗಿರುತ್ತೆ, ನಾವು ಈ ಕಾಂಪಿಟೇಷನ್ ಅಲ್ಲಿ ಇರ್ಬೋದು ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಹೀರೋ ಕೋಪದಲ್ಲಿ ಹೇಳ್ತಿರ್ತಾನೆ ನಾವು ಲಾಂಚ್ ಮಾಡಕ್ ಮುಂಚೆನೆ ಇದ್ರ ಪ್ರೈಸ್ ನ ಕಮ್ಮಿ ಹೇಗ್ ಮಾಡಕ್ಕಾಗುತ್ತೆ, ಕನ್ಸ್ಯೂಮರ್ ಗೆ ಮೊದ್ಲು ತಲುಪಕ್ ಮುಂಚೆನೆ ಈ ಪ್ರೈಸ್ ನೆಲ್ಲ ಹೇಗ್ ಕಮ್ಮಿ ಮಾಡಕ್ಕಾಗುತ್ತೆ, ಇದು ಸ್ಟಾಕ್ಸ್ ಎಲ್ಲ ಮೇಲೆ ಕೆಳಗಡೆ ಮಾಡೋದಕ್ಕೆ ನೀ ಈ ಆಪ್ಷನ್ ನ ಹೇಗ್ ತಗೋಬರಕಾಗುತ್ತೆ, ಸ್ವಲ್ಪ ಸೀರಿಯಸ್ ಆಗಿ ಮಾತಾಡಿ ಅಂತ ಬೈತಾ ಇರ್ತಾನೆ. ಇಲ್ಲಿ ಹೀರೋ ಹೇಳ್ತಿರ್ತಾನೆ ನಾವು ಡಿಸೈನ್ ಅಲ್ಲಿ ಚೇಂಜ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಫಂಕ್ಷನ್ಸ್ ಅಲ್ಲಿ ಚೇಂಜ್ ಮಾಡೋಣ, ಈಗ ಎಲ್ಲರಿಗೂ ಕ್ಲಿಯರ್ ಆಗಿದೆ ಅಂತ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ನಾಳೆ ಎಲ್ಲರೂ ಸಿಗೋಣ ಅಂತ ಹೀರೋ ಅಲ್ಲಿಂದ ಎದ್ದೋಟೋಗ್ಬಿಡ್ತಾನೆ. ಇಲ್ಲಿ ಇಬ್ರು ಎಂಪ್ಲಾಯಿಗಳು ಫುಲ್ ಟೆನ್ಷನ್ ಅಲ್ಲಿ ಸೆಕ್ರೆಟರಿ ಕಿಮ್ಗೆ ಹೇಳ್ತಾ ಇರ್ತಾರೆ ಇಲ್ಲಿ ಮಿಸ್ಟರ್ ಲೀ ಡೈರೆಕ್ಟ್ ಆಗಿ ನಮ್ನ ಮೀಟಿಂಗ್ ಗೆ ಕರೆದ್ಬಿಟ್ರು, ನಮ್ಗೆ ಯಾವ್ದೇ ತರ ಆಲ್ಟರ್ನೇಟಿವ್ ಐಡಿಯಾಸ್ ಕೂಡ ಇಲ್ಲ, ಡಿಸಿಷನ್ಸ್ ತಗೊಳ್ದಂಗೆ ನೀವು ನೋಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಸೆಕ್ರೆಟರಿ ಕಿಮ್ಮು ಹೇಳ್ತಾಳೆ ಅವರು ಮೀಡಿಯಾನ ಕೂಡ ಮ್ಯಾನೇಜ್ ಮಾಡ್ಬೋದು, ಅವರು ನಿಮ್ಮ ಹತ್ರ ಇದನ್ನ ಕೇಳ್ಬೋದು, ಇದ್ರದ್ದೆಲ್ಲ ಡಾಟಾಗಳನ್ನ ನೀಟಾಗಿ ಅರೇಂಜ್ ಮಾಡಿ ಇಟ್ಕೊಳ್ಳಿ, ಇದರಿಂದ ಈ ಪ್ಲಾನು ನಮ್ದೇ ಮತ್ತೆ ಈ ಡಿಸೈನು ನಮ್ದೇ, ಇದನ್ನ ನಾವು ಕಾಪಿ ಮಾಡಿಲ್ಲ ಅವ್ರು ಕಾಪಿ ಮಾಡಿದ್ದು ಅಂತ ತೋರ್ಸೋ ತರ ಇರ್ಬೇಕು ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಅವರು ಹಾ ಥ್ಯಾಂಕ್ ಯು ಸೋ ಮಚ್, ಇದನ್ನೆಲ್ಲ ನಾವು ಈಗಲೇ ಅರೇಂಜ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಎಲ್ಲ ಟೀಮ್ ಮೆಂಬರ್ಸ್ ಇಲ್ಲಿ ಕೂತಿರೋದನ್ನ ತೋರಿಸ್ತಾ ಇಲ್ಲಿ ಸೆಕ್ರೆಟರಿ ಕಿಮ್ಮು ಎಲ್ಲರಿಗೂ ಒಂದೊಂದು ಟಾಸ್ಕ್ ನ ಒಪ್ಪಿಸ್ತಾ ಇರ್ತಾರೆ. ಮಿಸ್ಟರ್ ಗೋ ನೀವು ಎಲ್ಲಾ ಟೀಮ್ದು ಪ್ರೋಗ್ರೆಸ್ ಗಳನ್ನ ಚೆಕ್ ಮಾಡ್ತಾರೆ, ಮಿಸ್ ಪಾಂಗ್ ಮತ್ತೆ ಕಿಮಿಜಾ ನೀವು ಲೀಗಲ್ ಟೀಮ್ ನ ಜಾಯಿನ್ ಆಗಿ ಲಾಸ್ ಸೆಟ್ ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ. ಕಿಮ್ಮು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ ಮಿಸ್ಟರ್ ಪಾಕ್ ಮತ್ತೆ ಯಾಂಗ್ ಓಕೆ ನೀವು ಮೀಟಿಂಗ್ ನ ಪ್ಲಾನ್ ಮಾಡಿ ಶೆಡ್ಯೂಲ್ ಮಾಡಿ, ಮಿಸ್ಟರ್ ಜೋ ಟೀಮ್ ನ ಲೀಡ್ ಮಾಡಿ ಮತ್ತೆ ಅವಾಗ ಅಪ್ಡೇಟ್ ಕೊಡ್ತಾರೆ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಎಲ್ಲರೂ ಸರಿ ಆಯ್ತು ಇವಾಗ ಎಲ್ಲರೂ ಅವ್ರವ್ರ ಕೆಲಸ ಮಾಡೋಣ ಅಂತ ಎಲ್ಲರೂ ಅವ್ರವ್ರ ಕೆಲಸಕ್ಕೆ ಇವಾಗ ಅವರು ಹೊರಡ್ತಾರೆ. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಫುಲ್ ಲೇಟ್ ನೈಟ್ ವರ್ಗು ಎಲ್ಲರೂ ಇಲ್ಲಿ ತುಂಬಾ ಹಾರ್ಡ್ ವರ್ಕ್ ಮಾಡ್ತಿರ್ತಾರೆ ಅಂತ. ಈಗ ಸೀನು ಶಿಫ್ಟ್ ಆಗಿ ಹೀರೋನ ತೋರಿಸ್ತಾರೆ. ಇಲ್ಲಿ ಸೆಕ್ರೆಟರಿ ಕಿಮ್ಮು ಬರ್ತಾಳೆ, ಹೀರೋಗೆ ಹೇಳ್ತಾ ಇರ್ತಾಳೆ ಡಿಪಾರ್ಟ್ಮೆಂಟ್ ಹತ್ರ ಮಾತಾಡಿದೀನಿ, ಅವರು ಅಪ್ಗ್ರೇಡ್ ಮಾಡೋದಕ್ಕೆ ಪಾಸಿಬಲ್ ಇದೆ ಅಂತ ಹೇಳಿದಾರೆ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಹೀರೋ ಹೇಳ್ತಾನೆ ನೀನು ನಾನು ಮಾಡಕ್ ಮುಂಚೆನೆ ಎಲ್ಲಾನು ಸಾಲ್ವ್ ಮಾಡ್ಬಿಟ್ಟೆ ಅಲ್ವಾ ಅಂತ ಹೇಳ್ತಾ ಇರ್ತಾನೆ. ಸೆಕ್ರೆಟರಿ ಕಿಮ್ ಹಾ ಹೌದು ಮತ್ತೆ ಅಂತ ಹೇಳ್ಬಿಟ್ಟು ಅವಳ ಹತ್ರ 3 ಫೈಲ್ಸ್ ಇರುತ್ತೆ, ಆ ಫೈಲ್ಸ್ ಗಳನ್ನೆಲ್ಲ ಕೊಟ್ಟು ಹೇಳ್ತಾ ಇರ್ತಾಳೆ ಇದು ಡಿಸೈನಿಂಗ್ ಪ್ರಗಸಿಮೋ ಲಾಸ್ ಉಡ್ದು ಇದು ಲೀಗಲ್ ಅಪಿಯರೆನ್ಸ್ ಆಗಿದೆ, ಮತ್ತೆ ಇದು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ಅಪ್ಡೇಟ್ ಕೊಡ್ಬೇಕು ಅನ್ನೋದ್ರ ಬಗ್ಗೆ, ಮತ್ತೆ ಇದು ಬಜೆಟ್ ಮತ್ತೆ ಪ್ಲಾನಿಂಗ್ದು ಅಂತ ಹೇಳ್ಬಿಟ್ಟು ಎಲ್ಲಾನು ಸಬ್ಮಿಟ್ ಮಾಡ್ತಾ ಇರ್ತಾಳೆ. ಆಗ ಹೀರೋ ಹೇಳ್ತಿರ್ತಾನೆ ನಾನು ಅನ್ಕೊಂಡಿದ್ದಕ್ಕಿಂತ ಬೇಗ ಟೈಮಲ್ಲೇ ಇದನ್ನೆಲ್ಲ ಕಂಪ್ಲೀಟ್ ಮಾಡ್ಬಿಟ್ಟೆ ಅಂತ ಹೇಳ್ಬಿಟ್ಟು ಅವನು ಸ್ಮೈಲ್ ಮಾಡ್ತಿರ್ತಾನೆ. ಆಗ ಸೆಕ್ರೆಟರಿ ಕಿಮ್ ಹೇಳ್ತಾಳೆ ಇನ್ನೂ ತುಂಬಾ ಕೆಲಸ ಪೆಂಡಿಂಗ್ ಇದೆ ಅಂತ. ಅದಕ್ಕೆ ಅವರಿಬ್ರು ಸ್ಮೈಲ್ ಮಾಡ್ತಿರ್ತಾರೆ. ಈಗ ಹೀರೋ ಡಾಕ್ಯುಮೆಂಟ್ಸ್ ನೆಲ್ಲ ಚೆಕ್ ಮಾಡ್ತಾ ಹೇಳ್ತಿರ್ತಾನೆ ನಿಂತರ ಸೆಕ್ರೆಟರಿ ನಂಗೆ ಮತ್ತೆ ಸಿಗಕ್ಕೆ ಸಾಧ್ಯನೇ ಇಲ್ಲ, ನಾನು ನೀನು ಫಸ್ಟ್ ಹೋಗ್ತೀಯಾ ಅಂತ ಅಂದ್ಮೇಲೆ ನಿನ್ ಮೇಲೆ ನನಗೆ ತುಂಬಾ ಕೋಪ ಬಂದ್ಬಿಟ್ಟಿತ್ತು, ನಿಜವಾಗ್ಲೂ ನೀನ್ ನನ್ನ ಲೈಫ್ ನ ತುಂಬಾ ಈಸಿ ಮಾಡ್ಬಿಟ್ಟಿದ್ಯಾ, ನಿಂತರ ಸೆಕ್ರೆಟರಿ ಸಿಗಕ್ಕೆ ನನಗೆ ಲೈಫಲ್ಲಿ ಚಾನ್ಸೇ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಇಲ್ಲಿ ಸೆಕ್ರೆಟರಿ ಕಿಮ್ ಕೂಡ ಫುಲ್ ಎಮೋಷನಲ್ ಆಗ್ಬಿಡ್ತಾಳೆ, ಥ್ಯಾಂಕ್ ಯು ಸೋ ಮಚ್ ನನ್ನ ಲೈಫ್ ನ ಇಷ್ಟೊಂದು ಈಸಿ ಮಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಶಿಫ್ಟ್ ಆಗಿ ಎಂಪ್ಲಾಯಿಗಳನ್ನ ತೋರಿಸ್ತಾರೆ. ಅವರು ಇವಾಗ ಪಿಜ್ಜಾನ ಬುಕ್ ಮಾಡಿರ್ತಾರೆ. ಆ ಪಿಜ್ಜಾ ಬಂದಿರೋದಕ್ಕೆ ಎಲ್ಲರೂ ಖುಷಿಯಾಗಿ ಪಿಜ್ಜಾ ತಿಂತಿರ್ತಾರೆ. ಅದೇ ಟೈಮ್ಗೆ ಅಲ್ಲಿಗೆ ಸೆಕ್ರೆಟರಿ ನೀವು ಇವಾಗ ಡಿನ್ನರ್ ಮಾಡ್ತಿದ್ದೀರಾ ಅಂತ ಕೇಳ್ತಿರ್ತಾರೆ. ಅದಕ್ಕೆ ಅವರೆಲ್ಲ ಹೇಳ್ತಿರ್ತಾರೆ ಇಷ್ಟು ಎಮರ್ಜೆನ್ಸಿಲಿ ನಾವು ಎಲ್ಲ ಕೆಲಸ ಮುಗಿಸ್ಬಿಟ್ಟು ತಿನ್ನೋಣ ಅಂತ ಪ್ಲಾನ್ ಮಾಡಿದ್ವಿ, ಅದಕ್ಕೆ ಇವಾಗ ತಿಂತಿದೀವಿ ಅಂತ ಹೇಳ್ತಾರೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ ಥ್ಯಾಂಕ್ ಯು ಸೋ ಮಚ್ ಇಂಥ ಎಮರ್ಜೆನ್ಸಿಲಿ ನೀವು ಇಷ್ಟೊಂದೆಲ್ಲ ಹಾರ್ಡ್ ವರ್ಕ್ ಮಾಡಿದ್ಕೆ ಅಂತ ಹೇಳ್ತಿರ್ತಾರೆ. ಆಗ ಮಿಸ್ ಪಾಂಗ್ ಹೇಳ್ತಾರೆ ಆ ಲೇಡೀಸ್ ಬ್ಯೂಟಿಲಿ ಇಟ್ಕೊಂಡು ಇಲ್ಲಿವರೆಗೂ ಬಂದಿದ್ದೀರಾ ಅಂತ ಹೇಳ್ತಿದ್ರಲ್ಲ, ಅವ್ರು ಇದನ್ನೆಲ್ಲ ನೋಡ್ಬೇಕಿತ್ತು ಅವಾಗ ಅವ್ರಿಗೆ ಗೊತ್ತಾಗ್ತಿತ್ತು ಅಂತ ಅವಳು ಅಪ್ರಿಶಿಯೇಟ್ ಮಾಡ್ತಿರ್ತಾಳೆ. ಅದಕ್ಕೆ ಈಗ ಸೆಕ್ರೆಟರಿ ಕಿಮ್ ಹೇಳ್ತಾಳೆ ಇದನ್ನೆಲ್ಲ ನಾನು ಆಲ್ರೆಡಿ ಕೇಳಿಸ್ಕೊಂಡಿದ್ದೀನಿ, ಇದರಿಂದ ಬೇಜಾರಾಗೋದಿಲ್ಲ ಅಂತ ಹೇಳ್ತಾ ಇರ್ತಾನೆ. ಅದೇ ಟೈಮಿಗೆ ಅಲ್ಲಿಗೆ ಹೀರೋ ಕೂಡ ಬರ್ತಾನೆ. ಎಲ್ಲರೂ ಹೀರೋಗೆ ಪಿಜ್ಜಾ ತಿನ್ಸ್ಬೇಕು ಅಂತ ಹೋಗ್ತಾರೆ. ಆದ್ರೆ ಹೀರೋ ನೀವೆಲ್ಲ ತಿನ್ನಿ, ನೀವು ತುಂಬಾ ಹಾರ್ಡ್ ವರ್ಕ್ ಮಾಡಿದ್ರೆ ಕಿಮಿಸೋ ನೀನ್ ನನ್ನ ಕ್ಯಾಬಿನಿಗೆ ಬಾ ಅಂತ ಹೇಳ್ಬಿಟ್ಟು ಹೀರೋ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಇಲ್ಲಿ ಸೆಕ್ರೆಟರಿ ಕಿಮ್ಮು ಪಾಸ್ಟ್ ಅಲ್ಲಿ ನಡೆದಿರೋ ಈವೆಂಟ್ ಗಳದ್ದು ಫೋಟೋಸ್ನೆಲ್ಲ ನೋಡ್ತಾ ಇರ್ತಾರೆ. ಅದೇ ಟೈಮಿಗೆ ಹೀರೋ ಕೂಡ ಅಲ್ಲಿಗೆ ಬರ್ತಾನೆ. ಇವಾಗ ಮನೆಗೆ ಹೋಗೋಣ ಕಿಮಿಸು ಅಂತ ಕೇಳ್ತಾ ಇರ್ತಾನೆ. ಬಾ ನಾನೇ ನಿನ್ನ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ.
ಈಗ ಸೀನು ಶಿಫ್ಟ್ ಆಗಿ ಸೆಕ್ರೆಟರಿ ಕಿಮ್ ಮತ್ತೆ ಹೀರೋನ ಅವ್ರ ಮನೆ ಹತ್ರ ತೋರಿಸ್ತಾರೆ. ಇಲ್ಲಿ ಹೀರೋ ಸೆಕ್ರೆಟರಿ ಕಿಮ್ಗೆ ಹೇಳ್ತಿರ್ತಾನೆ, ಹೋಗು ನೀನು ರೆಸ್ಟ್ ಮಾಡು, ಇವತ್ತೊಂದು ನೀನು ತುಂಬಾ ಹಾರ್ಡ್ ವರ್ಕ್ ಮಾಡಿದ್ಯಾ, ಇವತ್ತು ನೀನು ತುಂಬಾ ಟಯರ್ಡ್ ಆಗಿರ್ತೀಯ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ನಾನು ನಿಮ್ಗೆ ಏನೋ ಒಂದು ವಿಷಯ ಹೇಳ್ಬೇಕು. ಅದಕ್ಕೆ ಹೀರೋ ಹೇಳ್ತಾನೆ, ಹಾ ಹೇಳು ಏನದು ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ನನ್ಗೆ ಕೆಲಸ ಬಿಡೋದಕ್ಕೆ ಇಷ್ಟ ಇಲ್ಲ, ನಾನು ಕೆಲಸನ ಕಂಟಿನ್ಯೂ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಹೀರೋ ಹೇಳ್ತಾನೆ, ಏನ್ ಹೇಳ್ತಿದ್ಯಾ ನೀನು ಅಂತ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ನಾನು ಕೆಲಸ ಬಿಡಕ್ ಇಷ್ಟ ಇಲ್ಲ, ನಿಮ್ ಸೆಕ್ರೆಟರಿ ಆಗಿ ನಿಮ್ ಕಂಪ್ನಿಲಿ ನಾನು ಕೆಲಸ ಮಾಡ್ಬೇಕು ಅನ್ಕೊಂಡಿದೀನಿ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಹೀರೋ ಕೇಳ್ತಿರ್ತಾನೆ, ಇವತ್ತು ನಡೆದಿರೋ ಘಟನೆಯಿಂದ ನೀನು ಈ ಮಾತುಗಳನ್ನ ಹೇಳ್ತಿದ್ಯಾ ನೋಡು, ಅದೆಲ್ಲ ಏನೂ ಇಲ್ಲ, ನಿನ್ಗೂ ಗೊತ್ತಲ್ವಾ ನಾನು ಎಲ್ಲ ಸಿಚುವೇಶನ್ ಬೇಗ ಹ್ಯಾಂಡಲ್ ಮಾಡ್ತೀನಿ, ನಂಗೂ ಗೊತ್ತು ನೀನು ಸ್ವಲ್ಪ ದಿನ ಇಲ್ಲ ಅಂದ್ರೆ ನಿನ್ನ ಆಬ್ಸೆನ್ಸ್ ನನಗೆ ಫೀಲ್ ಆಗ್ತಿರುತ್ತೆ, ಆದ್ರೆ ನಾನು ಎಲ್ಲ ಹ್ಯಾಂಡಲ್ ಮಾಡ್ತೀನಿ, ನಿನ್ಗೆ ಏನ್ ಖುಷಿ ಕೊಡ್ತಿದೆ ಅಂತ ಅನಿಸ್ತಿತ್ತು ಆ ಕೆಲಸನ ಮಾಡು ಅಂತ ಹೇಳ್ತಿರ್ತಾನೆ. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಿರ್ತಾಳೆ, ನನ್ಗೆ ಗೊತ್ತಾಗಿದೆ ನಂಗೆ ಯಾವ ವಿಷಯ ಖುಷಿ ಕೊಡುತ್ತೆ ಅಂತ, ನಾನು ನಿಮ್ ಸೆಕ್ರೆಟರಿ ಆಗಿ ವರ್ಕ್ ಮಾಡೋದೇ ನನ್ಗೆ ಸೂಟಬಲ್ ಜಾಬ್, ನಿಮಗೆ ಯಾರು ಪ್ರಾಬ್ಲಮ್ ಅಲ್ಲಿ ಇದ್ರೆ ಅವ್ರಿಗೆ ಹೆಲ್ಪ್ ಮಾಡೋದ್ರಿಂದ, ನಾನು ಅದನ್ನ ಸಾಲ್ವ್ ಮಾಡೋದ್ರಿಂದ ನಂಗೆ ತುಂಬಾ ಖುಷಿ ಕೊಡುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಇಲ್ಲಿ ಹೀರೋ ಕೂಡ ಫುಲ್ ಎಮೋಷನಲ್. ಅದಕ್ಕೆ ಸೆಕ್ರೆಟರಿ ಕಿಮ್ ಹೇಳ್ತಿರ್ತಾಳೆ, ನಿಮ್ ಕೋಪನ ನನ್ನ ಬಿಟ್ರೆ ಬೇರೆ ಯಾರಾದ್ರೂ ತಡ್ಕೊಳಕ್ಕೆ ಆಗುತ್ತಾ ಅಂತ ಹೇಳ್ಬಿಟ್ಟು ಅವಳು ಸ್ಮೈಲ್ ಮಾಡ್ತಿರ್ತಾಳೆ. ಆಗ ಸೆಕ್ರೆಟರಿ ಕಿಮ್ ಹೇಳ್ತಾಳೆ, ನಾನು ನಿಮ್ಮನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ, ನಿಮ್ ಸೆಕ್ರೆಟರಿ ಆಗಿ ವರ್ಕ್ ಮಾಡ್ತೀನಿ, ಯಾಕೆಂದ್ರೆ ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ತೀನಿ ಅಂತ ಹೇಳ್ತಾಳೆ. ಅವರಿಬ್ರು ಒಳಗಡೆ ಕೂತಿರೋದನ್ನ ತೋರಿಸ್ತಾರೆ. ಇಲ್ಲಿ ಸೆಕ್ರೆಟರಿ ಕಿಮ್ ರಾಮಿನ ಹುಡುಕ್ತಾ ಇರ್ತಾಳೆ. ಇಲ್ಲಿ ಹೀರೋ ಡಿನ್ನರ್ ಮಾಡಿರಲ್ಲ ಅಂತ ಸೆಕ್ರೆಟರಿ ಕಿಮ್ ಅವರಿಬ್ರಿಗೂ ರಾಮೆನ್ ಮಾಡ್ತಾ ಇರ್ತಾಳೆ. ಸೆಕ್ರೆಟರಿ ಕಿಮ್ ಹೇಳ್ತಾ ಇರ್ತಾಳೆ, ನನ್ಗೆ ಇದು ಎಷ್ಟೋ ದಿನದಿಂದ ಡ್ರೀಮ್ ಇತ್ತು, ನಾನು ಕೆಲಸ ಮುಗಿಸ್ಕೊಂಬಂದ್ಮೇಲೆ ನನ್ನ ಗಂಡನ ಜೊತೆ ಕುತ್ಕೊಂಡು ಸಿಂಪಲ್ ಆಗಿರೋ ಊಟ ತಿನ್ಬೇಕು ಅಂತ ತುಂಬಾ ಆಸೆ ಇತ್ತು ಅಂತ ಹೇಳ್ತಾ ಇರ್ತಾಳೆ. ಹಾಗಂತ ಹೇಳ್ಬಿಟ್ಟು ಸೆಕ್ರೆಟರಿ ಕಿಮ್ ಅಲ್ಲಿಂದ ಎದ್ದೋಗ್ತಿರ್ತಾಳೆ. ಹೀರೋ ಮತ್ತೆ ಕೂರಿಸ್ಕೋತಾನೆ. ಆಗ ಹೀರೋ ಹೇಳ್ತಿರ್ತಾನೆ, ನೀನು ನನ್ನ ಮದ್ವೆ ಆಗ್ತೀಯಲ್ವಾ, ನಾನು ಈ ಡ್ರೀಮ್ನ ನಿನ್ಗೆ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಆಗ ಅವರಿಬ್ರು ಸ್ಮೈಲ್ ಮಾಡ್ತಿರ್ತಾರೆ. ಈಗ ಹೀರೋ ಸೆಕ್ರೆಟರಿ ಕಿಮ್ಗೆ ಕಿಸ್ ಮಾಡ್ಬೇಕು ಅಂತ ಹೋಗ್ತಿರ್ತಾನೆ. ಆಗ ಅವ್ರ ಬೆಡ್ ಒಳಗಡೆ ಹೌಚ್ಕೊಂಡು ಮಲ್ಕೊಂಡಿರ್ತಾರೆ. ನಾನು ನಿನ್ಗೆ ಮುಂಚೆನೇ ಹೇಳ್ದೆ ಅಲ್ವಾ ಈ ಮದ್ವೆ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಅವರು ಕಿರ್ಚಾಡ್ತಿರ್ತಾರೆ. ಇಲ್ಲಿಗೆ ಎಪಿಸೋಡ್ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಬೇಗ ಸಿಗೋಣ. ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನನ್ನ ವಿಡಿಯೋದಲ್ಲಿ ಏನಾದ್ರೂ ಚೇಂಜಸ್ ಮಾಡ್ಕೋಬೇಕು ಅಂದ್ರೆ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.